ನಮಸ್ತೆ ಗುರುಗಳೇ. ಗುರುಗಳೇ ನಮಸ್ತೆ. ರೈಟ್, ನಮಸ್ತೆನ ನಿಲ್ಲಿಸ್ಬಿಟ್ಟು ತರಗತಿ ಪ್ರಾರಂಭ ಮಾಡೋಣ ನಾವು. ಓಕೆ, ಎಲ್ರಿಗೂ ನಮಸ್ತೆ ನನ್ನ ಕಡೆಯಿಂದ ಒಂದೇ ಸಲ ತಗೊಂಬಿಡಿ. ಓಕೆ, ಈ ತರಗತಿಯ ಒಂದು ವಿಡಿಯೋ ಏನಿದೆ ಅದು ನಾಳೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಕೂಡ ಸಿಗುತ್ತೆ. ಯಾರಿಗೂ ಪರ್ಸನಲ್ ಆಗಿ ಮೇಲ್ ಐಡಿಗೆ ಹಾಕುವುದಿಲ್ಲ. ಅದೇ ರೀತಿ ಈ ತರಗತಿಗೆ ಸಂಬಂಧಪಟ್ಟಂತ ಯಾವುದೇ PDF ಗಳು ಲಭ್ಯ ಇರೋದಿಲ್ಲ. ಸೊ ಜಸ್ಟ್ ಒಂದು ಇನ್ಫಾರ್ಮೇಶನ್ಗೋಸ್ಕರ ಈ ಒಂದು ತರಗತಿಯನ್ನ ನಾವು ಮಾಡ್ತಾ ಇದೀವಿ. ಓಕೆ, ಸೊ ಇವತ್ತು ದಾನಗಳ ಮಹತ್ವ ಅನ್ನುವಂತ ಒಂದು ತರಗತಿಯನ್ನ ನಾವು ಮಾಡ್ತಾ ಇದೀವಿ. ಆಕ್ಚುಲಿ ಇದು ಬರೀ ಒಂದು ಇನ್ಫಾರ್ಮೇಶನ್ಗೋಸ್ಕರ ಮಾತ್ರ. ಪೂರ್ತಿ ಪ್ರಮಾಣದಲ್ಲಿ ಈ ತರಗತಿನಲ್ಲಿ ಏನಾದ್ರು ತಿಳಿಸ್ತೀವ ಅಂತ ಹೇಳಿದ್ರೆ ಮೋಸ್ಟ್ಲಿ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಈ ತರಗತಿ, ಅಥವಾ ಕರೆಕ್ಟ್ ಆಗಿ ಕುತ್ಕೊಂಡು ಕೇಳಿದ್ರೆ ಬಹಳಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ. ಅದನ್ನ ಬಿಟ್ಟು ನಮ್ಮ ಗ್ರಹ ಇಲ್ಲಿದೆ ಅದಕ್ಕೆ ಏನ್ ಬರುತ್ತೆ ಅನ್ನುವಂತ ಪರ್ಸನಲ್ ಕ್ವಶನ್ಸ್ ಗಳನ್ನ ದಯವಿಟ್ಟು ಯಾರು ಕೇಳಬೇಡಿ, ಯಾರು ಹಾಕೋದಕ್ಕೆ ಹೋಗ್ಬೇಡಿ. ಇವತ್ತಿನ ತರಗತಿಯಲ್ಲಿ ದಾನಗಳ ಮಹತ್ವ, ದಾನ ಅಂದ್ರೆ ಏನು ಅಂತ ಹೇಳಿದ್ರೆ, ನಾವು ದಾನವನ್ನ ಬಹಳಷ್ಟು ಕಡೆಗಳಲ್ಲಿ ಕೇಳಿರ್ತೀರ. ಅನ್ನದಾನದಿಂದ ಇಟ್ಕೊಂಡು ರಕ್ತದಾನದಿಂದ ಇಟ್ಕೊಂಡು ಮೊನ್ನೆ ಆಗಿರುವಂತ ಮತದಾನದವರೆಗೆ. ಸೊ ದಾನ ಅನ್ನುವಂಥದ್ದನ್ನ ಕೊಟ್ಟಾಗ ಆ ಮನೆಗಳು ಉದ್ಧಾರ ಆಗ್ತವೆ, ದಾನ ಮಾಡಿರುವಂತವ್ರು ಉದ್ಧಾರ ಆಗ್ತಾರೆ ಅನ್ನುವಂಥದ್ದು ಒಂದು ಮಾತು ಅಥವಾ ಒಂದು ಪ್ರತೀತಿ ಇದೆ. ಬಟ್ ಇದು ನಿಜವೇ ಸುಳ್ಳೆ ಅನ್ನುವಂಥದ್ದನ್ನ ಯಾರು ಇವತ್ತಿನವರೆಗೂ ನೋಡಿಲ್ಲ ಅನ್ಸುತ್ತೆ. ಸೊ ಇದರ ಬಗ್ಗೆ ಒಂದು ವಿಷಯವನ್ನ ನಿಮ್ ಮುಂದೆ ಮಂಡಿಸೋದಕ್ಕೆ ಇವತ್ತು ನಾನು ಬಂದಿದ್ದೀನಿ. ಸೊ ದಾನಗಳ ಮಹತ್ವ, ಕೆಲವೊಂದ್ಸಲ ಬಂದ್ಬಿಟ್ಟು ಕೆಲವೊಂದು ಪೂಜೆ ಪುರಸ್ಕಾರ, ಹೋಮ ಹವನ, ದಾನ ಜಪ ಇತ್ಯಾದಿಗಳನ್ನ ನಾವು ಮಾಡಿದಾಗ ನಮಗೆ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಹೌದು, ಎಲ್ರಿಗೂ ಇವಾಗ ಒಂದು ಡೌಟು, ಎಲ್ಲ ಈ ಪೂಜೆ ಪುರಸ್ಕಾರ ಎಲ್ಲ ಮಾಡಿದ್ರೆ ಸಮಸ್ಯೆ ಕಡಿಮೆ ಆಗ್ತದೆ ಅಂತ ಕೇಳಿದೀವಿ, ಇದ್ಯಾವ್ದು ಹೊಸದು ಅಂತ. ಬಟ್ ಆಲ್ರೆಡಿ ನಿಮ್ಗೆ ಇದು ವಿಷಯಗಳು ಬಹಳಷ್ಟು ಜನರ ಜೀವನದಲ್ಲಿ ನಡೆದಿರಬಹುದು. ಅನುಭವಗಳನ್ನ ತಗೊಳ್ಳಿ, ಯಾವುದೇ ಒಂದು ಮಾತಿನ ಮೇಲೆ ಹೋಗ್ಬೇಡಿ. ಯಾರೇ ಹೇಳಿದ್ರು, ಇವ್ರು ಹೇಳಿದ್ರು, ಅವ್ರು ಹೇಳಿದ್ರು, ಯಾರು ಹೇಳಿದ್ರು ಅಷ್ಟೇ, ನಿಮ್ಮ ಸ್ವಂತ ಅನುಭವಗಳನ್ನ ನೀವು ಪಡೀರಿ. ಕೆಲವೊಂದ್ಸಲ ಕೆಲವೊಂದು ದೇವಸ್ಥಾನಗಳಿಗೆ ನಾವು ಹೋದಾಗ ನಮಗೆ ಸಮಸ್ಯೆಗಳು ಆಗಿದ್ದುಂಟು. ಕೆಲವೊಂದ್ಸಲ ಕೆಲವೊಂದು ಪೂಜೆ ಪುರಸ್ಕಾರ ಇತ್ಯಾದಿಗಳನ್ನ ಮಾಡಿದಾಗ ನಮಗೆ ಸಮಸ್ಯೆಗಳು ಆಗಿದ್ದುಂಟು. ಕೆಲವೊಂದ್ಸಲ ಚಿಕ್ಕ ಚಿಕ್ಕ ಪರಿಹಾರಗಳು, ಚೊಕ್ಕವಾಗಿರುವಂತ ಪರಿಹಾರಗಳನ್ನ ಮಾಡಿದಾಗ ನಮ್ಮ ಜೀವನದಲ್ಲಿ ಬದಲಾವಣೆಗಳು ತಂದಿದ್ದು ಉಂಟು. ಕೆಲವೊಂದ್ಸಲ ಪರಿಹಾರ ಕ್ರಿಯೆ, ಪೂಜೆ ಏನೇ ಮಾಡಿ ನಮ್ಮ ಜೀವನ ನಿಂತ ನೀರು ಒಂದೇ ಕಡೆ ನಿಂತಿರ್ತದೆ, ಮುಂದಕ್ಕೂ ಹೋಗ್ತಾ ಇಲ್ಲ, ಹಿಂದಕ್ಕೂ ಬರ್ತಾ ಇಲ್ಲ, ಯಾವುದೇ ರೀತಿಯಾದಂತ ಪರಿಣಾಮಗಳು ಇಲ್ಲ. ನಾನು ಪರಿಹಾರ ಕ್ರಿಯೆ ಇತ್ಯಾದಿಗಳನ್ನ ಮಾಡಿದೀನಿ, ಬಟ್ ಆದ್ರೂ ಸಹಿತ ನನಗೆ ಯಾವುದೇ ರೀತಿಯಾದಂತ ಫಲ ಸಿಗ್ತಾ ಇಲ್ಲ ಅನ್ನುವಂತ ಒಂದು ಟೀಮ್ ಕೂಡ ಓಡಾಡ್ತಾ ಇರ್ತದೆ. ಸೊ ಇದಕ್ಕೆ ಕಾರಣ ಏನು? ದಾನ ಅನ್ನುವಂಥದ್ದನ್ನ ಯಾರು ಬೇಕಾದ್ರೂ ಮಾಡಬಹುದಾ, ಎಲ್ಲಿ ಬೇಕಾದ್ರೂ ಮಾಡಬಹುದಾ, ಯಾರಿಗ್ ಬೇಕಾದ್ರೂ ಮಾಡಬಹುದಾ ಅಂದ್ರೆ ಇಲ್ಲ. ನಿಮ್ಮ ವೈಯಕ್ತಿಕ ಅಂದ್ರೆ ನಿಮ್ಮ ಜಾತಕ ಪ್ರಕಾರ ತಾವು ಏನು ದಾನ ಮಾಡಬೇಕು, ಏನು ದಾನ ಮಾಡಬಾರದು ಅನ್ನೋದನ್ನ ಮೊದಲೇ ನಿರ್ಧಾರಿತ ಆಗಿರ್ತದೆ. ಸೊ ಚೆನ್ನಾಗಿ ತಿಳಿದಿರುವಂತ ಜ್ಯೋತಿಷ್ಯರ ಹತ್ರ ಅಥವಾ ವಿದ್ಯಾವಂತರ ಹತ್ರ ನಿಮ್ಮ ಜಾತಕವನ್ನ ತೋರಿಸಿ ಈ ದಾನ ಇತ್ಯಾದಿಗಳನ್ನ ನಾವು ಮಾಡಬಹುದಾ ಮಾಡಬಾರ್ದಾ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ. ಯಾಕಂದ್ರೆ ದಾನ ಮಾಡಿ ಆದ್ರ ಮೇಲೆ ತೊಂದರೆಗಳು ಬಂದಿರುವಂತದ್ದು ಬಹಳಷ್ಟು ಜನ ಇದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಅಂದ್ರೆ ಇದು ಎಲ್ರಿಗೂ ಅನ್ವಯ ಆಗುತ್ತೆ. ಏನು ಅಂತ ಹೇಳಿದ್ರೆ, ಚಿನ್ನ ಅಥವಾ ಹಣ. ಕೆಲವೊಂದ್ಸಲ ಏನಾಗುತ್ತೆ, ನಮ್ಮ ಮನೆಯಲ್ಲಿ ಇದೆ ಬಿಡು, ನನ್ಗೆ ನೆಕ್ಸ್ಟ್ ಮಂತ್ ಬೇಕಾಗಿದೆ, ಅರ್ಜೆಂಟಿಗೆ ಯಾರಿಗೋ ಒಬ್ರು ಬೇಕು ಅಂತ ನಮ್ಮದೇ ರಿಲೇಟಿವ್ಸೋ ನಮ್ ತುಂಬಾ ಕ್ಲೋಸ್ ಫ್ರೆಂಡೋ ಯಾರೋ ಒಬ್ರಿಗೆ ಕೊಟ್ಟಿರ್ತೀವಿ. ಅವ್ರು ಒಂದ್ ವಾರದಲ್ಲಿ ವಾಪಸ್ ಕೊಡ್ತೀನಿ ಅಂತ ತಗೊಂಡು ಹೋದವ್ರು ಮತ್ತೆ ಕೊಡೋದೇ ಇಲ್ಲ. ಆಕ್ಚುಲಿ ಆ ದುಡ್ಡಿಗೆ ಎಕ್ಸ್ಟ್ರಾ ಏನಾದ್ರು ತಗೋತಾ ಇದೀವಿ ಅಂದ್ರೆ ಇಲ್ಲ, ಯಾವುದೇ ರೀತಿಯ ಬಡ್ಡಿ ಗಿಡ್ಡಿ ಏನು ಇಲ್ದೆ ನಾವೊಂದು ಹೆಲ್ಪಿಂಗ್ ನೇಚರ್ಗೋಸ್ಕರ ಕೊಟ್ಟಿರ್ತೀವಿ. ಅದು ಹಾಗೆ ದಾನದ ರೂಪದಲ್ಲಿ ಹೋಯ್ತು ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ದಾನ ಕೊಟ್ಟಂಗ ಆಯ್ತದು, ವಾಪಸ್ ತಗೊಳಂಗಿಲ್ಲ. ಸೊ ಆತರ ದುಡ್ಡು ಇತ್ಯಾದಿಗಳು ಬಹಳಷ್ಟು ಜನ ಕಳ್ಕೊಂಡಿದ್ದಾರೆ. ಅದೇ ರೀತಿ ಸ್ವಲ್ಪ ಓಲೆ ಗಿಲೆ ಇತ್ಯಾದಿಗಳು ಇದ್ರೆ ಕೊಡಿ, ಅಥವಾ ಚಿನ್ನ ಗಿನ್ನ ಇತ್ಯಾದಿಗಳಿದ್ರೆ ಕೊಡಿ. ಫಂಕ್ಷನ್ಗೆ ಓಡ್ ಬರ್ತೀನಿ ಅಂತ ತಗೊಂಡು ಹೋದವರು ಮತ್ತೆ ಅದನ್ನ ರಿಟರ್ನ್ ಕೊಡಲ್ಲ. ಈ ರೀತಿ ಕೂಡ ಆಗುತ್ತೆ. ಅದ್ರ ಜೊತೆಗೆ ಕೆಲವೊಂದು ಈ ಗೋಚಾರ ಗೀಚಾರ ದಶಾಭುಕ್ತಿ ಇತ್ಯಾದಿಗಳು ಬಂದಾಗ ನಾವು ಕೆಲವೊಂದು ದಾನ ಇತ್ಯಾದಿಗಳನ್ನ ಹೇಳ್ತೀವಿ. ಆ ದಾನವನ್ನ ಮಾಡಿದ ನಂತರ ಸಮಸ್ಯೆಗಳು ಬಂದಿರ್ತದೆ ಅಂತ ಅವ್ರಿಗೆ ಅರ್ಥನೇ ಆಗಿರಲ್ಲ. ಬಹಳಷ್ಟು ಜನ ಏನ್ ತಿಳ್ಕೊಂಡಿರ್ತಾರೆ, ನಾವು ಪೂಜೆ ಮಾಡಿದ್ವಿ ನಮ್ಗೇನು ಪರಿಹಾರ ಸಿಕ್ಕಿಲ್ಲ. ನಾನ್ ಹೇಳ್ತೀನಿ, ಯಾವುದೇ ಒಂದು ಪೂಜೆ ಹೋಮ ಹವನ ಏನೇ ಮಾಡಿ ಅದಕ್ಕೆ ಖಂಡಿತವಾಗ್ಲೂ ಫಲ ಇದೆ, ಫಲ ಸಿಗುತ್ತೆ. ಮೇ ಬಿ ಲೇಟ್ ಆಗಿ ಸಿಗ್ಬೋದು, ಮೇ ಬಿ ಒಂದ್ ಕೆಲಸ ಆದ್ರ ಮೇಲೆ ನಿಮ್ಗೆ ಸಿಗ್ಬೋದು, ಇತ್ಯಾದಿಗಳು ಬರುತ್ತೆ. ಎಕ್ಸಾಂಪಲ್ ಇದು ಏನು ಅರ್ಥ ಅಂತ ಹೇಳಿದ್ರೆ, ಕೆಲವರು ಇವಾಗ ಮೊನ್ನೆ ಅಷ್ಟೇ ನಾನು ಒಂದು ಮಾತಾಡ್ತಾ ಇದ್ದೆ, ಒಂದು ಮಾತು ಹೇಳಿದೆ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಕೆಲವರಲ್ಲ, ಬಹಳಷ್ಟು ಜನ, ಎಲ್ಲಾ ಕಡೆನೂ ನಾನು ನೋಡ್ತೀನಿ, ಯೂಟ್ಯೂಬ್ ಅಲ್ಲೆಲ್ಲ ನೋಡಿದಾಗ ಬಹಳಷ್ಟು ಕಡೆಗಳಿಗೆ ಕೆಳಗಡೆ ಕಮೆಂಟ್ ಅಲ್ಲಿ ನೋಡಿದಾಗ ಡೇಟ್ ಆಫ್ ಬರ್ತ್ ಹಾಕ್ಬಿಟ್ಟು ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಂತ ಇರುತ್ತೆ. ಇವರು ಗೌರ್ಮೆಂಟ್ ಜಾಬ್ಗೆ ಪ್ರಯತ್ನವನ್ನ ಪಡ್ತಾ ಇರ್ತಾರೆ. ಆದ್ರೆ ಇವ್ರಿಗೆ ಯಾವುದೋ ಒಂದು ಪ್ರೈವೇಟ್ ಜಾಬ್ ಬರುತ್ತೆ, ಇವ್ರ ಲೈಫಲ್ಲಿ ಒಂದು ಪ್ರೈವೇಟ್ ಜಾಬ್ ಬರುತ್ತೆ. ಬಟ್ ಇವರು ಟ್ರೈ ಮಾಡ್ತಾ ಇರೋದು ಗೌರ್ಮೆಂಟ್ ಜಾಬ್. ಕ್ಲೀನ್ ಆಗಿ ನೋಡಿ, ಇದಕ್ಕೆ ಇವ್ರು ಹೋಗಲ್ಲ, ಪ್ರೈವೇಟ್ ಜಾಬ್ಗೆ ಇವ್ರು ಹೋಗಲ್ಲ. ನಾನು ಗೌರ್ಮೆಂಟ್ ಜಾಬ್ಗೆ ಹೋಗ್ಬೇಕು, ನಾನು ಅಲ್ಲಿ ಏನೋ ದುಡ್ಡು ಕೊಟ್ಟಿದ್ದೀನಿ ಅಥವಾ ಏನೋ ಒಂದು
ನಂದೊಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಸಮಥಿಂಗ್ ಎಲ್ಸ್ ಯಾರೋ ಕೊಡಿಸ್ತೀನಿ ಅಂದವ್ರೆ, ಅಥವಾ ನಾನು ಓದಿದ್ದೀನಿ, ನಾನು ಪರೀಕ್ಷೆ ಬರ್ದಿದ್ದೀನಿ, ಸಮಥಿಂಗ್ ಎಲ್ಸ್. ಇವ್ರು ಇದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಗೌರ್ಮೆಂಟ್ ಜಾಬ್ ಹತ್ತಲ್ಲ, ಬರೋದೇ ಇಲ್ಲ. ಇದೇ ಈ ಪ್ರೈವೇಟ್ ಜಾಬ್ ನ ಒಂದು 6 ತಿಂಗಳು ಮಾಡ್ಬಿಟ್ರೆ ಇವ್ರಿಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ನಾವು ಹೇಳ್ತೀವಿ. ಹೌದು, ಈ ಪ್ರೈವೇಟ್ ಜಾಬ್ ನ ಒಂದು 6 ತಿಂಗಳು ಮಾಡ್ಬಿಟ್ರೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಇದು ಹೇಗ್ ಸಾಧ್ಯ ಅಂದ್ರೆ ಇದೇ ಮ್ಯಾಟ್ರು. ಯಾವತ್ತು ಜಾತಕವನ್ನ ಕ್ಲೀನ್ ಆಗಿ ನೋಡುವಂತ ಜ್ಯೋತಿಷ್ಯರ ಹತ್ರ ತಗೊಂಡೋಗಿ, ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ಜ್ಯೋತಿಷ್ಯರು. ಸೊ ದಯವಿಟ್ಟು ಜ್ಯೋತಿಷ್ಯರ ಹತ್ರ ತಗೊಂಡು ಹೋದಾಗ ಅವ್ರು ಇದನ್ನ ನೋಡಿ ಹೇಳ್ತಾರೆ. ನನ್ ಗೌರ್ಮೆಂಟ್ ಜಾಬ್ ಯೋಗ ಇದೆಯಾ ಅಂದ್ರೆ ಇದೆ, ಆದ್ರೆ ಅದಕ್ಕೆ ಮೊದಲು ಏನ್ ಮಾಡ್ಬೇಕು ಇದನ್ನ ನಾವು ಪ್ರಶ್ನೆ ಕೇಳಲ್ಲ. ನಾವು ಡೈರೆಕ್ಟ್ ಆಗಿ ಕೇಳೋದು ನನಗೆ ಗೌರ್ಮೆಂಟ್ ಜಾಬ್ ಯೋಗ ಇತ್ಯಾದಿಗಳು ಇದೆಯಾ ಅಂದ್ರೆ ಇದೆ, ಬಟ್ ಅದಕ್ ಮುಂಚೆ ನಾನು ಏನ್ ಮಾಡಿದ್ರೆ ನನಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಇದನ್ನ ಪ್ರಶ್ನೆ ಕೇಳಲ್ಲ. ಈ ತರದ ಯಾವುದೇ ಒಂದು ಪ್ರಶ್ನೆಗಳನ್ನ ನಾವು ಕೇಳಲ್ಲ. ಓಕೆನಾ? ಸೊ ಈ ರೀತಿ ಹೋಗ್ತಾ ಇರ್ತದೆ. ದಯವಿಟ್ಟು ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಬಹಳಷ್ಟು ಜನ ಮನೆಯಲ್ಲಿ ಪೂಜೆ ಪುರಸ್ಕಾರ, ಹೋಮ ಹವನ, ಹಬ್ಬಗಳು ಇತ್ಯಾದಿಗಳ ಆಚರಣೆ ಸಂಪ್ರದಾಯ ಬದ್ಧವಾಗಿ ಕ್ಲೀನ್ ಆಗಿ ನಮ್ಮ ಸಂಪ್ರದಾಯ ತರಾನೇ ಅವ್ರ ಮನೆಯಲ್ಲಿ ಕ್ರಮ ತಪ್ಪದೆ ಮಾಡ್ತಾ ಇರ್ತಾರೆ. ಬಹಳಷ್ಟು ಮನೆಗಳಲ್ಲಿದೆ. ಅತಿ ಹೆಚ್ಚು ಎಲ್ಲೇ ಹೋದ್ರು ಸಹಿತ ಅವ್ರದ್ದು ದೇವ್ರ ಮನೆ ಇರ್ತದೋ ಅಥವಾ ದೇವಸ್ಥಾನ ಇರ್ತದೋ ಗೊತ್ತಿಲ್ಲ, ದೊಡ್ಡದಾಗಿ ಇರ್ತದೆ. ಅದ್ರೊಳಗಡೆ ಫೋಟೋಗಳು, ದೇವ್ರ ಫೋಟೋಗಳಿಂದ ಇಟ್ಕೊಂಡು ಎಲ್ಲಾ ರೀತಿಯ ಫೋಟೋಗಳು, ಎಲ್ಲಾ ದೇವ್ರ ಫೋಟೋಗಳು, ಮತ್ತೆ ಪೂಜೆ ಪುರಸ್ಕಾರ, ಮಡಿ ಮೈಲಿಗೆ ಸೂಪರ್ ಸಕ್ಕದಾಗಿರ್ತದೆ. ನೋಡಿ ಅವ್ರ ಮನೆಯಲ್ಲೆಲ್ಲ ಇವರಿಗೆ ಪ್ರಾಬ್ಲಮ್ ಇರುತ್ತೆ. ಯಾರಿಗೆ ಅಂತ ಹೇಳಿದ್ರೆ ಸಂತಾನ. ಸೊ ಅವರ ಸಂತಾನಕ್ಕೆ ಸಮಸ್ಯೆಗಳು ಇತ್ಯಾದಿಗಳು ಇರುತ್ತೆ. ನೋಡೋಣ ಅಲ್ವಾ? ಸಂತಾನಕ್ಕೆ ಇತ್ಯಾದಿಗಳಿಗೆ ಸಮಸ್ಯೆಗಳು ಇರ್ತವೆ. ಯಾಕಿರ್ತದೆ? ನಾವು ಪೂಜೆ ಪುರಸ್ಕಾರ ಹೋಮ ಹವನ ಇತ್ಯಾದಿಗಳನ್ನ ಮಾಡ್ತಾ ಇದೀವಲ್ಲ, ಚೆನ್ನಾಗೆ ನಮ್ಮ ಆಚರಣೆಗಳನ್ನ ಮಾಡ್ತಾ ಇದೀವಿ, ನಮ್ಮ ಸಂಪ್ರದಾಯಗಳನ್ನ ಮಾಡ್ತಾ ಇದೀವಿ, ಆದ್ರೂ ಸಹಿತ ಸಂತಾನಕ್ಕೆ ಯಾಕೆ ಸಮಸ್ಯೆ ಬರ್ತಾ ಐತೆ? ಒಂದು, ಸಂತಾನ ಇರಲ್ಲ. ಸಂತಾನ ಸಮಸ್ಯೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಸಂತಾನ ಇರಲ್ಲ. ಇನ್ ಕೇಸ್ ಸಂತಾನ ಇದ್ರೆ ಸಂತಾನದ್ದೇ ಸಮಸ್ಯೆ. ಒಂದು, ಅವರು ತಪ್ಪು ದಾರಿಗೆ ಹಿಡಿದಿರುವಂತದ್ದು, ಅಥವಾ ಇನ್ನು ಮದುವೆ ಆಗಿಲ್ಲ, ಇನ್ನು ಒಳ್ಳೆ ಕೆಲಸ ಸಿಕ್ಕಿಲ್ಲ, ಮದುವೆ ಆಗಿದೆ ಇನ್ನು ಮಕ್ಕಳಾಗಿಲ್ಲ, ಏನಾದ್ರೂ ಒಂದು ಮಕ್ಕಳ ಬಗ್ಗೆನೇ ಟೆನ್ಷನ್ ಇರುತ್ತೆ. ಅತಿ ಹೆಚ್ಚಾಗಿ ಪೂಜೆ ಪುರಸ್ಕಾರ ಹೋಮ ಹವನ ಮಾಡೋ ಮನೆಯಲ್ಲಿ, ಎಲ್ಲರ ಮನೆಯಲ್ಲೂ ಈ ಪ್ರಾಬ್ಲಮ್ ಇರುತ್ತೆ. ನೀವು ಜಾತಕ ತೋರ್ಸದೆ ಹೋಗಿ, ಇದು ರಿಯಾಲಿಟಿ. ನಿಜವಾಗ್ಲೂ ಅವ್ರ ಮನೆಯಲ್ಲಿ ನೀವು ಕೇಳಿ ನೋಡಿ, ಮಕ್ಕಳದೇ ಪ್ರಾಬ್ಲಮ್, ಮಕ್ಕಳದೇ ಟೆನ್ಷನ್. ಅದು ಆರೋಗ್ಯ ವಿಚಾರದಲ್ಲಿ ಆಗಿರ್ಬೋದು, ಓದಿನ ವಿಚಾರದಲ್ಲಿ ಆಗಿರ್ಬೋದು, ಅವರ ಫ್ಯೂಚರ್ ವಿಚಾರದಲ್ಲಿ ಆಗಿರ್ಬೋದು. ಯಾವಾಗ್ಲೇ ಕೇಳಿ ಅವ್ರ ಮೈಂಡಲ್ಲಿ ನೋಡೋ ಒಂದೇ ಮಾತು, ನಮ್ದಾಯ್ತು ಬಿಡ್ರಿ, ನಮ್ದೇನಿದೆ, ಮಕ್ಕಳನ್ನ ನೆಲೆ ನಿಲ್ಸ್ಬೇಕು, ಮಕ್ಕಳು ಸೆಟ್ಲ್ ಆಗ್ಬೇಕು, ಆಗ್ತಾ ಇಲ್ಲ. ಓಕೆ, ಅತಿ ಹೆಚ್ಚು ಒಳ್ಳೆಯವರಿದ್ದಾರೆ, ಆದ್ರೂ ಸಹಿತ ಅವ್ರ ಮಕ್ಕಳಿಗೆ ಯಾಕೆ ಪ್ರಾಬ್ಲಮ್ ಅನ್ನುವಂಥದ್ದು. ಇನ್ನೊಂದು, ನಾನು ಎಲ್ಲ ಯೂಟ್ಯೂಬ್ ಚಾನೆಲ್ ಅಲ್ಲಿ ಬಹಳಷ್ಟು ಸಲ ನಾನು ಮಾತಾಡಿದ್ದೀನಿ ಅನ್ನದಾನದ ಬಗ್ಗೆ. ಸೊ ಮತ್ತೆ ಇದನ್ನ ರಿಪೀಟ್ ಮಾಡ್ತಾ ಇದ್ದೀನಿ, ಅನ್ನದಾನ ಮಹಾದಾನ. ರೈಟ್? ಈ ಮಾತನ್ನ ಎಲ್ಲರೂ ಕೇಳಿರ್ತಾರೆ. ಬಹಳಷ್ಟು ಜನರಿಗೆ ಇದು ಹೌದು, ಅನ್ನದಾನ ಅಂದ್ರೆ ಬಹಳ ಮಹಾದಾನ ಆಗಿರ್ತದೆ ಅಂತ. ಬಟ್ ಅನ್ನದಾನ ಮಾಡಿರುವಂತ ಯಾವುದೇ ಮನೆಗಳು ಉದ್ಧಾರ ಆಗಲ್ಲ. ಅನ್ನದಾನ ಮಾಡಿರುವಂತ ಯಾವುದೇ ಮನೆಗಳು ಉದ್ಧಾರ ಆಗಲ್ಲ. ಇದೇ ಹೇಗ್ ಸಾಧ್ಯ? ಇದೇನಿದು ಅನ್ನದಾನ ಮಹಾದಾನ ಅಂತಾರೆ, ಇವ್ರು ನೋಡಿದ್ರೆ ಅನ್ನದಾನ ಮಾಡಿದ ಯಾವುದೇ ಮನೆಗಳು ಉದ್ಧಾರ ಆಗಿಲ್ಲ. ನಾನು ಇಲ್ಲಿ ಹೇಳುವಂತ ಕಾನ್ಸೆಪ್ಟ್ ಗಳನ್ನ ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೋಬೇಕಂದ್ರೆ ನೀವು 3 ತಲೆಮಾರುಗಳನ್ನ ಚೆಕ್ ಮಾಡ್ಬೇಕು. ಸರಿನಾ? ನಿಮ್ಮಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡಿ. ನೋಡಿ, ನಮ್ಮ ತಾತ ಮುತ್ತಾತ ಇತ್ಯಾದಿಗಳ ಮನೆಯಲ್ಲಿ ಅನ್ನ ಯಾರೇ ಬಂದ್ರು ಊಟ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಹೊಟ್ಟೆ ತುಂಬಾ ಊಟ ಮಾಡದೆ ಯಾರನ್ನೂ ಹೊರಗಡೆ ಬಿಡ್ತಾ ಇರ್ಲಿಲ್ಲ. ಏನ್ ಕೊಟ್ರೋ ಬಿಟ್ರೋ ನಮ್ಮ ಮನೆಗೆ ಬಂದ್ಬಿಟ್ಟು ಖಾಲಿ ಹೊಟ್ಟೆನಲ್ಲಿ ಯಾರು ಹೋಗ್ಬಾರ್ದು ಅಂತ ಆ ಟೈಮಲ್ಲಿ ಯಾರೇ ಬಂದ್ರು ಊಟ ಬಡಿಸ್ತಾ ಇದ್ವಿ ಗುರುಗಳೇ ಅಂತ ಹೇಳ್ತಾರೆ. ಆಯ್ತು, ಮುಂದೆ ಏನಾಯ್ತು ಅಂತ ಕೇಳಿದ್ರೆ, ನಮ್ಮ ಮನೆಯಲ್ಲಿ ಯಾರ್ಯಾರು ಊಟ ಮಾಡ್ಕೊಂಡು ಹೋಗಿದಾರೋ ಅವರೆಲ್ಲ ಚೆನ್ನಾಗಿದ್ದಾರೆ. ಊಟ ಹಾಕಿರೋ ಮನೆ ಇವತ್ತು ಹೀಗಾಗಿದೆ. ನೀವು ನೋಡಿ ಬೇಕಾದ್ರೆ ಯಾರ್ಯಾರಿಗೆ ಊಟ ಹಾಕಿರೋ ಮನೆಗಳಿದೆಯೋ ಒಂದು 3 ತಲೆಮಾರುಗಳಲ್ಲಿ ಚೆಕ್ ಮಾಡಿ, ಖಂಡಿತವಾಗ್ಲೂ ಇದು ನಡೆದಿರ್ತದೆ. ಯಾಕೆ ಅಂತ ಹೇಳಿದ್ರೆ, ಸಜ್ಜನರಿಗೆ ಅಥವಾ ಸತ್ಪತ್ರರಿಗೆ ದಾನ ಮಾಡದ ಪಕ್ಷದಲ್ಲಿ ಯಾವುದೇ ದಾನ ಇರ್ಲಿ, ಇದೊಂದು ಕಾನ್ಸೆಪ್ಟ್ ನೆನಪಿಟ್ಟು, ಯಾವುದೇ ದಾನ ಇದ್ರು ಅದು ನಿಮಗೆ ನೆಗೆಟಿವ್ ಫಲನೇ ಕೊಡೋದು. ನೀವು ಯಾರ ಹತ್ರ ಬೇಕಾದ್ರೆ ಹೋಗಿ ಏನೇ ಬೇಕಾದ್ರೆ ಮಾಡ್ಕೊಳ್ಳಿ. ಅನ್ನದಾನ ಮಹಾದಾನ ಎಲ್ಲರೂ ಹೋಗ್ತಾರೆ, ಎಲ್ಲರಿಗೂ ಅನ್ನದಾನ, ಅಲ್ಲೊಂದು ಚೀಟಿ ಬರೆಸ್ತೀವಿ, ಇಲ್ಲಿ ನಮ್ ಕೈಲಾದಂತ ಅನ್ನದಾನ ಇತ್ಯಾದಿಗಳನ್ನ ಮಾಡ್ತೀವಿ. ಕೆಲವೊಂದು ಪೂಜೆ ಪುರಸ್ಕಾರ ಇತ್ಯಾದಿಗಳು ದೇವಸ್ಥಾನದಲ್ಲಿ ಆದಾಗ ಅಲ್ಲೊಂದು ಅನ್ನದಾನ, ಅಲ್ಲಿ ಪಾನಕ ಕೋಸಂಬರಿ ಇತ್ಯಾದಿಗಳನ್ನ ದಾನ ಮಾಡುವಂಥದ್ದು. ಆಹಾರ, ಯಾವುದೇ ಆಗ್ಲಿ ಆಹಾರ, ನೀವು ನೋಡಿ ಹೋಗ್ತಾ ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದಂತ ಬದಲಾವಣೆಗಳು ಬರ್ತಾ ಐತೆ ಅಂತ. ದೇವಸ್ಥಾನವನ್ನ ಕಟ್ಟಿರ್ತೀವಿ, ದೇವಸ್ಥಾನದ ಮೇಲ್ವಿಚಾರಣೆ ತಗೊಂಡಿರ್ತೀವಿ, ದೇವಸ್ಥಾನ ನಮ್ಮ ಒಂದು ಸುಪರ್ದಿಗೆನಲ್ಲಿ ನಡೀತಾ ಇರ್ತದೆ. 3 ತಲೆಮಾರಲ್ಲಿ ಚೆಕ್ ಮಾಡಿ. ಸಂತಾನ, ಅಲ್ಲೂ ಕೂಡ ನೀವು ಚೆಕ್ ಮಾಡಿ, ಅವ್ರ ಸಂತಾನನ ಚೆಕ್ ಮಾಡ್ಕೊಂಡ್ ಬನ್ನಿ. ಒಂದ್ಸಲ ಹೋಗಿ ಅವ್ರ ಫ್ಯಾಮಿಲಿನಲ್ಲಿ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಕೊಂಡು ಬನ್ನಿ. ನೀವು ಆಮೇಲೆ ಹೇಳಿ, ಗುರು ಹೌದು ಇವ್ರು ಹಿಂಗ್ ಮಾಡಿದಾರೆ, ಆದ್ರೆ ಇವ್ರ ಜೀವನದಲ್ಲಿ ಹಿಂಗ್ ನಡೀತಾ ಇದೆ, ಇದು ಸತ್ಯ. ಬಟ್ ದೇವಸ್ಥಾನ, ದೇವ್ರು ಪ್ರತಿಷ್ಠಾಪನೆ ಮಾಡಿದ್ರೆ ಪ್ರಾಬ್ಲಮ್. ಸೊ ಫಸ್ಟ್ ದಯವಿಟ್ಟು ನಿಮ್ಮ ಜಾತಕವನ್ನ ಚೆಕ್ ಮಾಡದೆ ಯಾವುದೇ ರೀತಿಯ ದಾನಗಳನ್ನ ಮಾಡಕ್ ಹೋಗ್ಬೇಡಿ. ಪಾಸಿಟಿವ್ ದಾನಗಳನ್ನ ಇನ್ ಕೇಸ್ ನೀವು ಮಾಡ್ತಾ ಇದ್ರೆ, ಎಕ್ಸಾಂಪಲ್, ನನ್ನ ಜೋಬಲ್ ಒಂದು 500 ರೂಪಾಯಿ ಇದೆ, ನಾನು ತೆಗೆದು ನಿಮಗ್ ಕೊಟ್ಟೆ, ನನ್ನ ಜೋಬಲ್ ಏನಿರುತ್ತೆ? ಏನೂ ಇರಲ್ಲ. ಗೊತ್ತಾಯ್ತಾ? ಸೊ ದಯವಿಟ್ಟು ದಾನ ಇತ್ಯಾದಿಗಳನ್ನ ಮಾಡುವಾಗ ಇಲ್ಲಿ ಕೆಲವೊಂದು ಮುಂಜಾಗ್ರತಾ ಕ್ರಮವನ್ನ ತಾವುಗಳು
ಅನುಸರಿಸಬೇಕಾಗುತ್ತೆ. ಓಕೆನಾ? ಕೆಲವೊಂದು ಗ್ರಹಗಳು ನಿಮ್ ಜಾತಕಗಳನ್ನ ಚೆಕ್ ಮಾಡಿ, ನಾನು ಕೆಲವೊಂದು ಗ್ರಹಗಳಿಗೆ ಹೇಳ್ತೀನಿ, ಆ ತರದ ಗ್ರಹಗತಿಗಳು ನಿಮ್ ಜಾತಕದಲ್ಲಿ ಇತ್ತು ಅಂತ ಹೇಳಿದ್ರೆ ಇವತ್ತು ಬರೀ ಅಷ್ಟೇ ಹೇಳ್ತೀನಿ. ಸೊ ಅದಕ್ಕೆ ಸಂಬಂಧಪಟ್ಟಂತ ದಾನ ಇತ್ಯಾದಿಗಳನ್ನ ದಯವಿಟ್ಟು ಮಾಡಕ್ ಹೋಗ್ಬಿಡಿ. ಕೆಲವೊಂದ್ ಕಡೆ ನಾನು ದಾನ ಮಾಡಿ ಅಂದಿರ್ತೀನಿ, ದಾನ ಮಾಡಿ ಅಂದಿರ್ತೀನಿ. ಅಂತವ್ರು ಇನ್ನು ಮುಂದೆ ಜೀವನದಲ್ಲಿ ಉದ್ಧಾರ ಆಗೋದಕ್ಕೆ ನಾನು ಯಾವ್ಯಾವ ದಾನಗಳನ್ನ ಹೇಳ್ತೀನಿ ಆಯಾ ದಾನಗಳನ್ನ ನೀವು ಮಾಡ್ಕೊಂಡು ಹೋಗಿ. ಯಾರ್ದಾದ್ರೂ ಜಾತಕದಲ್ಲಿ ರಾಹು 2ನೇ ಭಾವದಲ್ಲಿ ಏನಾದ್ರೂ ಇದಾನ ಅಂತ ನೋಡಿ. ಇವಾಗ 3, 4, 5, 6, 7, 8, 9, 10, 11, 12 ಎಲ್ಲ ಕೇಳ್ಬೇಡಿ. ಬರೀ 2ನೇ ಭಾವದಲ್ಲಿ ರಾಹು ಇದ್ದರೆ, ಸೊ ಇವರು ಧನವಂತರಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕಂದ್ರೆ ತಮ್ಮ ಸ್ವಂತ ಪರಿಶ್ರಮದಿಂದ ಇವರು ಧನವಂತರಾಗ್ತಾರೆ. ಇದಕ್ಕೂ ದಾನಕ್ಕೂ ಸಂಬಂಧ ಇದೆ. ಸ್ವಂತ ಪರಿಶ್ರಮ, ಯಾರೋ ಒಬ್ರು ಕೊಟ್ರು, ಯಾರೋ ಒಬ್ರು ಹೆಲ್ಪ್ ಮಾಡಿದ್ರು, ಯಾರೋ ಒಬ್ರು ಕೈ ಎತ್ತವ್ರು ಇದಾರೆ, ಯಾರೋ ಒಬ್ರು ಪ್ರೋತ್ಸಾಹ ಮಾಡ್ತಾರೆ, ಬಿದ್ರೆ ಎಬ್ಬರಿಸೋರು ಒಬ್ರು ಇದಾರೆ. ಕೆಲಸ ಮಾಡಲ್ಲ, ನಿಮ್ ಜೀವನದಲ್ಲಿ ಕೆಲಸ ಮಾಡಲ್ಲ. ನೀವೇ ನಿಲ್ಬೇಕು, ನೀವೇ ಬೀಳ್ಬೇಕು, ನೀವೇ ಎದ್ದೇಳ್ಬೇಕು, ನೀವೇ ಸೈಕಲ್ ಹೊಡಿಬೇಕು, ನೀವೇ ಉದ್ಧಾರ ಆಗ್ಬೇಕು, ನೀವೇ ತಿನ್ಬೇಕು. ಆ ತರ ಇದ್ರೆ ಮಾತ್ರನೇ ರಾಹು 2ನೇ ಮನೆಯಲ್ಲಿ. ಇವಾಗ ಕಾಳಸರ್ಪ ಯೋಗಕ್ಕೆ ಹೋಗ್ಬಿಟ್ರ ನೀವು ಅಂದ್ರೆ ಇಲ್ಲ ಇಲ್ಲ, ಕಾಳಸರ್ಪ ದೋಷಕ್ಕೆ ಹೋದ್ರ ಅಂದ್ರೆ ಖಂಡಿತ ಇಲ್ಲ, ಅದನ್ನೆಲ್ಲ ಬಿಟ್ಬಿಡಿ, ಅದನ್ನ ಬಿಟ್ಟು ಬನ್ನಿ. ಸೊ ರಾಹು 2ನೇ ಮನೆಯಲ್ಲಿ ಇದ್ರೆ, ಸೊ ನಾ ಮೊದಲೇ ಹೇಳಿದೀನಿ PDF ಸಿಗಲ್ಲ ಅಂತ. ಸೊ ದಯವಿಟ್ಟು ಯಾರಿಗಾರು ಬೇಕಂದ್ರೆ ವಿಡಿಯೋ ನಾಳೆ ಮತ್ತೆ ಯೂಟ್ಯೂಬ್ ಅಲ್ಲಿ ಬರುತ್ತೆ, ಅದನ್ನ ನೋಡಿ ಬರ್ಕೋಬಹುದು, ಅಥವಾ ಇವಾಗ ಬರ್ಕೋತೀರಾ ಅಂದ್ರೆ ಇವಾಗ್ನು ಬರ್ಕೋಬಹುದು, ರೈಟ್? ಸೊ ಇವರು ಸ್ವಂತ ಪರಿಶ್ರಮದಿಂದ ಜೀವನದಲ್ಲಿ ಉದ್ಧಾರ ಆಗ್ತಾರೆ. ಸ್ವಂತ ಪರಿಶ್ರಮ, ಇವರೇ ನಂಬಬೇಕು. ಇವ್ರನ್ನ ಬಿಟ್ಟು ಬೇರೆ ಯಾರನ್ನಾದ್ರೂ ಇವ್ರು ನಂಬಿದ್ರೆ ಹಾಳಾಗೋದಂತೂ ಖಂಡಿತ. ಓಕೆನಾ? ಈ ಜಾತಕರು 2ನೇ ಮನೆಯಲ್ಲಿ ರಾಹು ಇದ್ದವರು ದೇವಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಹಣವನ್ನ ದಾನವಾಗಿ ನೀಡಬಾರದು. ಹಣವನ್ನ ದಾನವಾಗಿ ನೀಡಬಾರದು. ಏನಾಗ್ಬಿಡುತ್ತೆ? ಏನಕ್ಕೆ ಹಣ ಕೊಡ್ತೀವಿ ನಾವು? ನೋಡಿ, ಹಣವನ್ನ ದಾನವಾಗಿ ನೀಡೋದಂದ್ರೆ ದೇವಸ್ಥಾನದ ಕಾರ್ಯಗಳಿಗೆ ಇತ್ಯಾದಿಗಳಿಗೆ ಸಮ್ ಅಮೌಂಟ್, ನನ್ನ ಕಡೆಯಿಂದ ಇದು ಈ ದೇವಸ್ಥಾನದ ಕಾರ್ಯಗಳಿಗೆ ಅಂತ ನಾವು ಕ್ಯಾಶ್ ಕೊಡ್ತೀವಿ. ಕ್ಯಾಶ್, ಇಲ್ಲಿ ಮಾತಾಡ್ತಾ ಇರೋದು ಕ್ಯಾಶ್, ಹಣವನ್ನ. ಅದು ಚೆಕ್ ರೂಪದಲ್ಲಾದ್ರೂ ಕೊಡಿ, ಯಾವ ತರ ಆದ್ರೂ ಕೊಡಿ, ಕ್ಯಾಶ್ ಆದ್ರೂ ಕೊಡಿ, ಪರವಾಗಿಲ್ಲ, ಒಟ್ನಲ್ಲಿ ಹಣ. ಓಕೆನಾ? ದಾನವಾಗಿ ಕೊಟ್ರೆ ಏನಾಗುತ್ತಂದ್ರೆ ಇವರು ಊರೇ ಬಿಟ್ಟು ಹೋಗುವಂತ ಪ್ರಸಂಗ ಬರ್ತದೆ. ನೋಡಿ ಎಷ್ಟು ಒಂದು ವಿಷಯ ಇದೆ ಇದ್ರಲ್ಲಿ ಅಂದ್ರೆ, ಊರು ಬಿಡ್ಬೇಕಾಗುತ್ತೆ, ಏರಿಯಾ ಬಿಡ್ಬೇಕಾಗುತ್ತೆ. ಕನಿಷ್ಠ ಪಕ್ಷ ನೀವು ಚೆಕ್ ಮಾಡಿ, ಇದನ್ನ ಕೊಟ್ಟು ಬಂದ ಮೇಲೆ ನಾನು ಯಾವ ಏರಿಯಾದಲ್ಲಿ ಇದ್ನೋ, ಯಾವ ದೇವಸ್ಥಾನಕ್ಕೆ ನಾನು ಕೊಟ್ಟೋ ಆ ಏರಿಯಾ ನಾನು ಬಿಟ್ಟು ಬೇರೆ ಕಡೆಗೆ ಮನೆಗೆ ಬಂದಿದ್ದೀನಿ ಗುರುಗಳೇ, ಮನೆ ಚೇಂಜ್ ಮಾಡಿ ಚೆಕ್ ಮಾಡಿ ನೀವು, ಹೌದು ಅಲ್ವೋ ಅನ್ನೋದನ್ನ ನೋಡಿ. ಅಥವಾ ಊರೇ ಬಿಡಬೇಕಾದಂತ ಪ್ರಸಂಗಗಳು ಬರ್ತದೆ. ಅದೇ ರೀತಿ ಇದೇ ವ್ಯಕ್ತಿಗಳು ದೇವಸ್ಥಾನದಲ್ಲಿ ಅಥವಾ ಅಲ್ಲಿ ಅರ್ಪಿಸುವಂತ ಪ್ರಸಾದ ಧನವನ್ನ ಮನೆಗೆ ಏನಾದ್ರು ತಂದ್ರೆ ಇವರ ಉತ್ತರೋತ್ತರ ಅಭಿವೃದ್ಧಿ ಆಗುತ್ತೆ. ಇದನ್ನ ಹೆಂಗ್ ಕಂಡುಹಿಡಿಯೋದು ಅಂತ ಹೇಳಿದ್ರೆ, ಯಾರು ಪುರೋಹಿತರಿಗೆ 2ನೇ ಭಾವದಲ್ಲಿ ರಾಹು ಇರ್ತಾನೋ, ದೇವಸ್ಥಾನದಿಂದ ಸಂಪಾದನೆ, ಕರೆಕ್ಟಾ? ದೇವಸ್ಥಾನದ ದುಡ್ಡು ಅಂತ ಹೇಳಿದ್ರೆ ತಪ್ಪು ತಿಳ್ಕೊಬೇಡಿ, ತಪ್ಪಾಗಿ ಹೋಗ್ಬೇಡಿ. ದೇವಸ್ಥಾನದಿಂದ ಒಂದು ಸಂಪಾದನೆ, ನನಗೆ ನಿತ್ಯ ಸಂಪಾದನೆ ಕೊಡ್ತಾ ಇರೋದು, ನನಗೆ ನಾನು ಏನಿದೆಯೋ, ಯಾವ ದೇವಸ್ಥಾನ ಇದೆಯೋ, ಯಾವ ಸ್ವಾಮಿಗಳಿದಾರೋ ಅವರಿಂದ ಬರ್ತಾ ಇದೆ, ಕರೆಕ್ಟಾ? ಸೊ ಅಲ್ಲಿಂದ ನೀವು ಪ್ರಸಾದ ಅಥವಾ ಅಲ್ಲಿಂದ ಬರುವಂತ ಹಣದಿಂದ ತಾವು ಉದ್ಧಾರ ಆಗ್ತೀರಿ, ಕನ್ಫರ್ಮ್. ಅಲ್ಲಿಗೆ ನೀವು ಹಣ ಕೊಟ್ರೆ ನೀವು ಊರು ಬಿಡ್ಬೇಕಾಗಿರುವಂತ ಪ್ರಸಂಗ ಬರುತ್ತೆ. ಅರ್ಥ ಆಯ್ತಾ? ಸೊ ದಾನ ಇತ್ಯಾದಿ. ಇವ ರಾಹು ಜೊತೆ ಬೇರೆ ಗ್ರಹ ಇದ್ರೆ ಏನೂ ಆಗಲ್ಲ. ರಾಹುನ ಯಾವ್ದಾದ್ರು ಗ್ರಹಗಳು ನೋಡಿದ್ರೆ ಏನೂ ಆಗಲ್ಲ. ನಾನು ಏನ್ ಹೇಳಿದಿನೋ ಅದೇ ನಡೀತದೆ. ಸೊ ದಯವಿಟ್ಟು ನಿಮ್ಮ ಜಾತಕದಲ್ಲಿ ಯಾರ್ಯಾರಿಗೆ ಇಲ್ಲಿ 2ನೇ ಮನೆ ರಾಹು ಇದಾನೋ ಅವ್ರು ಒಂದ್ ಸ್ವಲ್ಪ ನೋಡ್ಕೊಳ್ಳಿ. ಅದೇ ರೀತಿ ನಾನು ಇಲ್ಲಿ ಹೇಳ್ತಾ ಇರೋದೆಲ್ಲ ಲಗ್ನದಿಂದ ಲೆಕ್ಕ ಹಾಕೊಳ್ಳಿ. ಓಕೆನಾ? ಸೊ ಲಗ್ನದಿಂದ 6ನೇ ಭಾವದಲ್ಲಿ, 6th ಹೌಸ್, ಲಗ್ನದಿಂದ 6ನೇ ಭಾವದಲ್ಲಿ ಚಂದ್ರ ಏನಾದ್ರೂ ಇದಾನ ಅಂತ ನೋಡಿ. ಇಲ್ಲಿ ಕ್ಷೀಣ ಚಂದ್ರನ, ಓಕೆ, ಉಚ್ಚ ಚಂದ್ರನ, ನೀಚ ಚಂದ್ರನ, ಇದೆಲ್ಲ ನೋಡಕ್ ಹೋಗ್ಬೇಡಿ. ಜಸ್ಟ್ ಇಷ್ಟೇ ನೋಡಿ, 6ನೇ ಭಾವದಲ್ಲಿ ಚಂದ್ರ ಇದಾನ ಅಂತ ನೋಡಿ. ಇವ್ರು ಯಾವುದೇ ಕಾರಣಕ್ಕೂ ಹಾಲು ಮತ್ತೆ ನೀರನ್ನ ದಾನವಾಗಿ ಕೊಡಬಾರದು. ಕೊಟ್ರೆ ಇವ್ರದ್ದು ಜೀವನದಲ್ಲಿ ಸರ್ವವಿಧವಾದಂತ ಸುಖದಿಂದ ವಂಚಿತರಾಗ್ತಾರೆ ಅಂತಿದೆ. ಅಂದ್ರೆ ಇವ್ರಿಗೆ ಸುಖ ಅನ್ನೋದೇ ಸಿಗಲ್ಲ. ಹಾಲು ಮತ್ತೆ ನೀರು ಎಲ್ಲೆಲ್ಲಿ ನಾವು ದಾನವಾಗಿ ಕೊಡ್ತೀವಿ ಅನ್ನೋದನ್ನ ಯೋಚನೆ ನೋಡಿ. ಕೆಲವೊಂದ್ ಕಡೆ ಬಂದ್ಬಿಟ್ಟು ನಾವು ನೀರನ್ನ ದಾನವಾಗಿ ಕೊಡ್ತೀವಿ, ಕ್ಯಾನ್ ಹಾಕ್ಸುವಂತದ್ದು, ಆ ಬಾಟ್ಲ್ಗಳನ್ನ ಕೊಡುವಂತದ್ದು, ಯಾವ್ದೋ ಒಂದು ಕಾರ್ಯಕ್ರಮ ಇತ್ಯಾದಿಗಳು ನಡೀತಾ ಇರ್ತದೆ. ನನ್ನ ಕಡೆಯಿಂದ ನೀರು ಇತ್ಯಾದಿಗಳನ್ನ, ಇವಾಗ ನೀರ್ ಬಿಸ್ನೆಸ್ ನಾನು ಮಾಡ್ತಾ ಇದ್ದೀನಿ. ನಮ್ಮ ಮಠದಲ್ಲೋ ದೇವಸ್ಥಾನದಲ್ಲೋ ಯಾವ್ದೋ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ನಾನು ಏನ್ ಮಾಡ್ತೀನಿ, ನನ್ನ ಕಡೆಯಿಂದ ಒಂದು ನೀರಿನ ಇದು ನನ್ನ ಫೆಸಿಲಿಟಿ ಅದೇನಿದೆಯೋ ನಾನ್ ಮಾಡ್ತೀನಿ ಅಂತ. ಯಾವುದೇ ಕಾರಣಕ್ಕೂ 6ನೇ ಭಾವದಲ್ಲಿ ಚಂದ್ರ ಇದ್ದವರು ನೀರನ್ನ ದಾನವಾಗಿ ಕೊಡಬಾರದು. ಕೊಟ್ರೆ ಸರ್ವ ಸುಖದಿಂದ ವಂಚಿತರಾಗ್ತಾರೆ. ಓಕೆ, ಇದೇ ರೀತಿ ಗುರು ಇನ್ ಕೇಸ್ 10ನೇ ಭಾವದಲ್ಲಿದ್ದರೆ, ದಶಮ ಭಾವ ಅಂತೀವಿ, ಗುರು ದಶಮ ಭಾವದಲ್ಲಿದ್ದರೆ ಸಾರ್ವಜನಿಕವಾಗಿ ನೀವೇನಾದ್ರೂ ಅನ್ನದಾನ ಮಾಡಿದ್ರೆ, ಮನೆಯಲ್ಲಿ ಅಲ್ಲ, ಕ್ಲೀನ್ ಆಗಿ ಮೆನ್ಷನ್ ಇದೆ, ಸಾರ್ವಜನಿಕವಾಗಿ ಅನ್ನದಾನ ಮಾಡಿದ್ರೆ, ಸಾಧು ಸಂತರಿಗೆ ಅನ್ನದಾನ ಮಾಡಿದ್ರೆ, ತಾನೇ ಸ್ವಯಂ ಪೂಜೆ ಹೋಮಗಳನ್ನ ಮಾಡಿದ್ರೆ ಕೆಲಸ ಕಾರ್ಯಗಳಲ್ಲಿ ಅಪಯಶಸ್ಸು ಉಂಟಾಗಿ ಸಂಪಾದನೆ ಸಾಲದೆ ಕಂಗಾಲಾಗ್ತಾರೆ. ಓಕೆ, ಅರ್ಥ ಆಯ್ತಾ? ಸಾರ್ವಜನಿಕವಾಗಿ ಇವ್ರು ಅನ್ನದಾನ ಮಾಡಂಗಿಲ್ಲ, ಸಾಧು ಸಂತರಿಗೆ ಅನ್ನದಾನ ಮಾಡಂಗಿಲ್ಲ. ಅದೇ ರೀತಿ ತಾನೇ ಸ್ವತಃ ಹೋಮ ಹವನ ಪೂಜೆಗಳನ್ನ ಮಾಡಿದಾಗ ಇವರ ಜೀವನ ಹಾಳಾಗೋದನ್ನ ತಪ್ಪಿಸೋದಕ್ಕೆ ಯಾರ ಕೈಲೂ ಆಗಲ್ಲ.
ಸೊ ಯಾರಾದ್ರೂ ಜಾತಕದಲ್ಲಿ ಇದು 10ನೇ ಭಾವದಲ್ಲಿ ಗುರು ಇದಾರ ಅನ್ನೋದನ್ನ ನೋಡ್ಕೊಳ್ಳಿ. ಚಂದ್ರ 4ನೇ ಭಾವದಲ್ಲಿ, ಅದ್ರ ಜೊತೆಗೆ ಗುರು ಏನಾದ್ರು 10ನೇ ಭಾವದಲ್ಲಿ ಇದ್ದರೆ, ಅಂದ್ರೆ ಒಂದಕ್ಕೊಂದು ಗ್ರಹಗಳು ದೃಷ್ಟಿ ಆಗ್ತಾ ಇರ್ತವೆ. ಜಾತಕರು ಯಾವುದೇ ದೇವರಿರ್ಬೋದು, ಅದರ ಮೂರ್ತಿಯನ್ನ ದೇವಸ್ಥಾನದಲ್ಲಿ ಏನಾದ್ರೂ ಪ್ರತಿಷ್ಠಾಪನೆ ಮಾಡಿದ್ರೆ ಸಮಾಜದಲ್ಲಿ ಅವರಿಗೆ ಅವಮಾನಗಳು ಹಾಕೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಪಮಾನಗಳು ಏರ್ಪಡುವಂತ ಪ್ರಸಂಗ ಬರ್ತದೆ. ಗುರು 10ನೇ ಮನೆಯಲ್ಲಿ ಇರ್ಬೇಕು, ಚಂದ್ರ 4ನೇ ಮನೆಯಲ್ಲಿ ಇರ್ಬೇಕು. ಇವಾಗ ಯಾರಿಗಾರು ಡೌಟ್ ಬರ್ಬೋದು, ಚಂದ್ರ 4ರಲ್ಲಿ ಇದ್ದಾನೆ ಗುರು ಇಲ್ಲ, ಗುರು ಇದ್ದಾನೆ ಚಂದ್ರ ಇಲ್ಲ. ಹಾಗಲ್ಲ, ಗುರು 10ರಲ್ಲಿ ಇರ್ಬೇಕು ಮತ್ತು ಚಂದ್ರ 4ರಲ್ಲಿ ಇರ್ಬೇಕು. ಇದೆರಡು ಕಾಂಬಿನೇಷನ್ ಇತ್ತಂದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ದೇವರ ಮೂರ್ತಿಗಳನ್ನ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡುವ ಹಾಗಿಲ್ಲ. ಮಾಡಿದ್ರೆ ನಿಮಗೆ ಸಮಾಜದಲ್ಲಿ ಬಂದ್ಬಿಟ್ಟು ಅವಮಾನಗಳ ಪ್ರಸಂಗಗಳು ಪ್ರಾರಂಭ ಆಗುತ್ತೆ, ಅವಮಾನಗಳು ಏರ್ಪಡ್ತವೆ. ನಿಮ್ಮ ಮೇಲೆ ಸುಳ್ಳು ಆಪಾದನೆಗಳು ಅಥವಾ ಆರೋಪಗಳು ಬಂದು ನಿಮ್ಮ ಭವಿಷ್ಯವೇ ಹಾಳಾಗಿ ಹೋಗ್ತದೆ. ಬರೀ 2 ಗ್ರಹಗಳು ಇದ್ರೆ ಸಾಕಂದ್ರೆ ಹೌದು, ಈ 2 ಗ್ರಹಗಳನ್ನ ನೋಡಿದ್ರೇನೆ ಸಾಕು, ಬೇರೆ ಗ್ರಹಗಳನ್ನ ನೀವು ನೋಡುವಂತ ಅವಶ್ಯಕತೆ ಇರಲ್ಲ. ಅದೇ ರೀತಿ ಕೇತು 12ನೇ ಭಾವದಲ್ಲಿ ಇದ್ದರೆ, ಬಹಳಷ್ಟು ಕಡೆಗಳಲ್ಲಿ ನೀವು ಕೇಳಿರ್ಬೋದು, ನೀವು ತಗೊಂಡಿರೋ ಜಮೀನ್ ಬಂದ್ಬಿಟ್ಟು ನಿಸ್ಸಂತಾನವಂತರಿಂದ ಏನಾದ್ರು ತಗೊಂಡ್ರ, ಬ್ರಾಹ್ಮಣರಿಂದ ಏನಾದ್ರು ತಗೊಂಡ್ರ ಇತ್ಯಾದಿಗಳ ಪ್ರಶ್ನೆಗಳು ಬರುತ್ತೆ. ಅಂದ್ರೆ ನನಗೆ ಬಂದಿರುವಂತ ಪ್ರಶ್ನೆಗಳು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಆವಾಗ ಸಮಸ್ಯೆಗಳು ಬರುತ್ತೆ ಅಂತಾರೆ. ಇಲ್ಲವೇ ಇಲ್ಲ, ಈ ತರದೆಲ್ಲ ಯಾವ್ದನ್ನು ನೀವು ತಲೆಗೆ ಹಾಕೊಳಕ್ ಹೋಗ್ಬೇಡಿ. ಕೇತು 12ನೇ ಭಾವದಲ್ಲಿ ಇದ್ದರೆ, ನಿಮ್ಮ ಜಾತಕದಲ್ಲಿ ಕೇತು 12ನೇ ಭಾವದಲ್ಲಿದ್ರೆ ನಿಸ್ಸಂತಾನವಂತರಿಂದ ಇನ್ ಕೇಸ್ ನೀವು ಯಾವ್ದಾದ್ರು ಭೂಮಿ ಖರೀದಿ ಏನಾದ್ರು ಮಾಡಿದ್ರೆ ನಿಮ್ಮ ನಿತ್ಯ ಸಂಪಾದನೆಗೆ ತೊಂದರೆ ಸ್ಟಾರ್ಟ್ ಆಗತ್ತೆ. ಕೇತು 12ನೇ ಭಾವದಲ್ಲಿದ್ರೆ, ಅದನ್ನ ಬಿಟ್ಟು ಕೇತು ಎಲ್ಲೋ ಇದ್ದಾನೆ, ನಾವು ತಗೊಂಡಿದ್ವಿ, ಯಾರೋ ಹೇಳ್ಬಿಟ್ರು ನಿಸ್ಸಂತಾನವಂತರಿಂದ ಭೂಮಿ ತಗೊಂಡಿದ್ವಿ, ಆ ಭೂಮಿ ತಗೊಂಡಾಗಿಂದ ತೊಂದರೆ ಬರ್ತೈತೆ, ದಯವಿಟ್ಟು ಇದನ್ನೆಲ್ಲ ತಲೆ ಒಳಗಡೆ ಹಾಕೋಬೇಡಿ. ಕೇತು 12ನೇ ಭಾವದಲ್ಲಿ ಇದ್ರೆ ನೀವು ಯಾವುದೇ ಕಾರಣಕ್ಕೂ ನಿಸ್ಸಂತಾನವಂತರಿಂದ ಭೂಮಿ ಖರೀದಿ ಮಾಡಬೇಡಿ. ಮಾಡಿದ್ರೆ ನಿತ್ಯ ಸಂಪಾದನೆ, ನಿತ್ಯ ಜೀವನೋಪಾಯ, ನಿತ್ಯ ಸಂಪಾದನೆ ಏನ್ ಬೇಕಾದ್ರೂ ಕರೀರಿ, ಅದಕ್ಕೆ ಸಮಸ್ಯೆಗಳು ಬರ್ತವೆ. ಅಥವಾ ಅನಾವಶ್ಯಕ ಖರ್ಚುಗಳು ಜಾಸ್ತಿ ಆಗ್ಬಿಟ್ಟು ನೀವು ಸಾಲಗಾರರಾಗ್ತೀರಾ. ಸಾಲನೇ ಇರ್ಲಿಲ್ಲ, ಅದೇನದು ಗೊತ್ತಿಲ್ಲ, ಇದು ತಗೊಂಡ್ರ ಮೇಲೆ ನಂಗೆ ಸಾಲ ಬಂತು ಅಂತ ನೀವ್ ಹೇಳ್ತೀರಾ. ಕರೆಕ್ಟ್ ಆಗಿ ಚೆಕ್ ಮಾಡಿ ನೋಡಿ, ಆ ಜಮೀನು ಅಥವಾ ಆ ಜಾಗ ಯಾರು ನಿಮಗೆ ಕೊಟ್ರೋ, ಯಾರು ಮಾರಾಟ ಮಾಡಿದ್ರೋ ಅವರಿಗೆ ಸಂತಾನ ಇತ್ತೋ ಇಲ್ಲವೋ ಅನ್ನೋದನ್ನ ನೀವು ನೋಡಬಹುದು. ಓಕೆನಾ? ಅದೇ ರೀತಿ ಯಾರಾದ್ರೂ ದೊಡ್ಡ ದೊಡ್ಡ ಕಾರ್ಖಾನೆ ಅಂದ್ರೆ ಫ್ಯಾಕ್ಟ್ರಿಗಳನ್ನ ಯಾರಾದ್ರೂ ನಡೆಸ್ತೀರಾ ಅಂದ್ರೆ, ಐಷಾರಾಮಿ ವಾಹನ, ಟಾಪ್ ಎಂಡ್ ಮಾಡಲ್ ಅಲ್ಲಿ ಇರುವಂತಹ ಗಾಡಿಗಳನ್ನ ಯಾರಾದ್ರೂ ಬಳಸ್ತಾ ಇದ್ದೀರಾ ಅಂದ್ರೆ, ಉದ್ಯೋಗಿಗಳಿಗೆ ಅತಿ ಹೆಚ್ಚು ಸಂಬಳವನ್ನ ಕೊಡುವಂತವ್ರು. ಕೆಲವೊಂದ್ ಕಡೆ ನೀವು ಕೇಳಿರ್ಬೋದು, ಅವ್ರ ಹತ್ರ ಒಳ್ಳೆ ಪೇಮೆಂಟ್ ಅಪ್ಪ, ಸೇಮ್ ಕೆಲಸ ಇಲ್ಲಿ ಮಾಡ್ತೀವಿ, ಇಲ್ಲಿ ಕಮ್ಮಿ ಪೇಮೆಂಟ್ ಅಪ್ಪ ಅಂತಿರ್ತೀವಲ್ಲ, ಅತಿ ಹೆಚ್ಚು ಪೇಮೆಂಟ್ ಕೊಡುವಂತ ಓನರ್ಸ್ ಗಳಿಗೆ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ಪ್ರಾಪಂಚಿಕ ಸುಖದ ಒಂದು ಉತ್ತುಂಗದಲ್ಲಿರೋರು, ಎಲ್ಲಾ ರೀತಿಯ ಪ್ರಾಪಂಚಿಕ ಸುಖವನ್ನ ಅನುಭವಿಸುವವರು ಯಾವುದೇ ಕಾರಣಕ್ಕೂ ಶನಿಯ ದಾನಗಳನ್ನ ಮಾಡಬಾರದು. ನೀವು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿದ್ದೀರಾ, 4 ಜನರಿಗೆ ಕೆಲಸ ಇತ್ಯಾದಿಗಳನ್ನ ಕೊಡ್ತೀರಾ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇದೆಲ್ಲ ತಲೆ ಸುತ್ಕೊಂಡು ಹೋಗೋದ್ ಬೇಡ, ನಾವು ಕ್ಲೀನ್ ಆಗಿ ಹೇಳ್ತೀನಿ ಕೇಳಿ. ನೀವೊಂದು ಬಿಸ್ನೆಸ್ ಮ್ಯಾನ್ ಆಗಿದ್ದೀರಾ ಅಥವಾ ನೀವೊಬ್ಬ ವ್ಯಾಪಾರಿ ಆಗಿದ್ದೀರಾ, ಏನೋ ಒಂದು ನಿಮ್ಮ ಹತ್ರ ಒಂದ್ 4 ಜನ ಕೆಲಸ ಮಾಡ್ತಾ ಇದ್ದಾರೆ, ರೈಟ್? ಯಾವುದೇ ಕಾರಣಕ್ಕೂ ಏನೇ ಬರ್ಲಿ, ಶನಿ ಸಾಡೆ ಸಾತಿ ಬರ್ಲಿ, ಎಂತದೇ ಬರ್ಲಿ, ನೀವು ಶನಿಯ ದಾನಗಳನ್ನ ಮಾಡುವ ಹಾಗಿಲ್ಲ. ನೆನ್ಪಿಟ್ಕೊಳ್ಳಿ, ಶನಿಯ ಶಾಂತಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಶನಿಯ ದಾನಗಳನ್ನ ನೀವು ಮಾಡೋಂಗಿಲ್ಲ. ಯಾವಾಗ ನೀವು ದಾನ ಮಾಡ್ತಿರೋ ನಿಮ್ಮ ಸಾಮ್ರಾಜ್ಯ ಅಧಪತನವಾಗೋದಿಕ್ಕೆ ಶುರು ಆಗುತ್ತೆ, ಡೌನ್ ಬರೋದಕ್ಕೆ ಸ್ಟಾರ್ಟ್ ಆಗ್ತೀರಾ. ಯಾವಾಗ ನೀವು ಶನಿಗೆ ಸಂಬಂಧಪಟ್ಟಂತ ದಾನ, ಇವಾಗ ನಾವ್ ಹೇಳ್ತೀವಿ ಏಳರಾಟ ಶನಿ ನಡೀತಾ ಐತೆ, ಸಾಡೆ ಸಾತಿ ನಡೀತಾ ಐತೆ, ಶನಿ ದಶೆ ನಡೀತಾ ಐತೆ, ಸೊ ಶನಿ ಸರಿ ಇಲ್ಲ ನಿಮ್ ಜಾತಕದಲ್ಲಿ, ದಾನ ಇತ್ಯಾದಿಗಳನ್ನ ಕೊಡಿ. ಏನು? ಎಳ್ಳು, ಕಪ್ಪು ಬಟ್ಟೆ, ಕಬ್ಬಿಣದ ವಸ್ತುಗಳು, ರೈಟ್? ಇವೆಲ್ರಿಗೂ ಗೊತ್ತಿರುವಂತ ವಿಷಯ. ಸೋಪ್ ಗೊತ್ತಾ ನಿಮ್ಗೆ? ಸೋಪ್ ನಾವು ಮೈ ಉಜ್ಜುವಂತದ್ದಾಗಿರ್ಬೋದು, ಬಟ್ಟೆ ಒಗೆಯುವಂತ ಸೋಪ್ ಆಗಿರ್ಬೋದು, ಉಪ್ಪಿನಕಾಯಿ ಆಗಿರ್ಬೋದು, ಇತ್ಯಾದಿ. ಇದನ್ನ ಯಾವುದೇ ಕಾರಣಕ್ಕೂ ತಾವುಗಳು ದಾನ ಮಾಡುವ ಹಾಗಿಲ್ಲ. ಯಾವಾಗ ನೀವು ದಾನ ಮಾಡಿರ್ತೀರೋ, ನೀವು ನೋಡಿ ನಿಮ್ಮ ವ್ಯಾಪಾರ ನೆಲ ಕಚ್ಚೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಹತ್ರ ಇರುವಂತ ನೌಕರರ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತದೆ. ನೌಕರರ ಸಂಖ್ಯೆ, ಯಾಕಂದ್ರೆ ಸಂಬಳ ಕೊಡಕ್ ಆಗ್ತಾ ಇಲ್ಲ. ನಮ್ ಕೆಲಸ ಬಂದಿರ್ತಾನೆ ನಾವು ಸಂಬಳ ಕೊಡೋದು, ಅಥವಾ ಸಂಬಳ ಕೊಡಕ್ ಆಗ್ತಾ ಇಲ್ಲ. ಆ ರೀತಿಯಾಗಿ ನಿಮ್ಮ ಜೀವನ ಅಧಪತನವಾಗುತ್ತೆ. ಸೈನ್ಯದಲ್ಲಿ ಒಳ್ಳೆಯ ಅಧಿಕಾರದಲ್ಲಿ ಇರುವಂತವರು ಯಾರಾದ್ರೂ ಇದ್ರೆ, ಸೈನ್ಯದಲ್ಲಿ ಒಳ್ಳೆ ಅಧಿಕಾರದಲ್ಲಿ ಇರುವಂತವರು, ಅಥವಾ ನೀವು ಈ ರೀತಿ ಕೂಡ ತಗೋಬಹುದು, ಪೊಲೀಸ್ ಆಗಿದ್ದೀರಾ, ಒಳ್ಳೆ ಪೋಸ್ಟ್ ಅಲ್ಲಿ ಇದ್ದೀರಾ, ನೀವು ಪೊಲೀಸ್ ಆಗಿದ್ದೀರಾ, ಒಳ್ಳೆ ಪೋಸ್ಟ್ ಅಲ್ಲಿ ನೀವಿದ್ದೀರಾ, ಯಾವುದೇ ಕಾರಣಕ್ಕೂ ಸ್ವೀಟ್ಸ್ ಅನ್ನ ನೀವು ದಾನ ಮಾಡುವ ಹಾಗಿಲ್ಲ. ಸ್ವೀಟ್ಸ್ ಅನ್ನ ನೀವು ದಾನ ಮಾಡುವ ಹಾಗಿಲ್ಲ. ನಿಮ್ಮ ವೃತ್ತಿ ಜೀವನದಲ್ಲಿ ತೊಂದರೆ ಆಗತ್ತೆ. ನಿಮ್ಮ ಅದು ವೃತ್ತಿ ಏನಿದೆಯೋ, ಏನ್ ಉದ್ಯೋಗವನ್ನ ನೀವು ಮಾಡ್ತಾ ಇದ್ದೀರೋ ಅದರಲ್ಲಿ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಕೆಲವೊಂದ್ಸಲ ಚೆನ್ನಾಗಿ ಓಡ್ತಾ ಇತ್ತು ಕೆಲಸ, ಇವಾಗ ಕೆಲಸದಲ್ಲಿ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗಿತ್ತೆ, ಇವ್ರುಗಳು ಎತ್ ಕಟ್ತಾ ಇದಾರೆ, ಪ್ರಮೋಷನ್ ಆಗ್ತಾ ಇತ್ತು, ಇವ್ರು ಯಾರೋ ಹೆಸರು ಹೇಳ್ಬಿಟ್ಟು ಹೆಸರು ತೆಗೆಸ್ಬಿಟ್ರು, ಮೇಲಧಿಕಾರಿಗಳು ತೊಂದರೆ ಕೊಡ್ತಾ ಇದಾರೆ ಕೆಲಸದಲ್ಲಿ ಅಂತ ಇದ್ದೀರಾ. ಸೊ ದಯವಿಟ್ಟು ನಿಮ್ಮ ಜಾತಕವನ್ನ ಚೆಕ್ ಮಾಡಿಸಿ ನೋಡಿ. ಯಾವತ್ತಾದ್ರೂ ಅಲ್ಲಿಗೆ ಆಫೀಸ್ ಇತ್ಯಾದಿಗಳಿಗೆ ಹೋಗಿ ಸ್ವೀಟ್ಸ್ ಇತ್ಯಾದಿಗಳನ್ನ ಯಾರಿಗಾರು ತಿನ್ಸಿದ್ರ, ಯಾರಿಗಾರು ದಾನದ ರೂಪದಲ್ಲಿ ಕೊಟ್ಟಿದ್ದೀರಾ ಅನ್ನುವಂಥದ್ದನ್ನ ನೀವೇ ನೋಡ್ಕೊಳ್ಳಿ. ಓಕೆನಾ? ಪ್ರತಿದಿನ ಪ್ರಯಾಣ ಮಾಡ್ಬೇಕು.
ಆ ರೀತಿ ಉದ್ಯೋಗ ಅಥವಾ ವ್ಯಾಪಾರ ಮಾಡುವಂತವ್ರು ಯಾರೇ ಆಗಿರ್ಬೋದು. ಆಮದು ರಫ್ತು ಆಮದು ರಫ್ತು ವ್ಯಾಪಾರವನ್ನ ಮಾಡುವಂತವ್ರು ಯಾರೇ ಆಗಿರ್ಬೋದು. ತುಪ್ಪದಿಂದ ಮಾಡಿರುವಂತ ಯಾವುದೇ ಪದಾರ್ಥ, ಯಾವುದೇ ಆಹಾರ ಪದಾರ್ಥ ತುಪ್ಪದಿಂದ ಮಾಡಿರ್ಬೇಕು, ತುಪ್ಪ ಬಳಸಿರ್ಬೇಕು. ಅದನ್ನ ತುಪ್ಪದ್ದೇ ಇರ್ಬೇಕು ಅಂತ ಹೇಳ್ತಾ ಇಲ್ಲ, ಕ್ಲೀನ್ ಆಗಿ ಕೇಳಿಸ್ಕೊಡಿ, ತುಪ್ಪ ಬಳಸಿರ್ಬೇಕು. ಆ ರೀತಿ ಯಾವುದೇ ಆಹಾರ ಪದಾರ್ಥಗಳನ್ನ ನೀವೇನಾದ್ರೂ ದಾನದ ರೂಪದಲ್ಲಿ ಕೊಟ್ರೆ ನಿಮ್ಮ ವ್ಯಾಪಾರದಲ್ಲಿ ನಷ್ಟ ಆಗತ್ತೆ. ಓಕೆನಾ? ಸೊ ಈ ರೀತಿ ಕಾರಣಗಳು ಹಲವಾರು ಇರ್ತವೆ. ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ, ನೀವು ಒಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ, ರೈಟ್? ನಿಮಗೆ ಪಿತೃದೋಷ ಇದೆ. ಹೆಂಗ್ ಬರುತ್ತೆ ಇದು ಅಂತ ಹೇಳೋದಕ್ಕೆ ನಿಮ್ಗೆ ಪಿತೃದೋಷ ಇದೆ. ನಮ್ಮಂತವ್ರು ಯಾರೋ ಒಬ್ರು ಹೇಳಿದ್ರು, ನನ್ನನ್ನು ಸೇರ್ಸ್ಕೊಂಡ್ಬಿಡಿ ನಿಮ್ ಗ್ಯಾಂಗ್ ಅಲ್ಲಿ. ಸೊ ನಮ್ಮಂತವ್ರು ಯಾರೋ ಒಬ್ರು ಹೇಳಿದ್ರು, ಮಧ್ಯಾಹ್ನ 12:30 2:30 ಒಳಗಾಗಿ ಯಾರಿಗಾದ್ರೂ ಊಟವನ್ನ ಕೊಡ್ಸಿ, ಚೆನ್ನಾಗಿರೋ ಊಟವನ್ನ ಕೊಡ್ಸಿ ಅಂತ ಹೇಳಿದ್ರು. ನೀವು ಚೆನ್ನಾಗಿರುವಂತ ತುಪ್ಪದಲ್ಲಿ ಮಾಡಿರುವಂತ ಒಂದು ಊಟವನ್ನ, ಅಡಿಗೆಯನ್ನ ಅವರಿಗೆ ತಿನ್ನಿಸ್ಬಿಟ್ರಿ, ಮುಗೀತು ಕತೆ ನಿಮ್ದು. ನಿಮ್ದು ವ್ಯಾಪಾರ ನಷ್ಟ ಆಗೋದಕ್ಕೆ ಪ್ರಾರಂಭ ಆಗತ್ತೆ. ಸೊ ದಯವಿಟ್ಟು ಏನ್ ಕೊಡ್ಬೇಕು, ಹೌದು ಊಟವನ್ನ ಕೊಡ್ಸೋ ತಪ್ಪ ಅಂದ್ರೆ ತಪ್ಪಲ್ಲ, ನಾನು ಹೇಳ್ತೀನಿ ದಾನ ಹೇಗ್ ಮಾಡ್ಬೇಕು ಅಂತ. ಆ ರೀತಿ ಇನ್ ಮುಂದೆ ಮಾಡಿ, ಜೀವನದಲ್ಲಿ ಉದ್ಧಾರ ಆಗ್ತೀರಾ. ಈಗ ಮಾಡ್ತಾ ಇರುವಂತ ದಾನಗಳು ಸರಿ ಇಲ್ಲ ಅನ್ನೋಂತ ಹೇಳೋದಕ್ಕೆ ಬಂದಿರೋದು ಅಷ್ಟೇ ಹೊರತು ಬೇರೆ ಏನಿಲ್ಲ. ಸೊ ವಿವಾಹ ಕಾರ್ಯದಲ್ಲಿ ಅಥವಾ ವಿವಾಹ ಕಾರ್ಯವಾಗ್ಲು ಕೆಲವರಿಗೆ ಮನೆಯಲ್ಲಿ ಬಂದ್ಬಿಟ್ಟು ಯಾವ್ದೇ ರೀತಿಯ ಶುಭ ಕಾರ್ಯಗಳು ನಡೀತಾ ಇಲ್ಲ. ಈ ಮನೆಗ್ ಬಂದ್ರ ಮೇಲೆ ಯಾಕೋ ಗೊತ್ತಿಲ್ಲ ಶುಭ ಕಾರ್ಯಗಳು ನಡೀತಾ ಇಲ್ಲ. ಸಂಬಡಿ ಎಲ್ಸ್ ಯಾರೋ ಏನೋ ಒಂದ್ ಮಾಡಿಸ್ಬಿಟ್ಟವ್ರೆ, ಪಕ್ಕದ ಮನೆಯವ್ರು ಏನೋ ಮಾಡೋರೆ, ಮುಂದ್ಗಡೆ ಮನೆಯವ್ರು ಏನೋ ಮಾಡೋರೆ, ನಮ್ ನೆಂಟ್ರಿ ಏನೋ ಮಾಡ್ಬಿಟ್ಟವ್ರೆ, ಅಥವಾ ಈ ಮನೆ ವಾಸ್ತು ಸರಿ ಇಲ್ವೇನೋ, ನಮ್ಮ ಮನೆ ಶುಭ ಕಾರ್ಯಗಳು ನಡೀತಾ ಇಲ್ಲ. ಅದರಲ್ಲೂ ವಿಶೇಷವಾಗಿ ವಿವಾಹ ಕಾರ್ಯಗಳು ನಡೀತಾ ಇಲ್ಲ. ಇವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸಾಧ್ಯವಾದಷ್ಟು ಮನೆಯಲ್ಲಿ ತಯಾರಿಸಿದ ಮೊದಲ ರೊಟ್ಟಿಯನ್ನ 3 ಭಾಗವಾಗಿ ಮಾಡ್ಬಿಟ್ಟು ಹಸು, ನಾಯಿ ಮತ್ತು ಕಾಗೆಗೆ ತಿನ್ನೋದಕ್ಕೆ ಕೊಡಿ. ನೋಡಿ 100% ಆ ಮನೆಯಲ್ಲಿ ಕೆಲಸ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಯಾವ್ದಾದ್ರು ದೊಡ್ಡ ದೊಡ್ಡ ಹೋಮ, ಹವನ, ಪೂಜೆ, ಶಾಂತಿ ಇತ್ಯಾದಿಗಳನ್ನ ಮಾಡ್ಕೊಂಡು ಬಂದು ಕೂಡ ಕೆಲಸ ಆಗಿಲ್ಲ ಅಂದ್ರೆ ಮನೆಯಲ್ಲಿ ವಿವಾಹ ಕಾರ್ಯ ಆಗ್ತಾ ಇಲ್ಲ. ಇದು ಯಾಕೆ ಕೊಟ್ಟಿದ್ದೀರಾ ಇಲ್ಲಿ ಅಂತ ಕೇಳಿದ್ರೆ ನಾನು ಅದಕ್ಕೆ ಉತ್ತರ ಹೇಳ್ತೀನಿ ಕೇಳಿ. ಕೆಲವೊಂದು ನಮ್ಮ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಕೆಲವೊಂದ್ ಕಡೆ ಬರುತ್ತೆ, ನಾವು ವಿವಾಹಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಒಂದು ಪರಿಹಾರವನ್ನ ಕೊಟ್ಟಿರ್ತೀವಿ. ತುಂಬಾ ಚಿಕ್ಕದಾಗುತ್ತೆ. ನನ್ನ ಮಗ ಮಾಡಿಲ್ಲ ಅಂದ್ರೆ ನಾವು ಮಾಡಬಹುದಾ, ನನ್ನ ಮಗಳು ಮಾಡಿಲ್ಲ ಅಂದ್ರೆ ನಾವು ಮಾಡಬಹುದಾ ಅಂತ ಬಹಳಷ್ಟು ತಂದೆ ತಾಯಿಯರು ಕೇಳುವಂತ ಒಂದು ಪ್ರಶ್ನೆ ಇದೆ. ಇದು ನಿಮ್ಮ ಹತ್ರನೂ ಬಹಳಷ್ಟು ಜನ ಈ ತರ ಕ್ಲೈಂಟ್ಸ್ ನಿಮ್ಮ ಹತ್ರ ಬಂದಿರ್ಬೋದು. ಯಾಕಂದ್ರೆ ಇಲ್ಲಿ ನುರಿತ ಜ್ಯೋತಿಷ್ಯರು ಬಹಳಷ್ಟು ಜನ ಇದ್ದೀರಾ, ನಿಮ್ಮ ಹತ್ರನೂ ಈ ತರ ಬಂದಿರ್ಬೋದು. ಇವರಿಗೆ ಈ ಪರಿಹಾರ. ಸೊ ಮನೆಯಲ್ಲಿ ತಯಾರಿಸುವ ಮೊದಲ ರೊಟ್ಟಿ. ಇವಾಗ ರೊಟ್ಟಿ ಡೈಲಿ ಮಾಡ್ಬಿಟ್ಟು ಮೊದಲ ರೊಟ್ಟಿಯನ್ನ 3 ಭಾಗ ಮಾಡ್ಬಿಟ್ಟು ಕೊಡ್ಬೇಕಾ ಅಂದ್ರೆ ಇಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ, ಇಲ್ಲವೇ ಇಲ್ಲ, ಆ ತರದ್ ಯಾವ್ದು ಇಲ್ಲ. ನಿಮ್ ಮನೆಯಲ್ಲಿ ಯಾವಾಗೆಲ್ಲ ರೊಟ್ಟಿ ಮಾಡ್ತಿರೋ ಮಾಡಿದಾಗ ಮೊದಲ ರೊಟ್ಟಿಯನ್ನ 3 ಭಾಗ ಮಾಡಿ. 3 ಸಮಭಾಗನ ಅಂದ್ರೆ ಏನೋ ಬೇಡ, 3 ಭಾಗ ಮಾಡಿ ಅಷ್ಟೇ. 4 ಭಾಗ ಮಾಡ್ಬೇಡಿ, 3 ಭಾಗ ಮಾಡಿ. ಆ 3 ಭಾಗವನ್ನ ಹಸು, ನಾಯಿ ಮತ್ತು ಕಾಗೆಗೆ. ನಾಯಿ ಮನೆಯಲ್ಲಿ ಸಾಕಿರುವಂತ ನಾಯಿ ಆಗಿರಬಾರದು. ಓಕೆ, ಮನೆಯಲ್ಲಿ ಸಾಕಿರುವಂತ ನಾಯಿಗೆ ಕೊಡೋಂಗಿಲ್ಲ, ಹೊರಗಡೆ ಬೀದಿ ನಾಯಿಗಳಿಗೆ ನೀವು ಕೊಡಬಹುದು. ಇಲ್ಲ ಇದು ಕಷ್ಟ ನಮ್ಗಿದೆ ಅಂತ ಹೇಳಿದ್ರೆ ಸೋಮವಾರ, ಬುಧವಾರ ಮತ್ತು ಶುಕ್ರವಾರ, ವಾರದಲ್ಲಿ ಈ 3 ದಿನಾನು ಹಸುವಿಗೆ ಹಸಿರು ಹುಲ್ಲನ್ನ, ಮೇವು ಹಸಿರು ಹುಲ್ಲನ್ನೇ ತಿನ್ನಿಸ್ಬೇಕು. ಎಷ್ಟು ನಿಮ್ ಕೈಯಿಂದ ಆಗುತ್ತೋ ಅಷ್ಟನ್ನ ತಿನ್ಸಿ. ಖಂಡಿತವಾಗ್ಲೂ ಯಾರ್ಯಾರ ಮನೆಯಲ್ಲಿ ವಿವಾಹ ಆಗ್ತಾ ಇಲ್ವೋ, ಯಾರ್ಯಾರ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಾ ಇಲ್ವೋ, ಖಂಡಿತವಾಗ್ಲೂ ಅವ್ರ ಮನೆಯಲ್ಲಿ ಶುಭ ಕಾರ್ಯ ಇತ್ಯಾದಿಗಳು ನಡೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಮದುವೆ ಆಗ್ಬಿಟ್ಟಿದೀವಿ ಗುರು, ಆದ್ರೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದೆ. ನಾವೇನ್ ಮಾಡೋದು? ನಾವ್ ಎಲ್ಲಾ ರೀತಿಯ ಪೂಜೆ ಪುರಸ್ಕಾರ ಇತ್ಯಾದಿಗಳನ್ನ ಮಾಡಿದೀವಿ. ನೋಡಿ, ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇರ್ಬೋದು. ಮನೆಯವರ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಅಥವಾ ಮನೆಯವರ ಇತರರ ಕಾಟದಿಂದ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡನ ಹತ್ರ ನಿಮಗೆ ಸಮಸ್ಯೆಗಳು ಬಂದಿರಬಹುದು. ಕೆಲವೊಂದ್ಸಲ ಏನಾಗುತ್ತೆ, ಗಂಡ ಹೆಂಡತಿ ಇಬ್ರು ಸರಿ ಇರ್ತಾರೆ, ಸ್ವಲ್ಪ ಕೇಳುವ ಮಾತುಗಳು ಜಾಸ್ತಿ ಇರ್ಬೋದು, ಸ್ವಲ್ಪ ಪ್ರಾಬ್ಲಮ್ಗಳು ಇತ್ಯಾದಿಗಳು ಆಗಬಹುದು. ಎಲ್ಲದಕ್ಕೂ ಈ ಪರಿಹಾರವನ್ನ ನೀವುಗಳು ಮಾಡ್ಕೊಳ್ಳಿ. ಯಾರ್ಯಾರ ವೈವಾಹಿಕ ಜೀವನದ ಸಮಸ್ಯೆ ಇದೆಯೋ ಎಲ್ಲರೂ ಈ ಪರಿಹಾರವನ್ನ ಮಾಡಬಹುದು. ಆದರೆ ನೀವು ಇದಕ್ಕೆ ಗೋಶಾಲೆಯನ್ನೇ ಹುಡ್ಕೊಂಡು ಹೋಗ್ಬೇಕಾಗುತ್ತೆ. ವರ್ಷಕ್ಕೆ 1 ಸಲ ಕನಿಷ್ಠ ಪಕ್ಷ ಒಂದು 100 ಹಸುಗಳಿಗಾದ್ರೂ ನೀವು ಹಸಿರು ಹುಲ್ಲನ್ನ ತಿನ್ನಿಸುವಂತ ಒಂದು ಕಾರ್ಯಕ್ರಮವನ್ನ ನೀವು ಮಾಡಿ ನೋಡಿ. ವೈವಾಹಿಕ ಜೀವನ ಆಟೋಮೆಟಿಕ್ ಆಗಿ ಸರಿ ಹೋಗೋದಕ್ಕೆ ಪ್ರಾರಂಭ ಆಗುತ್ತೆ. ಬಹಳಷ್ಟು ಜನರ ವೈವಾಹಿಕ ಜೀವನದ ಸಮಸ್ಯೆಗಳಿದೆ, ಡೈವರ್ಸ್ ತನಕ ಬಂದಿರೋರು ಬಹಳಷ್ಟು ಜನ ಇದ್ದಾರೆ. ಇವತ್ತಿಗೂ ನಿತ್ಯ ಜಗಳಗಳಿದೆ, ಇಬ್ಬರ ಮಧ್ಯದಲ್ಲಿ 3ನೇವ್ರು ಬಂದಿರೋರು ಇದ್ದಾರೆ. ಏನೇ ಇರ್ಲಿ, ಎಲ್ಲದಕ್ಕೂ ನಾನು ವೈವಾಹಿಕ ಜೀವನದ ಸಮಸ್ಯೆ ಅಂತಾನೆ ಹೇಳಿದೀನಿ. ಮತ್ತೆ ಕಮೆಂಟ್ಸ್ ಅಲ್ಲಿ ಹಾಕ್ಬೇಡಿ ಇದಕ್ಕೆ ಏನ್ ಮಾಡ್ಲಿ ಅಂತ. ಸೊ ದಯವಿಟ್ಟು ಏನು ಕಮೆಂಟ್ ಹಾಕೋಕ್ ಹೋಗ್ಬೇಡಿ. ವೈವಾಹಿಕ ಜೀವನದ ಏನೇ ಸಮಸ್ಯೆ ಇರ್ಲಿ, ಗೋಶಾಲೆಗಳನ್ನ ಹುಡ್ಕೊಂಡು ಹೋಗಿ ಅಲ್ಲಿ ಒಂದು 100 ಹಸುಗಳಿಗಾದ್ರೂ ಕನಿಷ್ಠ ಪಕ್ಷ ನಾನು ಹೇಳಿದ್ದು ಭೋಜನದ ವ್ಯವಸ್ಥೆಯನ್ನ, ಅಂದ್ರೆ ಹಸಿರು ಹುಲ್ಲೇ ಹಾಕ್ಬೇಕು ನೀವು, ಒಣ ಹುಲ್ಲು ಹಾಕಂಗಿಲ್ಲ. ಇಲ್ಲಿ ಕ್ಲೀನ್ ಆಗಿ ಮೆನ್ಷನ್ ಮಾಡಿದೀನಿ, ಹಸಿರು ಹುಲ್ಲನ್ನೇ ನೀವು ಆ ಹಸುಗಳಿಗೆ ಮೇವಾಗಿ ನೀವು ಕೊಡ್ಬೇಕಾಗುತ್ತೆ. ಉದ್ಯೋಗದಲ್ಲಿ ಇದೀವಿ, ಮೇಲಧಿಕಾರಿಗಳದ್ದು ತೊಂದ್ರೆ. ನಮಗಿಂತ ಮೇಲ್ಗಡೆ ಬಾಸ್ ಇರ್ಬೋದು, ಮ್ಯಾನೇಜರ್ಸ್ ಇರ್ಬೋದು, ಸೂಪರ್ವೈಸರ್ ಇರ್ಬೋದು, ಯಾರೇ ಇರ್ಲಿ, ಬಾಸ್ ಕೂಡ ಇದ್ರು ಪರವಾಗಿಲ್ಲ, ಅವ್ರನ್ನು ಸೇರಿಸ್ಕೊಳ್ಳಿ. ಅಥವಾ ಜೊತೆಗೆ ಕೆಲಸ ಮಾಡುವಂತ ಕೊಲೀಗ್ಸ್ ಇದಾರಲ್ಲ, ಸಹೋದ್ಯೋಗಿಗಳು,
ಇವರಿಂದ ನಮಗೆ ಸಮಸ್ಯೆಗಳು ಬರ್ತಾ ಇದೆ ಅಂದ್ರೆ ನೀವು ಯಾವಾಗೆಲ್ಲ ಎಲ್ಲಾದ್ರೂ ಪ್ರಯಾಣ ಇತ್ಯಾದಿಗಳನ್ನ ಮಾಡುವಾಗ ಹುಡ್ಕೊಂಡು ಹೋಗಂಗಿಲ್ಲ, ಕೋತಿಗಳನ್ನ ಎಲ್ಲಾದ್ರೂ ನೋಡಿದ್ರೆ ಅದಕ್ಕೆ ಆಹಾರವನ್ನ ಹಾಕೋದಿಕ್ಕೆ ಪ್ರಾರಂಭ ಮಾಡಿ. ಅದರಲ್ಲೂ ಗೋಧಿ ಮತ್ತು ಬೆಲ್ಲದಿಂದ ತಯಾರಿಸುವಂತದ್ದು ಏನಾದ್ರು ಸಿಕ್ಕಿದ್ರೆ ಬಹಳ ಒಳ್ಳೇದು. ಆ ಸಮಯದಲ್ಲಿ ಎಲ್ಲಪ್ಪ ತಗೊಂಡು ಹೋಗ್ಲಿ ನಾನು, ನಮ್ಗೆ ಸಿಗಲ್ಲ. ಕೆಲವೊಂದು ಕಡೆಗಳನ್ನ ಹೋದಾಗ ಹುಷಾರು, ಬ್ಯಾಗು ಕೋತಿಗಳೈತಿ ಎಳ್ಕೊಂಡು ಹೋಗುತ್ತೆ ಅಂತಾರೆ, ಕೇಳಿದೀರಾ ಅದು? ಸೊ ದಯವಿಟ್ಟು ಯಾರ್ಯಾರಿಗೆ ಆ ತರದ ಸಮಸ್ಯೆಗಳಿದೆಯೋ ಆ ತರ ಸ್ಥಳಗಳಿಗೆ ನೀವು ಹೋದಾಗ, ಕೆಲವರು ಹೇಳ್ತಾರೆ ನಮ್ಮ ಮನೆ ಹತ್ರ ಕೋತಿ ಇಲ್ಲ ಅಂತ, ಅದಕ್ಕೆ ಹೇಳಿದ್ದು. ಆ ತರ ಸ್ಥಳಗಳಿಗೆ ನೀವು ಹೋದಾಗ ಈ ಒಂದು ಕಾರ್ಯಕ್ರಮ, ಕೋತಿಗಳಿಗೆ ಏನಾದ್ರು ಒಂದು ಫೀಡ್ ಮಾಡಿ, ಕೋತಿಗಳಿಗೆ ಏನಾದ್ರು ತಿನ್ಸಿ ನೋಡಿ, ನಿಮ್ಮ ಉದ್ಯೋಗ ಜೀವನದಲ್ಲಿ ಏನಾದ್ರು ಸಮಸ್ಯೆಗಳು ಇದ್ದಿದ್ದು ನಿವಾರಣೆ ಆಗ್ತಾ ಇದೆಯಾ ಇಲ್ವಾ? ಮೊದ್ಲಿದ್ದ ಸಮಸ್ಯೆಗೂ ಈ ತರ ನಾವು ತಿನ್ಸಿ ಬಂದ ನಂತರ ಆಗ್ತಾ ಇರುವಂತ ಸಮಸ್ಯೆಗೂ ವ್ಯತ್ಯಾಸ ಇದೆಯಾ, ಸಮಸ್ಯೆ ಕಡಿಮೆ ಆಗಿದೆಯಾ ಇತ್ಯಾದಿಗಳನ್ನ ನೀವು ಪರೀಕ್ಷೆ ಮಾಡಿ ನೋಡಿ. ನಿಮ್ಮ ತಂದೆಗೆ ಜೀವನದಲ್ಲಿ ಏಳಿಗೆ ಇಲ್ಲ. ಓಕೆ, ಇಲ್ಲಿ ನಾನು ಏನ್ ಮಾಡ್ಬಿಟ್ಟಿದ್ದೀನಿ ಅಂದ್ರೆ ಗ್ರಹಗಳ ಬಗ್ಗೆ ಹೇಳಿದ್ರೆ ಜನರಿಗೆ ಅರ್ಥ ಆಗಲ್ಲ. ಯಾಕಂದ್ರೆ ಕೆಲವರು ಹೊಸಬ್ರು ಇದ್ದಾರೆ, ಕೆಲವರು ಜ್ಯೋತಿಷಿಗಳಿದ್ದಾರೆ, ಕೆಲವರು ಸಾಮಾನ್ಯರು ಕೂಡ ಇದ್ದಾರೆ. ಅವ್ರಿಗೆ ಅರ್ಥ ಆಗಲ್ಲ ಈ ಗ್ರಹ ಯಾವುದು, ಈ ಗ್ರಹಕ್ಕೆ ನಾವ್ ಏನ್ ಮಾಡ್ಬೇಕು, ಆ ಗ್ರಹಕ್ಕೆ ಏನ್ ಮಾಡ್ಬೇಕು ಅಂತ. ಅದಕ್ಕೋಸ್ಕರ ನಿಮ್ಗೆ ಅರ್ಥ ಆಗೋ ರೀತಿನಲ್ಲಿ ಹೇಳ್ತಾ ಇದ್ದೀನಿ. ಈ ಸಮಸ್ಯೆಗಳಲ್ಲಿ ಯಾವ್ದಾದ್ರು ಒಂದು ನಿಮ್ ಮನೆಯಲ್ಲಿ ಇದೆಯಾ, ನಾನು ಹೇಳಿದ್ದನ್ ಮಾಡಿ ಅಷ್ಟೇ. ಜಾತಕ ಗೀತಕ್ಕೆಲ್ಲ ನೋಡಕ್ ಹೋಗ್ಬೇಡಿ. ನಿಮ್ಮ ಜೀವನದಲ್ಲಿ ನಿಮ್ಮ ತಂದೆಗೆ ಬಂದ್ಬಿಟ್ಟು ಏಳಿಗೆನೇ ಇಲ್ಲ, ಅವ್ರ ಜೀವನದಲ್ಲಿ ಏಳಿಗೆನೇ ಆಗಿಲ್ಲ ಗುರುಗಳೇ, ಬಹಳ ಕಷ್ಟಪಟ್ಟಿದ್ದಾರೆ, ಅವ್ರನ್ನ ಒಂದ್ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು ಒಂದು ಆಸೆ ಇದೆ ನನಗೆ, ನನ್ನ ತಂದೆ ಜೀವನದಲ್ಲಿ ಏಳಿಗೆನೇ ಆಗಿಲ್ಲ. ಅಥವಾ ನೀವು ತಂದೆಯ ಪ್ರೀತಿಯಿಂದ ವಂಚಿತರಾಗಿದ್ರೆ, ತಂದೆ ಇದ್ದಾರೆ ಬಟ್ ಅವ್ರ ಪ್ರೀತಿ ನನಗೆ ಸಿಗ್ತಾ ಇಲ್ಲ, ತಂದೆನೇ ಇಲ್ಲ ಸರ್. ಯಾಕಂದ್ರೆ ನಾನು ಇದಾಗೋದ್ಕಿಂತ ಮುಂಚೆನೆ, ನನ್ಗೆ ಬುದ್ಧಿ ಬರೋದ್ಕಿಂತ ಮುಂಚೆನೆ ನನ್ನ ತಂದೆ ನನ್ನ ಅಗಲ್ಬಿಟ್ರು ಅನ್ನೋಂಥವ್ರು ಯಾರಾದ್ರೂ ಇದ್ರೆ ಇಬ್ರಿಗೂ ಆಗುತ್ತೆ. ತಂದೆಗೆ ಅನಾರೋಗ್ಯ ಸಮಸ್ಯೆ ಇದ್ದರೆ, ನಿಮ್ ತಂದೆ ಇದ್ದಾರೆ, ಜೀವನದಲ್ಲಿ ಸೆಟ್ಲ್ ಆಗಿದ್ದಾರೆ, ಎಲ್ಲ ಓಕೆ, ಬಟ್ ಏನಂತ ಗೊತ್ತಿಲ್ಲ ಗುರು, ಯಾವಾಗ ನೋಡಿದ್ರು ಅನಾರೋಗ್ಯ, ಹಾಸ್ಪಿಟಲಿಟಿ, ಔಷಧಿಗೆ ನಾವು ಖರ್ಚು ಮಾಡ್ತೀವಿ. ತಂದೆಗೆ ಮೆನ್ಷನ್ ಇದೆ, ತಾಯಿಗೆ ಅಂತ ಹಾಕ್ಬೇಡಿ. ಓಕೆ, ಅಂತ ಜಾತಕರು ಏನ್ ಮಾಡ್ಬೇಕು ಅಂದ್ರೆ ಗೋಧಿ ಮತ್ತು ಬೆಲ್ಲವನ್ನ ದಾನವಾಗಿ ಕೊಡೋದಕ್ಕೆ ಪ್ರಾರಂಭ ಮಾಡಿ. ಯಾರಿಗ್ ಬೇಕಾದ್ರೂ ಕೊಡಿ, ಗೋಧಿ ಮತ್ತೆ ಬೆಲ್ಲವನ್ನ ದಾನವಾಗಿ ಕೊಡೋದಕ್ಕೆ ಪ್ರಾರಂಭ ಮಾಡಿ. ನೀವು, ನಿಮ್ ತಂದೆ ಅಲ್ಲ, ನೀವು ಉದ್ಧಾರ ಆಗೋದಕ್ಕೆ ಸ್ಟಾರ್ಟ್ ಆಗಿ, ನೀವು ಉದ್ಧಾರ ಆಗೋದಕ್ಕೆ ಸ್ಟಾರ್ಟ್ ಆಗ್ತೀರಾ, ನೀವು ಅಭಿವೃದ್ಧಿ ಆಗೋದಕ್ಕೆ ಸ್ಟಾರ್ಟ್ ಆಗ್ತೀರಾ. ಮನೆಯಲ್ಲಿ ಈ ಸಮಸ್ಯೆ ಇದೆಯಾ ಫಸ್ಟ್ ಅಷ್ಟು ಮಾತ್ರ ನೀವುಗಳು ಚೆಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ತಾಯಿ ಬಗ್ಗೆ ನೋಡೋಣವಾ? ಜಾತಕರ ತಾಯಿಗೆ ಜೀವನದಲ್ಲಿ ಸಮಸ್ಯೆಗಳಿದ್ದರೆ, ತಾಯಿ ಬಹಳಷ್ಟು ಕಷ್ಟಪಟ್ರು, ಸೇಮ್ ತಂದೆಗೆ ಏನೇನ್ ಹೇಳಿದಿನೋ ಅದೇ ರೀತಿ, ಅಥವಾ ನೀವ್ ಯಾವ್ದಾದ್ರು ಒಂದು ಭೂಮಿ ಅಥವಾ ಮನೆ ಇತ್ಯಾದಿಗಳನ್ನ ಕೊಳ್ಳುವಾಗ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಬರ್ತಾ ಇದೆಯಾ? ಮನೆ ಕೊಳ್ಳಕ್ ಆಗ್ತಾ ಇಲ್ಲ, ಎಲ್ಲ ರೆಡಿ ಇದೆ, ಐ ಆಮ್ ರೆಡಿ, ನಂದು ಸಿಬಿಲ್ ಸ್ಕೋರ್ ಚೆನ್ನಾಗಿದೆ, ಲೋನ್ ಕೊಡೋದು ರೆಡಿ ಇದೆ, ಎಲ್ಲ ರೆಡಿ ಇದೆ, ನನಗ್ ಮನೆ ಸಿಗ್ತಾ ಇಲ್ಲ, ನನ್ಗೊಂದು ಭೂಮಿ ತಗೊಳಕ್ ಆಗ್ತಾ ಇಲ್ಲ, ಅಥವಾ ನನ್ನ ಹತ್ರ ಏನು ಇಲ್ಲ ಬಟ್ ನಾನೊಂದು ಭೂಮಿ ಮಾಡ್ಬೇಕಂತ ಆಸೆ ಇದೆ, ಮನೆ ತಗೋಬೇಕಂತ ಆಸೆ ಇದೆ, ಆಗ್ತಾ ಇಲ್ಲ. ಇದ್ರ ಜೊತೆಗೆ ನಿಮ್ಮ ತಾಯಿ ಬಹಳ ಕಷ್ಟಪಟ್ಟು ಜೀವನದಲ್ಲಿ ಬಂದಿದಾರಾ ಅನ್ನೋದನ್ನ ಚೆಕ್ ಮಾಡಿ, ಮ್ಯಾಚ್ ಮಾಡ್ಬೇಕು ಇವಾಗ. ಓಕೆನಾ? ಹೌದು ಗುರುಗಳೇ, ಇದು ಕರೆಕ್ಟ್ ಮ್ಯಾಚ್ ಆಗ್ತಾ ಇದೆ ಅಂದ್ರೆ ಇವಾಗ ಸಮಸ್ಯೆ ಪರಿಹಾರಕ್ಕೆ ಏನಾದ್ರು ಒಂದು ಹೇಳ್ಬೇಕು ತಾನೆ ನಾವು. ಆವಾಗ ಇನ್ನೊಂದು ನೋಡಿ, ನಿಮ್ಮ ಅಜ್ಜಿ, ತಾಯಿಯ ತಾಯಿ, ತಂದೆಯ ತಾಯಿ ತಗೋಬೇಡಿ, ಅಜ್ಜಿ, ಅದ್ರ ಜೊತೆಗೆ ಚಿಕ್ಕಮ್ಮ, ತಾಯಿಯ ತಂಗಿ, ಜೀವನದಲ್ಲಿ ಬಹಳ ನೊಂದಿದಾರ ಅಂತ ನೋಡಿ. ಅಂದ್ರೆ ತಾಯಿ ಕಡೆ ಫ್ಯಾಮಿಲಿ ಸರ್, ತಾಯಿ ಆಗಿರ್ಬೋದು, ತಾಯಿಯ ತಂಗಿ ಆಗಿರ್ಬೋದು, ತಾಯಿಯ ತಾಯಿ ಆಗಿರ್ಬೋದು, ಜೀವನದಲ್ಲಿ ಬಹಳ ಕಷ್ಟಪಟ್ಟಿದ್ದಾರೆ, ಜೀವನದಲ್ಲಿ ಏಳಿಗೆ ಕಾಣಲಿಲ್ಲ, ನಮ್ಗೋಸ್ಕರನೇ ಜೀವನ ಸವಿಸ್ಬಿಟ್ಟಿದ್ದಾರೆ ಸರ್. ಓಕೆ, ಅದ್ರ ಜೊತೆಗೆ ನನಗ್ ಕೂಡ ನಾನು ಸೆಟ್ಲ್ ಆಗ್ತಾ ಇಲ್ಲ, ಎಲ್ಲ ಇದೆ, ಒಂದ್ ಭೂಮಿ ತಗೊಳಕ್ ಹೋಗೋಣ ಅಂದ್ರೆ ಭೂಮಿ ಸಿಗ್ತಾ ಇಲ್ಲ, ನನಗ್ ಬೇಕಾಗಿರೋ ಜಾಗದಲ್ಲಿ ಸಿಗ್ತಾ ಇಲ್ಲ, ನನಗ್ ಬೇಕಾಗಿರೋ ರೇಟಲ್ಲಿ ಸಿಗ್ತಾ ಇಲ್ಲ, ಅಥವಾ ಮನೆ ತಗೊಳ್ಳೋಣ ಅಂದ್ರೆ ಸಿಗ್ತಾ ಇಲ್ಲ ಅನ್ನೋರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಹಾಲು ಮತ್ತೆ ಅಕ್ಕಿಯನ್ನ ಎಷ್ಟಾಗುತ್ತೋ ಅಷ್ಟು ದಾನ ಮಾಡೋದಕ್ಕೆ ಶುರು ಮಾಡಿ, ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಎಲ್ಲೆಲ್ಲ ಸಾಧ್ಯ ಇದೆಯೋ, ಯಾವಾಗೆಲ್ಲ ಸಾಧ್ಯ ಇದೆಯೋ ನೋಡಿ, ಅದನ್ನ ಕಂಟಿನ್ಯೂ ಮಾಡಕ್ ಹೋಗ್ಬಿಡಿ. ಯಾವಾಗೆಲ್ಲ ನಿಮ್ ಕೈಯಿಂದ ಆಗುತ್ತೆ. ಎಷ್ಟು ಪ್ರಮಾಣ ಅಂತ ಕೆಲವರು ಡೌಟ್ ಬರುತ್ತೆ. ಎಷ್ಟು ಪ್ರಮಾಣ ಅಂದ್ರೆ ನಿಮಗ್ ದೇವ್ರು ಎಷ್ಟು ಪ್ರಮಾಣದಲ್ಲಿ ಕೊಟ್ಟಿದ್ದಾನೆ, ಎಷ್ಟು ಪ್ರಮಾಣದಲ್ಲಿ ನಿಮ್ಮಿಂದ ಮಾಡಕ್ ಸಾಧ್ಯ ಇದೆಯೋ ದಯವಿಟ್ಟು ಅಷ್ಟು ಪ್ರಮಾಣದಲ್ಲಿ ಮಾಡಿ. ಅದಕ್ಕೊಂದು ಸಾಲಾಗಿಲ್ಲ ಮಾಡ್ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಕ್ಕೆಲ್ಲ ಹೋಗ್ಬೇಡಿ. ಸಾಲಾಗಿಲ್ಲ ಮಾಡಿ ದಾನ ಇತ್ಯಾದಿಗಳನ್ನ ಮಾಡಿದ್ರೆ ಅದು ಕೆಲಸ ಮಾಡಲ್ಲ. ಜಾತಕರ ಸಹೋದರಿ ಅಂದ್ರೆ ನಿಮ್ಮ ತಂಗಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅತ್ತೆ, ಅತ್ತೆ ಅಂತ ಹೇಳಿದ್ರೆ ತಂದೆಯ ತಂಗಿನೂ ಆಗಿರ್ಬೋದು, ತಂದೆಯ ಅಕ್ಕನೂ ಆಗಿರ್ಬೋದು, ಅವರಿಗೆ ಜೀವನದಲ್ಲಿ ಏನಾದ್ರೂ ಸಮಸ್ಯೆಗಳು ಇತ್ಯಾದಿಗಳು ಇದ್ದರೆ, ಅಥವಾ ಇವರಿಗೆ ಆರೋಗ್ಯ ಆವಾಗ ಹದಗೆಡ್ತಾ ಇದೆಯಾ ಅಂತ ನೋಡಿ. ಇಲ್ಲ ಸರ್, ಅವ್ರು ಇದ್ರು ಬಟ್ ಅವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗ್ಬಿಟ್ಟೆ ಅವ್ರು ತೀರ್ಕೊಂಡ್ರು, ಹೀಗ್ ಕೂಡ ಇರಬಹುದು, ಹೀಗ್ ಕೂಡ ತಗೋಬೇಕು ನೀವು. ಓಕೆನಾ? ಸೊ ಆರೋಗ್ಯ ಸಮಸ್ಯೆಗಳು ಏನಾದ್ರೂ ಇದ್ರೆ, ಅಥವಾ ಅವರ ವೈವಾಹಿಕ ಜೀವನ ಚೆನ್ನಾಗಿರ್ಲಿಲ್ಲ, ಅವ್ರ ವೈವಾಹಿಕ ಜೀವನದಲ್ಲಿ ತುಂಬಾ ನೋವು ಪಟ್ಟಿದ್ರು, ಅವ್ರದ್ದು ವೈವಾಹಿಕ ಜೀವನನೇ ಚೆನ್ನಾಗಿರ್ಲಿಲ್ಲ ಅಂತ ನಿಮ್ಗೆ ಏನಾದ್ರೂ ಅನ್ಸಿದ್ರೆ, ಅಂತ ಜಾತಕರು ಏನ್ ಮಾಡ್ಬೇಕು, ಇವಾಗ ನೀವುಗಳು ಏನ್ ಮಾಡ್ಬೇಕು, ನಿಮ್ಮ ಫ್ಯಾಮಿಲಿನಲ್ಲಿ ಇದು ನಡೆದಿದೆಯಾ ನೋಡಿ, ಇವಾಗ ಅವರಿಗೆ ಮಾಡ್ಕೊಂಡು ಕೂತ್ಕೋಬೇಡಿ. ಓಕೆನಾ? ರೈಟ್, ಅಲ್ಲಿ ನೀವು ಮಾಡ್ಕೊಂಡು ಕೂತ್ಕೋಬೇಡಿ, ಅದಕ್ಕೆ ಬದಲಾಗಿ ಇದನ್ನ ನೀವು ಮಾಡ್ಕೋಬೇಕು, ನಿಮಗೆ ಪರಿಹಾರವನ್ನ ನೀವು ಮಾಡ್ಬೇಕು. ಸಾಧ್ಯವಾದಾಗೆಲ್ಲ ಕನ್ಯಾ ಪೂಜೆಯನ್ನ ಮಾಡಿ.
ಈ ನವರಾತ್ರಿ ಕಾಲದಲ್ಲಿ ಕನ್ಯಾ ಪೂಜೆ ಇತ್ಯಾದಿಗಳನ್ನ ಮಾಡಿಸ್ತಾರೆ ಕೆಲವೊಂದು ದೇವಸ್ಥಾನದಲ್ಲಿ. ಕನಿಷ್ಠ ಪಕ್ಷ ನಮಗ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಆ ದೇವಸ್ಥಾನದಲ್ಲಿ ಮಾಡ್ತಾರಲ್ಲ, ಅಲ್ಲಿ ಭಾಗವಹಿಸಿ. ನಿಮ್ ಕೈನ ಆಗಿರುವಂತ ಒಂದು ಏನೇ ಒಂದು ಕಾಣಿಕೆಯನ್ನ ಅಲ್ಲಿ ಕೊಟ್ಟು ಅಲ್ಲಾದ್ರೂ ಭಾಗವಹಿಸಿ. ಕನ್ಯಾ ಪೂಜೆ ಇತ್ಯಾದಿಗಳನ್ನ ಮಾಡಿ. ಹೆಸರು ಕಾಳು ಸಾಧ್ಯವಾದಷ್ಟು ದಾನಾದಿಗಳ ರೂಪದಲ್ಲಿ ಕೊಡಿ. ಹಸಿರು ಬಟ್ಟೆಗಳನ್ನ ದಾನ ಮಾಡಿ. ಯಾರಿಗಾರು ಬಟ್ಟೆ ಇತ್ಯಾದಿಗಳನ್ನ ಕೊಡೋದಿದ್ರೆ ಹಸಿರು ಕಲರ್ ಅಲ್ಲಿ ಇರೋದನ್ನ ನೋಡಿ. ಅತಿ ಹೆಚ್ಚಾಗಿ ಮಂಗಳಾಮುಖಿಯನ್ನ ನೀವು ನೋಡಿರ್ಬೋದು. ಅವರಿಗೆ ನಿಮ್ಮ ಕೈಲಾದಂತ ದಾನಾದಿಗಳನ್ನ ದಯವಿಟ್ಟು ಮಾಡಿ. ಭಿಕ್ಷೆ ಕೊಡಬೇಡಿ. ನಾನು ತುಂಬಾ ಕಡೆ ಹೇಳ್ತೀನಿ, ಮಂಗಳಾಮುಖಿಯರಿಗೆ ಭಿಕ್ಷೆ ಕೊಡಬೇಡಿ, ಭಿಕ್ಷೆ ಕೊಡಬೇಡಿ. ಅವ್ರು ಕೊಡೋದು, ಅವ್ರು ₹1 ಕೊಡೋದು, ಅದನ್ನ ತಗೊಂಬಂದ್ ನೀವು ಇಡೋದು. ಭಿಕ್ಷೆ ಕೊಡಬೇಡಿ. ಅವ್ರು ಭಿಕ್ಷೆ ಬೇಡ್ತಾ ಇಲ್ಲ, ಅವ್ರಿಗೆ ದಕ್ಷಿಣೆ ಕೊಡಿ, ಅವ್ರಿಗೆ ದಾನ ಕೊಡಿ, ಏನೇ ಕೊಡಿ, ಪ್ರಾಬ್ಲಮ್ ಇಲ್ಲ ನನಗೆ. ಭಿಕ್ಷೆ ಅಂತ ದಯವಿಟ್ಟು ಕೊಡ್ಬೇಡಿ. ಯಾರೋ ಭಿಕ್ಷೆ ಬಿಡೋಕ್ ಬರ್ತಾ ಇದಾರೆ ಅಂತ ತೆಗೆದು ಕೊಡ್ತೀವಿ. ಆ ಮೆಂಟಾಲಿಟಿನ ಚೇಂಜ್ ಮಾಡ್ಕೊಳ್ಳಿ. ದಾನ ಕೊಡ್ತಾ ಇದೀನಿ ಅಂತ ಮಾಡಿ. ಭಿಕ್ಷೆ ಕೊಡ್ತಾ ಇದೀನಿ, ಆ ಭಿಕ್ಷೆ ಅನ್ನೋ ವರ್ಡ್ ಅನ್ನ ಬಿಟ್ಬಿಡಿ. ಇನ್ ಮುಂದೆ ದಾನ ಮಾಡ್ತಾ ಇದೀನಿ ಅಂತ ತಿಳ್ಕೊಳ್ಳಿ, ಭಿಕ್ಷೆಯನ್ನ ತೆಗೆದ್ಬಿಡಿ. ಓಕೆನಾ? ಜಾತಕರಿಗೆ ಸಹೋದರರೊಂದಿಗೆ ವೈಮನಸ್ಸು ಏನಾದ್ರೂ ಇದೆಯಾ ಅಂತ ನೋಡಿ. ಅಣ್ಣ ತಮ್ಮಂದ್ರ ಜೊತೆ ಬರ್ತಾ ಇಲ್ಲ, ಬರೀ ಕಿರಿಕ್ಗಳು, ಆಸ್ತಿ ವಿಚಾರದಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಟ್ಟೈತೆ, ಇತ್ಯಾದಿಗಳು. ಅಥವಾ ಭಿನ್ನಾಭಿಪ್ರಾಯಗಳು ಏನಾದ್ರೂ ಇದ್ರೆ, ಅಥವಾ ಮನೆಯಲ್ಲಿ ಏನಾದ್ರೂ ಒಂದು ಫಂಕ್ಷನ್ಸ್ ನಡೀತದೆ ಅಂತ ತಿಳ್ಕೊಳ್ಳಿ. ಏನೋ ಒಂದು ಬರ್ತ್ಡೇ ಫಂಕ್ಷನ್ ತಗೊಳಿದೀವಿ, ಯಾವ್ದೋ ಒಂದು ಮನೆಯಲ್ಲಿ ಏನಾದ್ರೂ ಒಂದು ಫಂಕ್ಷನ್ಗಳು ನಡೆದಾಗ 100% ಜಗಳ ಆಗುತ್ತೆ ಅವ್ರ ಮನೆಯಲ್ಲಿ. ಸುಮ್ನೆ ಮನೇಲಿ ಒಂದು ಹಬ್ಬ ಹರಿದಿನ ಅಂತ ಮಾಡಂಗಿಲ್ಲ ಗುರು. ಸಂಜೆ ಒಳಗಡೆ ನಮ್ಮ ಮನೇಲಿ ಒಂದು ಕಿರಿಕ್ ಸ್ಟಾರ್ಟ್ ಆಗುತ್ತೆ. ಇವ್ರ ಮನೆಯಲ್ಲಿ ಇವ್ರದೇ ವ್ಯಕ್ತಿಯಿಂದ ಕಿರಿಕ್ ಆಗ್ಬೋದು, ಪಕ್ಕದ ಮನೆಯಿಂದನೂ ಕಿರಿಕ್ ಆಗ್ಬೋದು, ಮನೆಗ್ ಬಂದಿರೋ ವ್ಯಕ್ತಿಯಿಂದನೂ ಕಿರಿಕ್ ಆಗ್ಬೋದು. ಒಟ್ನಲ್ಲಿ ಮನೆಯಲ್ಲಿ ಒಂದು ಮಂಗಳ ಕಾರ್ಯ, ಶುಭ ಕಾರ್ಯ, ದೇವತಾ ಪೂಜೆ, ಹೋಮ ಹವನ ಇತ್ಯಾದಿಗಳು ನಡೆದಾಗ 100% ಅದು ಜಗಳದಲ್ಲೇ ಮುಕ್ತಾಯ ಆಗುತ್ತೆ. ಟೆನ್ಷನ್ ಅಪ್ಪ, ಮನೆಯಲ್ಲಿ ಈ ತರದ ಒಳ್ಳೆ ಕಾರ್ಯ ನಡೀತು, ಆವಾಗನೇ ಇವ್ರದ್ದು ಕಿರಿಕಿರಿ ಸ್ಟಾರ್ಟ್ ಆಗೋಯ್ತು ಅಂತೀವಲ್ಲ. ಸೊ ಈ ರೀತಿ ಏನಾದ್ರೂ ನಿಮ್ ಮನೆಯಲ್ಲಿ ಆಗ್ತಾ ಇದ್ರೆ, ಅಥವಾ ಇಂತಹ ಸಮಯದಲ್ಲಿ ಬಂದ್ಬಿಟ್ಟು ಆಕಸ್ಮಿಕವಾಗಿ ಬೇರೆ ಏನಾದ್ರೂ ಒಂದು ಸಮಸ್ಯೆಗಳು ಬರೋದು. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ಕೇಳಿ. ಸಪೋಸ್ ನಿಮ್ಮ ಮನೆ ಏನೋ ಒಂದು ಫಂಕ್ಷನ್ ಇತ್ಯಾದಿಗಳನ್ನ ಮಾಡಿದ್ವಿ, ಯಾರೋ ಬಂದಿದ್ದಾರೆ, ಹೊರಗಡೆ ವ್ಯಕ್ತಿಗಳೇ ಯಾರೋ ಬಂದಿದ್ದಾರೆ. ಬಂದು ಸಡನ್ ಆಗಿ ಅವ್ರ ಮಕ್ಕಳಿಗೆ ಏನಾದ್ರು ಒಂದು ತೊಂದರೆ ಆಗ್ಬಿಡೋದು. ಎಲ್ಲೋ ಬಿದ್ರು, ಏನೋ ಏಟ್ ಮಾಡ್ಕೊಂಡ್ರು, ಎಲ್ಲೋ ತರ್ಚ್ಕೊಂಡ್ರು, ರಕ್ತ ಬಂತು, ಅವ್ರು ಕೂಗಾಡಿದ್ದು, ಕಿರ್ಚಾಡಿದ್ದು, ಈ ರೀತಿ ಇತ್ಯಾದಿಗಳ ಅಪಶಕುನಗಳು ಏನಾದ್ರೂ ಸಂಭವಿಸಿದ್ರೆ ಅಂತವ್ರು ಏನ್ ಮಾಡ್ಬೇಕಂದ್ರೆ, ಎಣ್ಣೆಯಲ್ಲಿ ಕರೆದಿರುವಂತ ಪದಾರ್ಥಗಳನ್ನ ಅತಿ ಹೆಚ್ಚು ದಾನವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಎಣ್ಣೆಯಲ್ಲಿ, ಯಾವುದೇ ಎಣ್ಣೆ ಇರ್ಲಿ, ಎಣ್ಣೆನಲ್ಲಿ ಕರಿದಿರುವ ಪದಾರ್ಥ. ನೀವು ಯಾವ ತರ ಬೇಕಾದ್ರೂ ಆಹಾರವನ್ನ ತಿಳ್ಕೊಳ್ಳಿ. ಇವತ್ತು ಕೆಲವರಿಗೆ ಸಸ್ಯಾಹಾರ ಆಹಾರ ನೆನಪಾಗುತ್ತೆ, ಕೆಲವರಿಗೆ ಮಾಂಸಾಹಾರ ನೆನಪಾಗುತ್ತೆ. ಇಲ್ಲಿ ಯಾವ್ದು ಸಮಸ್ಯೆ ಇಲ್ಲ. ನೀವು ಎಷ್ಟು ಕರಿದ ಪದಾರ್ಥಗಳನ್ನ ದಾನ ಮಾಡ್ತಿರೋ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಶುರು ಆಗುತ್ತೆ. ಸೊ ನಿಮ್ಮ ಹತ್ರ ಈ ತರ ಸಮಸ್ಯೆಗಳು ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಜಾತಕರ ಮನೆಯಲ್ಲಿ ಮಕ್ಕಳು ಇರ್ತಾರೆ, ಬುದ್ಧಿವಂತರಾಗಿರ್ತಾರೆ, ಆದ್ರೂ ಕೂಡ ವಿದ್ಯಾಭ್ಯಾಸವನ್ನ ಪೂರ್ತಿ ಪ್ರಮಾಣದಲ್ಲಿ ಮಾಡಕ್ಕಾಗ್ತಾ ಇಲ್ಲ. ಫಿನಿಶ್ ಮಾಡಕ್ಕಾಗ್ತಾ ಇಲ್ಲ ಗುರು. ಯಾವ್ದೋ ಒಂದು ಸಬ್ಜೆಕ್ಟ್ ಹೋಗ್ತಾ ಇದೆ, ಅಥವಾ ಇವ್ರು ಕರೆಕ್ಟ್ ಆಗಿರುವಂತ ಜಾಗದಲ್ಲಿ ಸೀಟ್ ಸಿಗ್ತಾ ಇಲ್ಲ, ಸಮಥಿಂಗ್ ಎಲ್ಸ್. ಒಳ್ಳೆ ಚೂಟಿ ಇದ್ದಾರೆ, ಚೆನ್ನಾಗಿ ಓದ್ತಾ ಇದ್ದಾರೆ, ನೆನ್ಪಿಟ್ಕೊಳ್ಳಿ. ಈ ರೀತಿ ಇದ್ದು ಕೂಡ ವಿದ್ಯಾಭ್ಯಾಸ ಕಂಪ್ಲೀಟ್ ಆಗ್ತಾ ಇಲ್ಲ. ಓಕೆ? ಅಥವಾ ಜಾತಕರು ಹುಟ್ಟೋದ್ಕಿಂತ ಮುಂಚೆನೆ ತಂದೆ ಕಡೆ ಆಗಿರ್ಬೋದು, ತಾಯಿ ಕಡೆ ಆಗಿರ್ಬೋದು, ಅವರು ತಮ್ಮ ತಾತ ಮತ್ತೆ ಅಜ್ಜಿ ಅಥವಾ ಅಜ್ಜ ಅಜ್ಜಿಯರ ಮುಖವನ್ನ ನೋಡದೇ ಇದ್ದರೆ, ಅಂದ್ರೆ ಬಿಫೋರ್ ಇವ್ರು ಬಾರ್ನ್ ಆಗೋಕ್ಕಿಂತ ಮುಂಚೆ, ಇವ್ರು ಹುಟ್ಟೋದ್ಕಿಂತ ಮುಂಚೆ ಅವ್ರು ತೀರ್ಕೊಂಡಿದ್ರೆ, ಅವ್ರ ಮುಖನೇ ನಾನು ನೋಡಿಲ್ಲ, ಫೋಟೋದಲ್ಲೇ ನೋಡಿರೋದು ನಾನು, ಅವ್ರು ನನ್ನನ್ನು ನೋಡೇ ಇಲ್ಲ, ಅವ್ರು ನನ್ನ ಎತ್ಕೊಂಡು ಇಲ್ಲ, ನನಗೆ ಆ ಪ್ರೀತಿನೇ ಸಿಕ್ಕಿಲ್ಲ, ತಾತನ ಪ್ರೀತಿ ಸಿಕ್ಕಿಲ್ಲ, ಅಜ್ಜನ ಪ್ರೀತಿ ಸಿಕ್ಕಿಲ್ಲ, ಅಜ್ಜಿಯ ಪ್ರೀತಿ ಸಿಕ್ಕಿಲ್ಲ. ನೀವು ತಂದೆ ಕಡೆ ಬೇಕಾದ್ರೂ ತಗೊಳ್ಳಿ, ತಾಯಿ ಕಡೆ ಬೇಕಾದ್ರೂ ತಗೊಳ್ಳಿ, ಈ ಪ್ರೀತಿನೇ ನನಗೆ ಸಿಕ್ಕಿಲ್ಲ. ಇಬ್ರಿಗೂ ಸೇರಿ ನಾನು ಹೇಳ್ತಾರೆ, ಯಾರ್ದೋ ಒಬ್ರು ಸಿಕ್ಕಿದ್ರೆ ಇದನ್ನ ಮಾಡಕ್ ಹೋಗ್ಬೇಡಿ. ಸೊ ಇಬ್ರದು ಸಿಕ್ಕಿಲ್ಲ ಅಂತ ಏನಾದ್ರು ಇತ್ತು ಅಂದ್ರೆ, ಅಂತ ವ್ಯಕ್ತಿಗಳು ಏನ್ ಮಾಡ್ಬೇಕಂದ್ರೆ, ಆದಷ್ಟು ಹಣ್ಣುಗಳನ್ನ ದಾನ ಮಾಡಿ. ಯಾವ ಹಣ್ಣು ಅಂದ್ರೆ ನಿಮ್ಗೆ ಯಾವ್ದು ಇಷ್ಟನೋ ಮಾಡಿ. ಆದ್ರೆ ಸೇಬು ಏನಾದ್ರು ಈ ತರ ಪ್ರಾಬ್ಲಮ್ ಇದ್ದವರು ಸೇಬು ಹಣ್ಣನ್ನ ಏನಾದ್ರು ದಾನವಾಗಿ ಏನಾದ್ರು ನೀವು ಕೊಡ್ತಾ ಬಂದ್ರೆ ಬಹಳ ಒಳ್ಳೇದು. ಅದ್ರ ಜೊತೆಗೆ ಕಡಲೆಕಾಳನ್ನ ಕೊಡ್ಬೋದು. ಹಣ್ಣು ದಾನ ಮಾಡಕ್ ಆಗಲ್ಲ ಗುರು, ಕಡಲೆಕಾಳನ್ನ ದಾನವಾಗಿ ಕೊಡಿ, ಹಳದಿ ಬಟ್ಟೆಗಳನ್ನ ದಾನವಾಗಿ ಕೊಡಿ. ನಿಮ್ಮ ಕುಲ ಪುರೋಹಿತರು ಯಾರಾದ್ರೂ ಇದ್ರೆ ಅವರಿಗೆ ನಿಮ್ಮ ಕೈಯಿಂದ ಸಾಧ್ಯವಾದ್ರೆ, ನೀವು ಆ ಕೆಪಬಿಲಿಟಿನಲ್ಲಿ ಇದ್ದರೆ, ಇಲ್ದಿದ್ದವ್ರಿಗೆಲ್ಲ ಹೇಳ್ತಾ ಇಲ್ಲ, ಚಿನ್ನವನ್ನ ಕೂಡ ದಾನವಾಗಿ ನೀವು ಕೊಡ್ಬೋದು. ಕೆಲವೊಂದು ನಕ್ಷತ್ರ ಶಾಂತಿ ಇತ್ಯಾದಿಗಳನ್ನ ಮಾಡುವಾಗ ನಾವು ಒಂದ್ ಸ್ವಲ್ಪ ಚಿಕ್ಕದಾಗಿರುವಂತ ಒಂದು ಚಿನ್ನವನ್ನ ದಾನದ ರೂಪದಲ್ಲಿ ಕೊಡ್ತೀವಿ. ಇಲ್ಲಿರುವಂತ ಪುರೋಹಿತರಿಗೆ ಅದೆಲ್ಲ ನೆನ್ಪಿರ್ಬೋದು, ಗೊತ್ತಿದೆ ಅವರಿಗೆ. ಸೊ ಚಿನ್ನ ಅಂತ ಹೇಳಿದ್ರೆ ಯಾವ್ದೋ ಒಂದು ದೊಡ್ಡದಾಗಿರೋ ಚಿನ್ನ ಅಲ್ಲ, ನಾನು ಹೇಳ್ತಾರೆ ಸ್ವಲ್ಪ ಪ್ರಮಾಣದಲ್ಲಿ ಚಿನ್ನ. ಆಗಲ್ಲ ಗುರು. ಹಳದಿ ಬಟ್ಟೆ ಕೊಡ್ಬೋದಾ? ಅದು ಆಗಲ್ವಾ? ಓಕೆ. ಕಡ್ಲೆಕಾಳು ಕೊಡ್ಬೋದಾ? ಅದು ಆಗಲ್ವಾ? ಆಪಲ್ ನ ದಾನವಾಗಿ ಕೊಡ್ಬೋದಾ? ಅದು ಆಗಲ್ವಾ? ಯಾವ್ದಾದ್ರೂ ಹಣ್ಣು, ಅದು ಬಾಳೆಹಣ್ಣು ಇರ್ಲಿ, ಸಪೋಟ ಇರ್ಲಿ, ಯಾವ್ದೇ ಹಣ್ಣಿರ್ಲಿ, ಅತಿ ಹೆಚ್ಚಾಗಿ ನೀವುಗಳು ಹಣ್ಣನ್ನ ದಾನ ಮಾಡ್ತಾ ಇದ್ರೆ ಆ ದೇವರ ಕೃಪೆಯಿಂದ ದಿನ ದಿನಕ್ಕೆ ಹಂಗೆ ನಿಮ್ಮ ಅಭಿವೃದ್ಧಿ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಬಟ್ ಮನೆಯಲ್ಲಿ ನಾನು ಹೇಳಿರೋ ಸಮಸ್ಯೆಗಳು ನಿಮಗೆ ಇರಬೇಕು. ಅರ್ಥ ಆಯ್ತಾ? ಇವಾಗ ಕೆಲವ್ರಿಗೆ ಬಂದ್ಬಿಟ್ಟು 2 ಟೈಪು, ನೀವು ಮುಂಚೆ ಹೇಳಿದ್ರಲ್ಲ ಅದು ಸಮಸ್ಯೆ ಇದೆ, ಅದಕ್ ಮುಂಚೆ ಹೇಳಿದ್ದು ಸಮಸ್ಯೆ ಇದೆ. ನಾವ್ ಏನ್ ಮಾಡ್ಬೇಕಂದ್ರೆ 2 ದಾನಗಳನ್ನ ಸೇರಿಸಿ ಕೊಡ್ಬೇಕಾಗುತ್ತೆ. 2 ದಾನಗಳನ್ನ ನೀವು ಮಾಡ್ತಾ ಇರ್ಬೇಕಾಗುತ್ತೆ. ಓಕೆನಾ?
ಚಿಕ್ಕಪ್ಪ ಇದ್ದಾರೆ, ಬಟ್ ಅವ್ರ ಜೊತೆ ಸ್ವಲ್ಪ ನನಗೆ ಭಿನ್ನಾಭಿಪ್ರಾಯ, ವಾದ ವಿವಾದ, ಸ್ವಲ್ಪ ಗಲಾಟೆಗಳಾಯ್ತು, ಕೈ ಮಿಲಾಯಿಸ್ತು, ವಾಟ್ ಎವರ್ ಇಟ್. ಚಿಕ್ಕಪ್ಪನೊಂದಿಗೆ ನಂಗೆ ಆಗ್ ಬರ್ತಾ ಇಲ್ಲ, ಪ್ರಾಬ್ಲಮ್ ಇದೆ ನನಗೆ. ಚಿಕ್ಕಪ್ಪ ಇದಾರೆ, ಇವಾಗ ಯಾರಾದ್ರೂ ಹಾಕ್ಬಿಡ್ತಾರೆ, ಚಿಕ್ಕಪ್ಪ ಇಲ್ದಿದ್ದವ್ರು ಏನ್ ಮಾಡ್ಬೇಕು ಅಂತ. ಚಿಕ್ಕಪ್ಪ ಇರಬೇಕು, ಇದ್ರೇನೆ ಗಲಾಟೆ ಇರುತ್ತೆ. ಗಲಾಟೆ ಇದ್ದಾಗ ಅವ್ರುಗಳು ಮಾಡ್ಬೇಕು. ಓಕೆನಾ? ಲೋಹದಿಂದ ಯಾವುದೇ ಕೆಲಸವನ್ನ ಮಾಡುವಾಗ ನಿಮಗೆ ನಷ್ಟ ಏರ್ಪಟ್ರೆ, ತಾವು ಲೋಹಕ್ಕೆ ಸಂಬಂಧಪಟ್ಟಂತ, ಇವಾಗ ಸಪೋಸ್ ತಿಳ್ಕೊಳ್ಳಿ, ಯಾರೋ ಒಬ್ರು ಒಂದು ಫ್ಯಾಕ್ಟ್ರಿ ಇಟ್ಟಿದ್ದಾರೆ, ಒಂದು ಮಿಷಿನರಿ ತಗೊಂಡ್ಬಂದು ಹಾಕಿದ್ರ ಮೇಲೆ ಲಾಸ್ ಆಯ್ತು. ಮಿಷಿನರಿ ಲೋಹಕ್ಕೆ ಸಂಬಂಧಪಟ್ಟಂತ ವಸ್ತುಗಳು. ಅದೇ ರೀತಿ ಹಳೆಯ ಯಾವ್ದಾದ್ರು ಲೋಹಕ್ಕೆ ಸಂಬಂಧಪಟ್ಟಂತ ವಸ್ತುಗಳಿಂದ ನಿಮ್ಗೆ ಸಮಸ್ಯೆ ಆಗುವಂಥದ್ದು, ಅಥವಾ ಯಾವುದೇ ಒಂದು ಲೋಹದಿಂದ ನಿಮಗೆ ಏನಾದ್ರೂ ಒಂದು ಪ್ರಾಬ್ಲಮ್ ಆಗುವಂಥದ್ದು. ಧ್ವನಿ ನಿಂತು ಬರ್ತಾ ಇದೆ ಅಂದ್ರೆ ನಿಮ್ ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸರ್, ಸ್ವಲ್ಪ ನಿಮ್ ಕಡೆ ನೆಟ್ವರ್ಕ್ ನೋಡಿ, ಯಾಕಂದ್ರೆ ಬೇರೆಯವ್ರಿಗೆಲ್ಲ ಕ್ಲಿಯರ್ ಇದೆ ಇಲ್ಲಿ, ಅದಕ್ಕೋಸ್ಕರ. ರೈಟ್? ಸೊ ಆ ರೀತಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅದನ್ನ ಬಿಟ್ರೆ ಬಂದ್ಬಿಟ್ಟು ತುಂಬಾ ಮನೆಗಳಲ್ಲಿ ಈ ಪ್ರಾಬ್ಲಮ್ ಇದೆ. ಏನ್ ಗುರು ಅಂತ ಹೇಳಿದ್ರೆ ಜಾಯಿಂಟ್ಸ್ ಪೇನ್. ಜಾಯಿಂಟ್ ಪೇನ್ ಯಾವುದೇ ಜಾಯಿಂಟ್ ಇರ್ಬೋದು, ಕಾಲ್ದು ಇರ್ಬೋದು, ಕೀಲು ನೋವು, ಜಾಯಿಂಟ್ ಪೇನ್ಗಳು ಏನಾದ್ರೂ ನಿಮ್ಮ ಮನೆಯಲ್ಲಿ ಇದ್ದರೆ, ಅಥವಾ ಒಬ್ರಾದ್ರ ಮೇಲೆ ಒಬ್ರು ಹಾಸಿಗೆ ಹಿಡಿತವ್ರೆ, ಹಾಸ್ಪಿಟಾಲಿಟಿ ಚಿಕ್ಕದೋ ದೊಡ್ಡದೋ, ಮೆಡಿಕಲ್ ಸ್ಟೋರ್ಗೆ ಹೋಗ್ತೀವೋ, ಡಾಕ್ಟರ್ಗೆ ಹೋಗ್ತೀವೋ, ಕ್ಲಿನಿಕ್ ಹೋಗ್ತೀವೋ, ಹಾಸ್ಪಿಟಲ್ಗೆ ಹೋಗ್ತೀವೋ, ಒಟ್ನಲ್ಲಿ ಹಾಸ್ಪಿಟಾಲಿಟಿ, ಒಬ್ರಾದ್ರ ಮೇಲೆ ಒಬ್ರು ಲೈನ್ ಆಗಿ ಹಾಸ್ಪಿಟಲ್ ಇತ್ಯಾದಿಗಳಿಗೆ ಹೋಗ್ತಾ ಇದ್ರೆ, ಓಕೆ, ಮನೆಯಲ್ಲಿ ಕೆಮ್ಮಿನ ಸಮಸ್ಯೆ ಇದ್ದರೆ, ಕೆಮ್ತಾ ಇರ್ತಾರೆ, ಏನೇ ಮಾಡಿದ್ರು ಕೆಮ್ಮು ಸರಿ ಆಗ್ತಾ ಇಲ್ಲ, ಏನೇ ಮಾಡಿದ್ರು ಕೆಮ್ಮು ಹೋಗ್ತಾ ಇಲ್ಲ, ಕೆಮ್ಮೋದೇ ಜಾಸ್ತಿ ಇರ್ತದೆ ಅವ್ರ ಮನೆಯಲ್ಲಿ. ಏನಮ್ಮ ಮೊನ್ನೆ ಅಷ್ಟು ಚೆನ್ನಾಗಿದೆ, ಮತ್ತೆ ಶುರು ಆಯ್ತದ, ಮತ್ತೆ ಶುರು ಆಯ್ತು ಅಂತಾರೆ. ಸೊ ಕೆಮ್ಮಿನ ಸಮಸ್ಯೆ ಇತ್ಯಾದಿಗಳು ಮನೆಯಲ್ಲಿದ್ರೆ, ನೀವು ಉದ್ದಿನ ಕಾಳು, ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ ಅಥವಾ ಕಪ್ಪು ಬಟ್ಟೆಯನ್ನ ದಾನ ಇತ್ಯಾದಿಗಳನ್ನ ಕೊಡೋದ್ರಿಂದ ನೀವು ಅಭಿವೃದ್ಧಿ ಆಗೋದಕ್ಕೆ ಪ್ರಾರಂಭ ಆಗ್ತೀರಾ. ಯಾಕಂದ್ರೆ ಯಾವ ನಿಮ್ಮ ಸಮಸ್ಯೆ ಇದೆಯೋ ಅಲ್ಲಿ ನಿಮ್ಮ ಗ್ರಹಗಳು ನಿಮ್ಮ ಜಾತಕದಲ್ಲಿ ಅಶುಭ ಫಲವನ್ನ ಕೊಡ್ತಾ ಇರ್ತವೆ ಅಂತೆ ಜ್ಯೋತಿಷ. ಬಟ್ ಜ್ಯೋತಿಷದ ಮೂಲದಲ್ಲಿ ಹೇಳಿದಾಗ ಬಹಳಷ್ಟು ಜನರಿಗೆ ಅರ್ಥ ಆಗದಿರೋದ್ರಿಂದ ನಾನು ಈ ತರ ಸ್ವಲ್ಪ ತಿರುಚಿ ಹೇಳ್ತಾ ಇದ್ದೀನಿ. ಓಕೆನಾ? ರೈಟ್. ಯಾರ್ದಾದ್ರೂ ಮನೆಯಲ್ಲಿ ಆಸ್ತಮಾ ರೋಗಿಗಳಿದ್ದರೆ, ಆಸ್ತಮಾ ಇರ್ಬೇಕು, ನೆನ್ಪಿಟ್ಕೊಳ್ಳಿ, ಅಥವಾ ನಿಮ್ಗೆ ಉಸಿರಾಟದ ತೊಂದರೆ, ಎನಿ ಕೈಂಡ್ ಆಫ್ ಉಸಿರಾಟದ ತೊಂದರೆ, ಬ್ರೀತಿಂಗ್ ಪ್ರಾಬ್ಲಮ್, ಸೊಂಟ ಮತ್ತು ಕಾಲಿನಲ್ಲಿ ಸಮಸ್ಯೆ ಇರ್ಬೇಕು. ಸೊಂಟ ನೋವು, ಯಾವಾಗ ನೋಡಿದ್ರು ಸೊಂಟ ನೋವು, ಕಾಲಲ್ಲಿ ಏಟು ಬೀಳುತ್ತೆ, ಯಾವಾಗ ನೋಡಿದ್ರು ಬಲಗಾಲಕ್ಕೆ ಏಟು ಬೀಳುತ್ತೆ, ಯಾವಾಗ ನೋಡಿದ್ರು ಎಡಗಾಲಿಗೆ ಏಟು ಬೀಳುತ್ತೆ, ಎಲ್ಲೇ ಆಕ್ಸಿಡೆಂಟ್ ಆದ್ರೂ ಈ ಕಾಲಿಗೆ ಮಾತ್ರನೇ ಏಟಾಗುತ್ತೆ. ನಾವು ಒಂದು ಬ್ಲಾಕ್ ಕಲರ್ ದಾರ ಇತ್ಯಾದಿಗಳನ್ನ ಸುತ್ತುವಂಥದ್ದು ಇತ್ಯಾದಿಗಳು ಇರ್ತದೆ. ಅಥವಾ ಈ ಕಾಲಿಗೆ ನನ್ಗೆ ಆಪರೇಷನ್ ಆಗಿ ಪ್ಲೇಟ್ ಹಾಕಿದ್ದಾರೆ, ಕಾಲಿನ ಸಮಸ್ಯೆ, ಕರೆಕ್ಟಾ? ನನಗೆ ಜಾಸ್ತಿ ಹೊತ್ತು ಕೂತ್ಕೊಂಡಿರಕ್ಕಾಗಲ್ಲ, ನನಗೆ ಜಾಸ್ತಿ ಹೊತ್ತು ನಿಂತ್ಕೊಂಡಿರಕ್ಕಾಗಲ್ಲ, ಕಾಲ್ ಜಾಸ್ತಿ ನೋವುತ್ತೆ, ಆಮೇಲೆ ಕೂತ್ಕೋಬೇಕು, ಕೂತ್ರೆ ಕಾಲ್ನ ಹಿಂಗ್ ಬಿಡಕ್ಕಾಗಲ್ಲ, ನನ್ಗೆ ಹಿಂಗ್ ಕಾಲ್ ಸ್ಟ್ರೈಟ್ ಆಗೇ ಬಿಡ್ಬೇಕು, ಕಾಲ್ನ ಹಿಂಗ್ ಮಡ್ಚಿ ಹಾಕಕ್ಕಾಗಲ್ಲ. ಅರ್ಥ ಆಯ್ತಲ್ವಾ? ಸೊ ಕಾಲಿನ ಸಮಸ್ಯೆ ಅಂದ್ರೆ ಇವನ್ನೆಲ್ಲ ತಗೊಳ್ಳಿ. ಕೆಲವರಿಗೆ ಸೊಂಟದಿಂದ ಕೆಳಭಾಗದಲ್ಲಿ ಸ್ವಾಧೀನ ಇರಲ್ಲ, ಅಂಗವಿಕಲರು ಅಂತ ಬೇಕಾದ್ರೂ ನೀವು ತಗೋಬಹುದು. ನಾನು ಈ ತರ ಹೇಳ್ತಾ ಇದ್ದೀನಿ, ಸೊಂಟದಿಂದ ಕೆಳಭಾಗ, ಮೇಲ್ಭಾಗ ಅಲ್ಲ, ಸೊಂಟದಿಂದ ಕೆಳಭಾಗದಲ್ಲಿ. ಓಕೆ, ರೈಟ್? ಸೊಂಟದಿಂದ ಕೆಳಭಾಗದಲ್ಲಿ ಯಾರಿಗಾದ್ರೂ ಏನಾದ್ರೂ ಸಮಸ್ಯೆ ಇದೆ, ಅಥವಾ ಸೊಂಟದಿಂದ ಕೆಳಭಾಗ ಸ್ವಾಧೀನವೇ ಇಲ್ಲ, ನಡೀತಾನೆ ಇಲ್ಲ, ಸೊಂಟದಿಂದ ಕೆಳಭಾಗ ಇತ್ಯಾದಿಗಳ ಸಮಸ್ಯೆ ಇದ್ದಾಗ ಅಂತ ಮನೆಯಲ್ಲಿರುವಂತ ಜಾತಕರು ಏನ್ ಮಾಡ್ಬೇಕಂದ್ರೆ, ಅತಿ ಹೆಚ್ಚು ಸಿಹಿ ತಿಂಡಿಗಳನ್ನ ದಾನವಾಗಿ ಕೊಡ್ತಾ ಬನ್ನಿ, ನೀವು ಉದ್ಧಾರ ಆಗೋದಕ್ಕೆ ಶುರು ಆಗ್ತೀರಾ. ನೋಡಿ, ನಿಮ್ ಮನೆ ಈ ಪ್ರಾಬ್ಲಮ್ ಇದೆ, ಬಟ್ ನೀವು ಅಭಿವೃದ್ಧಿ ಆಗ್ತಾ ಇಲ್ಲ, ನಿಮ್ಗೆ ಅನಿಸ್ತಾ ಇದೆಯಾ, ನಮ್ಮನೆ ಈ ಪ್ರಾಬ್ಲಮ್ ಇದೆ, ಬಟ್ ನಾನು ಇನ್ನೂ ಸೆಟ್ಲ್ ಆಗಿಲ್ಲ ಗುರು, ನಮ್ಮನೆ ಈ ಪ್ರಾಬ್ಲಮ್ ಇದೆ, ನಾನು ಕಷ್ಟ ಪಡ್ತಾ ಇದ್ದೀನಿ, ಮಾಡ್ತಾನೆ ಇದ್ದೀನಿ, ನನ್ಗೇನು ಉದ್ಧಾರ ಆಗ್ತಾ ಇಲ್ಲ. ಕರೆಕ್ಟಾ? ನೀವು ಯಾರು ಉದ್ಧಾರ ಆಗ್ತಾ ಇಲ್ಲ ಅಂತ ಇದ್ದೀರೋ, ನೀವು ದಯವಿಟ್ಟು ಆಗಾಗ ಸಮಯ ಸಿಕ್ಕಿದಾಗೆಲ್ಲ ಸಿಹಿ ತಿಂಡಿಗಳನ್ನ ದಾನವಾಗಿ ಕೊಡಿ. ಚಾಕ್ಲೇಟ್ಸ್ ಗಳು ತಗೊಂಡು ಮಕ್ಕಳಿಗಾದ್ರೂ ಕೊಡಿ. ನೀವು ಸಿಹಿ ತಿಂಡಿ ಇಷ್ಟಿಷ್ಟು ತಗೊಂಡು ಕೆಜಿ ಗಟ್ಲೆ ಕೊಡಿ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ನಿಮ್ಮ ಕೈನಲ್ಲಿ ಯಾವ ರೀತಿ ಆಗುತ್ತೋ ಆ ಒಂದು ಪ್ರಮಾಣದಲ್ಲಿ ನೀವು ಯಾರಿಗೆ ಬೇಕಾದ್ರೂ ದಾನ ಇತ್ಯಾದಿಗಳನ್ನ ಮಾಡ್ಬೋದು. ಓಕೆ, ಮನೆಯಲ್ಲಿ ಎಲ್ಲಾ ರೀತಿಯ ಕಂಫರ್ಟೇಬಲ್ ಲೈಫ್ ಇರುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಆದ್ರೂ ಸಹಿತ ಯಾಕೋ ಒಂಥರ ಅಶಾಂತಿಯ ವಾತಾವರಣ. ಮನೆಗೆ ಬಂದ್ರು ಕೂಡ ಒಂಥರ ಮಂಕು ಕವಿದಂಗಿರುತ್ತೆ. ಹೊರಗಡೆನೆ ಚೆನ್ನಾಗಿದೆ ಗುರು, ಮನೆಗೆ ಬಂದ್ರು ಕೂಡ ಯಾಕೋ ಒಂಥರ ಡಿಮ್ ಆಗುತ್ತೆ ಮೈಂಡ್. ಮನೆಗೆ ಬಂದ್ರು ಕೂಡ ಸಪ್ಪೆ ಅನ್ಸುತ್ತೆ ಜೀವನ. ಯಾರಿಗಾದ್ರು ಆತರ ಆಗ್ತಾ ಇದೆಯಾ ನೋಡಿ. ಓಕೆ, ವೈವಾಹಿಕ ಜೀವನ ತುಂಬಾ ಚೆನ್ನಾಗಿರ್ತದೆ ನೋಡಿ. ಮದುವೆ ಆದವ್ರಿಗೆ ಹೇಳ್ತಾ ಇದ್ದೀನಿ, ಇವಾಗ ನನ್ ಮದುವೆ ಆಗಿಲ್ಲ ನಾನೇನ್ ಮಾಡ್ಲಿ ಅಂತ ಪ್ರಶ್ನೆ ಹಾಕ್ಬೇಡಿ. ವೈವಾಹಿಕ ಜೀವನ ಚೆನ್ನಾಗಿರ್ತದೆ, ಆದರೆ ನಿಮ್ಮ ಸಂಪಾದನೆ, ವೃತ್ತಿ ಅಥವಾ ವ್ಯಾಪಾರ ಡೌನ್ ಆಗ್ತಾ ಇದೆ, ಅಲ್ಲಿ ಸಮಸ್ಯೆಗಳು. ಮ್ಯಾರಿಡ್ ಲೈಫ್ ಚೆನ್ನಾಗಿದೆ, ಬಟ್ ಇಲ್ಲಿ ಸಮಸ್ಯೆ ಎಲ್ಲಿ ಅಂತ ಹೇಳಿದ್ರೆ, ನಂದು ಉದ್ಯೋಗದಲ್ಲಿ ಸಮಸ್ಯೆ, ನಂದು ವ್ಯಾಪಾರದಲ್ಲಿ ಸಮಸ್ಯೆ ಅಂತ ಬರ್ತಾ ಇದೆ. ಓಕೆ, ಅದೇ ರೀತಿ ವ್ಯಾಪಾರ ಸಖತ್ತಾಗಿ ಓಡ್ತಾ ಇದೆ, ಒಳ್ಳೆ ಲಾಭ ಬರ್ತಾ ಇದೆ, ಅಥವಾ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗ್ತಾ ಇದೆ, ಸಖತ್ತಾಗಿ ಓಡ್ತಾ ಇದೆ. ಇಲ್ಲಿ ಮನೆಯಲ್ಲಿ ಮ್ಯಾರಿಡ್ ಲೈಫ್ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಇದ್ರ ಜೊತೆಗೆ ಇದು ಬರಬೇಕು, ನೆನ್ಪಿಟ್ಕೊಳ್ಳಿ. ಈ ಕಡೆ ವ್ಯಾಪಾರ ವ್ಯವಹಾರ ಇತ್ಯಾದಿಗಳು ಚೆನ್ನಾಗಿ ಓಡ್ತಾ ಇದೆ, ನಿಮ್ ಸಂಪಾದನೆ ಸಖತ್ತಾಗಿ ಓಡ್ತಾ ಇದೆ, ಈ ಕಡೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇತ್ಯಾದಿಗಳು ಬರ್ತಾ ಇದೆಯಾ ಅಂತ ನೋಡಿ. ಓಕೆ, ಈ ತರ ಕೂಡ ಏನಾದ್ರೂ ಆದ್ರೆ, ಅಥವಾ ನಿಮ್ದೇ ಮನೆಯಲ್ಲಿ, ನನ್ ಮನೆಯಲ್ಲೇ ನನಗೆ ಗೌರವ ಇರಲ್ಲ, ನನ್ ಮನೆಯಲ್ಲೇ ನನಗೆ ಮರ್ಯಾದೆ ಇಲ್ಲ, ನನ್ ಮನೆಯಲ್ಲಿ ನಂದು ಹೇಳೋರು ಯಾರು ಕೇಳಲ್ಲ ಅನ್ನುವಂಥದ್ದು ಬಹಳಷ್ಟು ಜನರ ಕೊರಗಿರುತ್ತೆ. ಸೊ ಅಂತವ್ರು ಕೂಡ ಇದನ್ನ ಬಳಸ್ಬಹುದು. ಸಿಹಿ
ಹುಳಿ ಮತ್ತು ಖಾರ, ಈ ಮೂರು ಮಿಶ್ರ ಆಗಿರುವಂತಹ ಪದಾರ್ಥ ಯಾವುದೇ ಇರ್ಲಿ, ಮಿಕ್ಸ್ಚರ್ ಬರುತ್ತೆ, ಕಟ್ಟ ಮಿಟ್ಟ ಅಂತ ಕೇಳಿರ್ಬೋದು ನೀವುಗಳು. ಸೊ ಆ ಮಿಕ್ಸ್ಚರ್ನ ನಾವು ಬಹಳಷ್ಟು ಕಡೆಗಳಲ್ಲಿ ನಾನು ಅದನ್ನ ಸಜೆಸ್ಟ್ ಮಾಡ್ತೀನಿ, ನಾನು ಅದೇ ಮಾಡಿ ಅಂತ ಹೇಳ್ತಾ ಇಲ್ಲ, ನಾನ್ ಸಜೆಸ್ಟ್ ಮಾಡೋದು ಹಿಂಗಿರುತ್ತೆ, ಕಟ್ಟ ಮಿಟ್ಟ ತಗೊಳ್ಳಿ ಅಂದ್ಬಿಡ್ತೀನಿ. ಸೊ ನೀವುಗಳು ಏನ್ ಮಾಡಿ ಅಂತ ಹೇಳಿದ್ರೆ, ಹುಳಿ ಆಗಿರ್ಬೋದು, ಖಾರ ಆಗಿರ್ಬೋದು, ಸಿಹಿ ಆಗಿರ್ಬೋದು, ಈ ಮೂರು ಫ್ಲೇವರ್ ಇರ್ಬೇಕು. ಈ ಮೂರು ಸ್ವಾದ ಬರುವಂತದ್ದು, ಈ ಮೂರು ರುಚಿ ಬರುವಂತ ಯಾವುದೇ ಖಾದ್ಯ, ಯಾವುದೇ ಪದಾರ್ಥವನ್ನ ತಾವುಗಳು ದಾನ ಮಾಡ್ತಾ ಬಂದ್ರೆ ತಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಬರ್ತೀರಾ. ಓಕೆನಾ? ಸೊ ಇದು ದಾನಗಳಿಗೆ ಸಂಬಂಧಪಟ್ಟಂತ ಒಂದು ಬಹಳಷ್ಟು ಮುಖ್ಯವಾದಂತ ವಿಚಾರ ಆಗಿದೆ. ಬಟ್ ಕೆಲವರಿಗೆ ಜಾತಕದ ಪ್ರಕಾರ ದಾನ ಇತ್ಯಾದಿಗಳನ್ನ ಕೊಡ್ಬೇಕಾ ಕೊಡಬಾರ್ದಾ ಅಂತಿದ್ರೆ ನೆನ್ಪಿಟ್ಕೊಳ್ಳಿ, ನಿಮ್ಮ ಜಾತಕದಲ್ಲಿ ಉಚ್ಚ ಗ್ರಹ ಯಾವ್ದಿದೆ ಅಂತ ನೋಡಿ. ಉಚ್ಚ ಗ್ರಹ D1 ಚಾರ್ಟ್, ರಾಶಿ ಕುಂಡ್ಲಿ, ಈ ಗ್ರಹಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ನೀವು ದಾನ ಇತ್ಯಾದಿಗಳನ್ನ ಕೊಡೋ ಹಾಗಿಲ್ಲ. ಲೈಫ್ ಲಾಂಗ್ ಆ ಗುರುಗಳೇ ಅಂದ್ರೆ ಅಲ್ಲ, 35 ವರ್ಷದವರೆಗೆ. ಯಾರಿಗಾರು ಜ್ಯೋತಿಷ ಗೊತ್ತಾದ್ರೆ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಇದನ್ನ ನೋಡ್ಕೊಳ್ಳಿ. ನವಾಂಶದಲ್ಲಿ ಉಚ್ಚ ಗ್ರಹ ಯಾವ್ದಾದ್ರು ಇದ್ರೆ 35 ವರ್ಷದ ನಂತರ ನಿಮ್ಮ ಜೀವನ ಪೂರ್ತಿ ಯಾವುದೇ ಕಾರಣಕ್ಕೂ ನೀವು ಆ ಗ್ರಹಕ್ಕೆ ಸಂಬಂಧಪಟ್ಟಂತ ದಾನವನ್ನ ಕೊಡುವ ಹಾಗಿಲ್ಲ. ಬಿಫೋರ್ ಕೊಡ್ಬೋದಾ? ಬಿಫೋರ್ ಕೊಡಿ, ಆಫ್ಟರ್ ಕೊಡುವ ಹಾಗಿಲ್ಲ. ಸೊ ಇದು ಒಂದು ಕಾನ್ಸೆಪ್ಟ್ ನ ನೆನ್ಪಿಟ್ಕೊಡಿ. ನಾವು ಜ್ಯೋತಿಷರಲ್ಲಪ್ಪ, ನಮ್ ಬೇರೆನಾದ್ರೂ ಕಥೆ ಹೇಳು ಅಂತ ಹೇಳಿದ್ರೆ ನೋಡಿ, ನಿಮಗೆ ನಿತ್ಯ ಜೀವನ ಸಂಪಾದನೆ ಯಾವ್ದು ಕೊಡ್ತಾ ಇದೆ ಅಂತ ನೋಡಿ. ಏನ್ ಸಂಬಂಧಪಟ್ಟಂತ ಫೀಲ್ಡ್ ಅಲ್ಲಿ ನೀವಿದ್ದೀರಾ, ಆ ಫೀಲ್ಡ್ ಗೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ನೀವುಗಳು ದಾನ ಮಾಡೋ ಹಾಗಿಲ್ಲ. ನೀವು ದಾನ ಮಾಡಿದ್ರು ಸಮಸ್ಯೆ, ಪ್ರಾಬ್ಲಮ್ ಆಗುತ್ತೆ. ರೈಟ್? ಸೊ ಅದರಿಂದ ಇವಾಗ ಸಪೋಸ್ ತಿಳ್ಕೊಳ್ಳಿ, ನೀವು ಒಬ್ರು ಟೀಚರ್ ಆಗಿದ್ರ, ಒಬ್ರು ಲೆಕ್ಚರರ್ ಆಗಿದ್ರ, ಒಬ್ರು ಟೀಚರ್ ಆಗಿದ್ರ, ಒಂದು ವಿದ್ಯೆಯನ್ನ ನೀವು ಹಂಚ್ತಾ ಇದ್ದೀರಾ ಅಂದ್ರೆ ಬುಧ ಗ್ರಹ ನಿಮ್ ಜಾತಕದಲ್ಲಿ ಈತ ಹೆಂಗೆ ಇರ್ಲಿ, ಈತ ನಿಮಗೆ ನಿತ್ಯ ಸಂಪಾದನೆಯನ್ನ ಕೊಡ್ತಾ ಇದ್ದಾನಂದ್ರೆ ಮುಗೀತ್. ಜಾತಕದಲ್ಲಿ ಇವ್ರು ಹೆಂಗೆ ಇರ್ಲಿ, ಉಚ್ಚ ಇರ್ಲಿ, ನೀಚ ಇರ್ಲಿ, ಹೆಂಗೆ ಇರ್ಲಿ, ಅದು ಬಿಟ್ರಾಕಿ, ಇವರು ನಿಮಗೆ ಇನ್ ಕೇಸ್ ತಿಳ್ಕೊಳ್ಳಿ. ಯಾಕೆಂದ್ರೆ ಬಹಳಷ್ಟು ಕಡೆಗಳನ್ನ ನಾನು ನೋಡಿದೀನಿ, ಕೆಲವೊಂದ್ಸಲ ಬಂದ್ಬಿಟ್ಟು ನಾವು ಗ್ರಹಗಳಿಗೆ ಸಂಬಂಧಪಟ್ಟಂತ ದಾನ ಇತ್ಯಾದಿಗಳನ್ನ ಹೇಳ್ಬಿಡ್ತೀವಿ. ಅವರ ಸಂಪಾದನೆ ಏನಿದೆ ಅಂತ ನಮ್ಗೆ ಗೊತ್ತೇ ಇಲ್ಲ. ಅವರು ಯಾವ ಫೀಲ್ಡ್ ಅಲ್ಲಿ ಇದ್ದಾರೆ, ಅದಕ್ಕೆ ಯಾವ ಗ್ರಹ ಕಾರಣ ಇದೆ, ಆ ಗ್ರಹಕ್ಕೆ ಸಂಬಂಧಪಟ್ಟಂತ ಪರಿಹಾರ ದಾನದ ರೂಪದಲ್ಲಿ ನಾವು ಕೊಡಂಗಿಲ್ಲ. ಪರಿಹಾರ ಕೊಡಂಗಿಲ್ಲ ಅಂತ ಎಲ್ಲೂ ಹೇಳ್ತಾ ಇಲ್ಲ, ದಾನದ ರೂಪದಲ್ಲಿ ಕೊಡಂಗಿಲ್ಲ. ಸೊ ದಾನವನ್ನ ಇವತ್ತು ನಾನು ಸಪೋಸ್ ತಿಳ್ಕೊಳ್ಳಿ, ಯಾರೋ ಒಬ್ರು ಬಂದ್ರು, ನನಗೆ ಪ್ರಾಬ್ಲಮ್ ಆಗ್ತಾ ಐತೆ, ಈ ತರ ಇದೀನಿ, ನಾನು ವಕೀಲನಾಗಿದ್ದೀನಿ ಅಂತ ತಿಳ್ಕೊಳ್ಳೋಣ, ಫಾರ್ ಎಕ್ಸಾಂಪಲ್ ವಕೀಲ. ಓಕೆ, ಇವ್ರಿಗೆ ಬಂದ್ಬಿಟ್ಟು ಇವಾಗ ಸದ್ಯಕ್ಕೆ ಬಂದ್ಬಿಟ್ಟು 8ನೇ ಮನೆಯಲ್ಲಿ ಬುಧ ಇದಾನೋ ಅಥವಾ ತುಂಬಾ ಪೀಡಿತನಾಗಿರುವಂತ ಬುಧ ಇದಾನೋ ಇತ್ಯಾದಿ ಇದ್ದಾನೆ, ನಾನು ಹೆಸರು ಕಾಳು ದಾನವಾಗಿ ಕೊಡಿ ಅಂದ್ಬಿಟ್ಟೆ ಅಂತ ತಿಳ್ಕೊಳ್ಳಿ. ಇದು ಬುಧಂದು. ಇವ್ರ ಸಂಪಾದನೆಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಇವ್ರು ಇದು ಏನಕ್ಕೆ ದಾನ ಕೊಟ್ರ ಆ ಸಮಸ್ಯೆ ಕ್ಲಿಯರ್ ಆಗ್ಬೋದೇನೋ ಗೊತ್ತಿಲ್ಲ, ಆದ್ರೆ ಇವ್ರ ಸಂಪಾದನೆಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಬ್ಲಾಕ್ ಡಾಟ್ಸ್ ಗಳು ಸ್ಟಾರ್ಟ್ ಆಗುತ್ತೆ, ಇವ್ರ ವಕೀಲ ವೃತ್ತಿಯಲ್ಲಿ ಬ್ಲಾಕ್ ಡಾಟ್ಸ್ ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಇತ್ಯಾದಿಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಜಾತಕ ಹೇಗೆ, ತುಂಬಾ ಜನರಿಗೆ ಇದೊಂದು ಡೌಟ್, ಜಾತಕ ನೋಡ್ಬೇಕು, ಜಾತಕನ ಬಿಟ್ಟಾಕಿ. ನಿಮಗೆ ನಿತ್ಯ ಸಂಪಾದನೆ ಕೊಡ್ತಾ ಇದೆ ಅಂತ ಹೇಳಿದ್ರೆ 100% ಆ ಗ್ರಹ ಚೆನ್ನಾಗಿದೆ ತಾನೆ, ಅರ್ಥ ಕನ್ಫರ್ಮ್ ತಾನೆ. ನಿಮ್ಗೆ 100 ರೂಪಾಯಿ ಬರ್ತದೋ, 1000 ರೂಪಾಯಿ ಬರ್ತದೋ, ಲಕ್ಷ ದುಡಿತಾ ಇದ್ರು, ಕೋಟಿ ದುಡಿತಾ ಇದ್ರು, ನಮ್ಗೆ ಅವು ಬೇಡ. ಜೀವನೋಪಾಯ ಸಂಪಾದನೆ ಅಂತ ಕೊಡ್ತಾ ಇದಾರೆ, ಅವರು ಕೊಡ್ತಾ ಇದಾರೆ ಅಂದ್ರ ಮೇಲೆ ಆ ಗ್ರಹ ಚೆನ್ನಾಗಿದೆ. ಯಾವ ಗ್ರಹ? ಆ ಗ್ರಹ ಚೆನ್ನಾಗಿದೆ. ಚೆನ್ನಾಗಿದ್ರ ಮೇಲೆ ನೀವು ಅದನ್ನ ದಾನ ಮಾಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ನೀವೇ ಯೋಚನೆ ಮಾಡಿ, ನೀವು ದಾನ ಮಾಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಇವಾಗ ಯಾವ್ದೋ ಒಂದು ಹೌಸ್ ಕೀಪಿಂಗ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡು, ಓಕೆ, ನನ್ನ ತಗೊಳ್ಳಿ. ರೈಟ್? ನೀವು ಯಾರನ್ನೂ ತಗೋಬೇಡಿ, ನನ್ನನ್ನೇ ಎಲ್ಲದ ಕಡೆನೂ ಉದಾಹರಣೆ ನಾನೇ ಇರ್ತೀನಿ, ನನ್ನೇ ತಗೊಳ್ಳಿ. ಹೌಸ್ ಕೀಪಿಂಗ್, ಟಾಯ್ಲೆಟ್ ಇತ್ಯಾದಿಗಳನ್ನ ಕ್ಲೀನ್ ಮಾಡುವಂತ, ಆಫೀಸ್ ಇತ್ಯಾದಿಗಳನ್ನ ಕ್ಲೀನ್ ಮಾಡುವಂತದ್ದು, ಒರೆಸುವಂತದ್ದು, ಗುಡಿಸುವಂತದ್ದು ಇತ್ಯಾದಿಗಳು ಹೌಸ್ ಕೀಪಿಂಗ್ ಅಲ್ಲಿ ಇದೆಯಾ. ನನಗೆ ಈಗ ಸದ್ಯಕ್ಕೆ ಗೋಚಾರದಲ್ಲಿ ಶನಿ ಪ್ರಭಾವ ಸ್ಟಾರ್ಟ್ ಆಗಿದೆ, ಶನಿ 7.5 ನಡೀತಾ ಇದೆ. ರೈಟ್? ಈಗ ನಾನು ಒಬ್ಬ ಜಾತಕರ ಹತ್ರ ಜಾತಕ ತಗೊಂಡು ಹೋದಾಗ ಅವ್ರು ಫಸ್ಟ್ ಹೇಳುವಂತದ್ದು ಏನಂದ್ರೆ, ನಿನಗೆ ಸಮಸ್ಯೆ ಬರ್ತಾ ಇರೋದೇ ಶನಿ ದೇವರಿಂದ. ಓಕೆ, 7.5 ಪ್ರಾರಂಭ ಆಗಿದೆ, ಶನಿಗೆ ಸಂಬಂಧಪಟ್ಟಂತ ದಾನಾದಿಗಳನ್ನ ಮಾಡು. ಯಾಕಂದ್ರೆ ನಾನಿರೋದು ಹೌಸ್ ಕೀಪಿಂಗ್ ಅಲ್ಲ, ನನಗೆ ಹೋಮ ಹವನ ಇತ್ಯಾದಿಗಳು ಮಾಡೋಷ್ಟು ದುಡ್ಡಿಲ್ಲ. ಕರೆಕ್ಟಾ? ಸೊ ನಮ್ಮವ್ರು ಏನ್ ಸಜೆಸ್ಟ್ ಮಾಡ್ತಾರೆ ಅಂದ್ರೆ, ಈಸಿ ವೇ ಯಾವ್ದಿದೆ ಅನ್ನೋದನ್ನ ಸಜೆಸ್ಟ್ ಮಾಡ್ತಾರೆ. ಮಾಡಿದಾಗ ಶನಿಗೆ ಸಂಬಂಧಪಟ್ಟಂತ ದಾನಾದಿಗಳನ್ನ ಮಾಡಿದಾಗ ಇವ್ರ ಕೆಲ್ಸಕ್ಕೆ ಇಟ್ರು ಪ್ರಾಬ್ಲಮ್, ಇವ್ರ ನಿತ್ಯ ಸಂಪಾದನೆಗೆ ಇಟ್ರು ಸಮಸ್ಯೆ ಅಲ್ವಾ. ಯಾಕಂದ್ರೆ ಶನಿ ಕಾರಕತ್ವ, ಇವ್ರಿಗೆ ಹೊಟ್ಟೆ ಅನ್ನ ಕೊಡ್ತಾ ಇರೋದೇ ಶನಿ. ನೀವು ಅದನ್ನ ತೆಗೆದು ದಾನ ಮಾಡಿದ್ರೆ ಇದು ಪಾಸಿಟಿವ್ ಇದೆ, ಇದನ್ನ ತೆಗೆದು ನೀವು ದಾನ ಮಾಡಿದ್ರೆ, ಹಾಗಾದ್ರೆ ಶನಿಯ 7.5 ನಾವು ಇಲ್ಲಿ ಏನ್ ಮಾಡ್ಬೇಕು, ಪರಿಹಾರ ಮಾಡಂಗಿಲ್ವಾ? ಇದೆಲ್ಲ ಸುಳ್ಳ ಅಂದ್ರೆ ಅಲ್ಲಲ್ಲ, ಅದು ಸತ್ಯ. ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ, ಇವರಿಗೆ ಸಂಬಂಧಪಟ್ಟಂತ ಪೂಜೆ ಮಾಡ್ಬೋದು, ಇವರಿಗೆ ಸಂಬಂಧಪಟ್ಟಂತೆ ಪ್ರದಕ್ಷಿಣೆ ಮಾಡಬಹುದು, ಇವರಿಗೆ ಸಂಬಂಧಪಟ್ಟಂತೆ ಅತಿ ಸರಳವಾಗಿ ಮಂತ್ರ ಜಪ ಮಾಡ್ಕೊಂಡು ಓಂ ಶಂ ಶನೇಶ್ವರಾಯ ನಮಃ, ಅಷ್ಟೇ, ಮುಗೀತು. 1 ರೂಪಾಯಿ ಖರ್ಚಿಲ್ಲ, ಮಾಡ್ಕೊಂಡು ಹೋಗಿ, ಕೆಲಸ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ.
ಇನ್ನೂ ಅಭಿವೃದ್ಧಿ ಆಗ್ತೀರಿ. ಯಾಕಂದ್ರೆ ನಿತ್ಯ ಸಂಪಾದನೆ ಅವರೇ ಕೊಡ್ತಾ ಇರೋದ್ರಿಂದ ಪಾಸಿಟಿವ್ ಇರೋದ್ರಿಂದ ಇನ್ನೂ ಪಾಸಿಟಿವ್ ಪವರ್ಗಳು ಬರ್ತವೆ. ಇಲ್ಲಿ ನೆಗೆಟಿವಿಟಿ ಏನ್ ಬರೋದಕ್ಕೆ ಪ್ರಾರಂಭ ಆಗ್ತಾ ಇದೆಯೋ ಅದು ನಿಂತು ಹೋಗುತ್ತೆ. ಸಿಂಪಲ್. ಇಲ್ಲಿ ಮಾಡಂಗಿಲ್ವಾ ಅಂದ್ರೆ ಇದೆ. ನೀವು ನೋಡಿರ್ಬೋದು ಕೆಲವೊಂದ್ ಕಡೆ, ಎಲ್ಲಾ ಕಡೆ ನೀವು ಕೇಳಿರ್ತೀರಾ ನೋಡಿ, ಕೆಲವೊಂದು ಗ್ರಹಗಳಿಗೆ ನಾವು ದೇವಸ್ಥಾನವನ್ನ ಹೇಳ್ತೀವಿ, ಕರೆಕ್ಟಾ? ಕೆಲವೊಂದು ಗ್ರಹಗಳಿಗೆ ಪೂಜೆಯನ್ನ ಹೇಳ್ತೀವಿ, ಕೆಲವೊಂದು ಗ್ರಹಗಳಿಗೆ ಬಂದ್ಬಿಟ್ಟು ಮಂತ್ರ ಜಪವನ್ನ ಹೇಳ್ತೀವಿ, ಕೆಲವೊಂದು ಗ್ರಹಗಳಿಗೆ ಬಂದ್ಬಿಟ್ಟು ನಾವು ದಾನಾದಿ ಪರಿಹಾರಗಳನ್ನ ಹೇಳ್ತೀವಿ. ಇಷ್ಟು ತರದ ಪರಿಹಾರ ಯಾಕೆ ಬೇಕು? ಇಷ್ಟು ತರದ ಪರಿಹಾರಗಳು ಯಾಕೆ ಬೇಕು? ಗ್ರಹ ಪರಿಹಾರ ಒಂದೇ ಇರ್ಬೇಕಲ್ಲ. ಯಾಕೆ ಬೇಕು ಅಂದ್ರೆ ಇಲ್ಲಿ ನೋಡಿ, ಕರೆಕ್ಟ್ ಆಗಿ ನೋಡಿ, ಅನಲೈಸ್ ಮಾಡಿ ಕೊಡಿ. ಜ್ಯೋತಿಷರು ಅಂತ ಹೇಳಿದ್ರೆ ಅದೇ ಅನಲೈಸ್ ಮಾಡೋದು. ಯಾರು ನೀವು, ಏನ್ ಕತೆ? ನಾವು ಕೇಳಿದಾಗ ಅವ್ರು ಏನಂತಾರ ಗೊತ್ತಾ? ನೀವೇ ತಿಳ್ಕೊಂಬಿಡಿ, ನೋಡಿ ಪ್ರಶ್ನೆ ಹಾಕಿ, ನಾವ್ ಯಾರಂತ ಗೊತ್ತಿಲ್ವಾ, ನಾವ್ ಯಾಕೆ ಬಂದಿದೀವಿ ಅಂತ ಗೊತ್ತಿಲ್ವಾ ಅಂತಾರೆ. ನಾವು ಕೇಳುವಂತ ಪ್ರಶ್ನೆಗೆ ಕಾರಣ ಏನು ಅಂದ್ರೆ ಇದೆ. ದಯವಿಟ್ಟು ತಾವು ಎಲ್ಲೇ ಜ್ಯೋತಿಷರ ಹತ್ರ ಹೋದಾಗ ನಿಮ್ಮ ಪೂರ್ವಪರಗಳನ್ನ ದಯವಿಟ್ಟು ಹೇಳಿ, ಬಾಯ್ಬಿಟ್ಟು. ಓಕೆ, ಎಲ್ಲವನ್ನ ಅವರೇ ಗಣಿತ ಮಾಡೋದಕ್ಕೆ ನಾವು ದೈವಜ್ಞರು ಅಲ್ಲ. ಆ ಟೈಮಲ್ಲಿ ಇದ್ರು ದೈವಜ್ಞರು, ಇವಾಗ್ಲೂ ಬಹಳಷ್ಟು ಮಹನೀಯರು ವಿದ್ಯಾವಂತರು ಇದ್ದಾರೆ. ನಾವು ಅವ್ರನ್ನೆಲ್ಲ ಯಾರನ್ನೂ ಇಲ್ಲ ಅಂತ ಹೇಳ್ತಾ ಇಲ್ಲ, ಇದಾರೆ, ನಾವಲ್ಲ. ಅರ್ಥ ಆಯ್ತಲ್ವಾ? ಸೊ ನೀವು ಪೂರ್ವಪರಗಳನ್ನ ಇತ್ಯಾದಿಗಳನ್ನ ಹೇಳಿದಾಗ ಇವರಿಗೆ ಪರಿಹಾರವನ್ನ ನಾವು ಕೊಡಬೇಕಾ ಬೇಡವಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ಗೊತ್ತಾದಾಗಲೇ ನಾವು ಅದಕ್ಕೆ ಪರಿಹಾರ ಇತ್ಯಾದಿಗಳನ್ನ ಕೊಡೋದಕ್ಕೆ ಆಗತ್ತೆ. ಓಕೆ, ಸೊ ಇವಾಗ ನಾವು ನಾರ್ಮಲ್ ಆಗಿ ಝೂಮ್ ಮೀಟಿಂಗ್ ಅಲ್ಲಿ ಕ್ಲಾಸ್ ಮಾಡ್ತಾ ಇದೀವಿ. ಏನ್ ಮಾಡ್ತಾ ಇದೀವಿ? ಝೂಮ್ ಮೀಟಿಂಗ್ ಅಲ್ಲಿ ಕ್ಲಾಸ್ ಮಾಡ್ತಾ ಇದೀವಿ. ಆಕ್ಚುಲಿ ಇದೇನು? ನ್ಯೂ ಟೆಕ್ನಾಲಜಿ ಕಾರಕ ಗ್ರಹ ಯಾರು? ರಾಹು. ನೀವು ಯಾವುದೋ ಒಂದು ನ್ಯೂ ಟೆಕ್ನಾಲಜಿ ಇತ್ಯಾದಿಗಳನ್ನ ಉಪಯೋಗಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀರಾ. ನೀವು ಬಂದ್ಬಿಟ್ಟು MNC ಕಂಪನಿನ ಕೆಲಸ ಮಾಡ್ತಾ ಇದ್ದೀರಾ. ಸರ್ ನಾನು ಇಲ್ಲೇ ಇದ್ದೀನಿ, ಬೆಂಗಳೂರಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ, ಬಟ್ ನನ್ನ ಕಂಪನಿ ಇರೋದು ಬಂದ್ಬಿಟ್ಟು ಫಾರಿನ್ ನಲ್ಲಿ, ಈ ಕಂಟ್ರಿನಲ್ಲಿ ಇಲ್ಲ. ಓಕೆನಾ? ಸೊ ಈ ರೀತಿ ಇದೆ, ಬೇಡ. ನೀವೆಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಬಾಸು ಅನ್ಯ ಧರ್ಮೀಯರು, ಯಾರೇ ಆಗಿರ್ಲಿ, ಧರ್ಮ ನಮಗೆ ಬೇಡ ಇಲ್ಲಿ ಮಾತಾಡೋದು. ಅನ್ಯ ಧರ್ಮೀಯರು. ಇಲ್ಲ ಸರ್, ನನಗೆ ಯಾರು ಪೇಮೆಂಟ್ ಕೊಡ್ತಾ ಇದ್ರು, ಬಾಸ್ ಯಾರಿದಾರೋ ಅವರು ಬಂದ್ಬಿಟ್ಟು ಅನ್ಯ ಭಾಷಿಗರು, ಬೇರೆ ಲ್ಯಾಂಗ್ವೇಜ್ ಮಾತಾಡೋರು. ಓಕೆ, ಸೊ ಇವರಿಂದ ನಿಮ್ಗೆ ಒಳಿತಾಗ್ತಾ ಇದೆ ಅಂದ್ರೆ ಎಸ್, ನನಗೆ ಒಳಿತಾಗ್ತಾ ಇದೆ, ಬಿಕಾಸ್ ನಾನು ಇಲ್ಲೇ ದುಡಿತಾ ಇದ್ದೀನಿ. ನನ್ಗೆ 1ನೇ ತಾರೀಕು ಆಯ್ತಾನೆ ಟಕ್ ಅಂತ ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ. ಮೊದಲೆಲ್ಲ ನಾವು ಹೋಗಿ ನಿಲ್ತಾ ಇದ್ವಿ, ಲೆಕ್ಕ ಮಾಡಿ ಕೊಡ್ತಾ ಇದ್ರು. ಇವಾಗ ಡೈರೆಕ್ಟ್ ಆಗಿ 12 ಗಂಟೆ ಆದ್ರೂ ಕೂಡ ಟಕ್ ಅಂತ ಹೇಳ್ಬಿಟ್ಟು ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ. ಎಲ್ಲವೂ ರಾಹುವಿನ ಕಾರಕತ್ವ. ಯಾವುದೇ ಕಾರಣಕ್ಕೂ ಯಾರೇ ಹೇಳಿರ್ಲಿ, ರಾಹು ಶಾಂತಿ ಮಾಡಿ, ರಾಹು ಪರಿಹಾರದಲ್ಲಿ ದಾನವನ್ನ ಕೊಡೋ ಹಾಗಿಲ್ಲ. ಈ ಕಾನ್ಸೆಪ್ಟ್ ನ ತಲೆ ಒಳಗಡೆ ಹಾಕೊಂಡ್ಬಿಟ್ರೆ ಯಾರಿಗೂ ಯಾವುದೇ ರೀತಿಯ ಸಮಸ್ಯೆಗಳು ಬರಲ್ಲ. ಸೊ ದಯವಿಟ್ಟು ಈ ಕಾನ್ಸೆಪ್ಟ್ ನ ತಲೆ ಒಳಗಡೆ ಹಾಕೊಂಡಾಗ ನಿಮಗೆ ವಿಷಯಗಳು ಗೊತ್ತಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ರೈಟ್? ಸಪೋಸ್ ತಿಳ್ಕೊಳ್ಳಿ, ನಿಮಗೆ ಜಾತಕದಲ್ಲಿ ಬಂದ್ಬಿಟ್ಟು, ಜಾತಕಕ್ಕೆ ಹೋಗ್ಬಿಡೋಣ. ಜಾತಕದಲ್ಲಿ ಬಂದ್ಬಿಟ್ಟು ಚಂದ್ರ ನೀಚ ಇದ್ದಾನೆ. ಓಕೆ, ನೀಚ ಇದ್ದಾನೆ. ಇವ್ರು ಏನ್ ದಾನ ಮಾಡ್ಬೇಕು ಅಂತ ಹೇಳಿದ್ರೆ ನೀರು, ಹಾಲು, ಫುಡ್, ಯಾವುದೇ ಆಹಾರ ಪದಾರ್ಥ. ಓಕೆ, ಸಪೋಸ್ ತಿಳ್ಕೊಳ್ಳಿ ಈ ತರ ಇದೆ, ನಾನು ಹೋಟ್ಲ್ ಇಟ್ಟಿದ್ದೀನಿ, ನಾನು ಉದ್ಧಾರ ಆಗ್ತೀನಾ? ಹೋಟ್ಲು ಫ್ರೀ ಕೊಡ್ತೀನ? ನಾನು ದಾನ ಕೊಡ್ತೀನ? ಇಲ್ಲ. ನಾನು ನೀರ್ ಹಾಕ್ತೀನಿ ಅಂದ್ರೆ ನಾನು ಎಲ್ಲಾ ಕಡೆ ಬಂದ್ಬಿಟ್ಟು ನೀರ್ ಹಾಕುವಂತ ಕೆಲಸ, ನಂದೊಂದು ಪ್ಲಾಂಟ್ ಇದೆ, ಅಥವಾ ಪ್ಲಾಂಟ್ ಇಂದ ನಾನು ತಗೊಂಡ್ಬಂದ್ಬಿಟ್ಟು ಎಲ್ಲಾ ಕಡೆ ನೀರು ಸರಬರಾಜು ಮಾಡುವಂತದ್ದು. ಅದು ಕ್ಯಾನ್ ಆಗಿರ್ಬೋದು, ದೊಡ್ಡ ಕ್ಯಾನ್ ಆಗಿರ್ಬೋದು, ಚಿಕ್ಕ ಕ್ಯಾನ್ ಆಗಿರ್ಬೋದು. ಚಂದ್ರ ನೀಚ ಇದ್ದಾನೆ ನೋಡಿ. ನೀಚ ಇದ್ದಾಗ ಹೊರಗಡೆ ಹಾಕಿ, ಉಚ್ಚ ಇದ್ದಾಗ ಹೊರಗಡೆ ಹಾಕಂಗಿಲ್ಲ. ಓಕೆನಾ? ಗ್ರಹಗಳು ಶುಭವಾಗಿದ್ದಾಗ ಆ ವಸ್ತುಗಳನ್ನ ದಾನ ಮಾಡಬಾರ್ದು, ದಾನ ಮಾಡಬೇಡಿ. ಇಷ್ಟೇ ಕಾನ್ಸೆಪ್ಟ್ ಇರೋದು ಇದರಲ್ಲಿ. ಅದೇ ಅಶುಭ ಇದ್ದಾಗ ದಾನ ಮಾಡಿ. ನೆಗೆಟಿವ್ ಇದೆ ನಿಮ್ಮ ಹತ್ರ, ಅದನ್ನ ಹೊರಗಡೆ ಹಾಕಿ. ಆ ವಸ್ತುಗಳನ್ನ, ಕಾರಕತ್ವ ವಸ್ತುಗಳನ್ನ ಹೊರಗಡೆ ಹಾಕಿ. ಅಶುಭ ಇದ್ದಾಗ ದಾನ ಮಾಡಿ. ಅರ್ಥ ಆಯ್ತಲ್ವಾ? ಸೊ ಪಾಸಿಟಿವ್ ಗ್ರಹ ಯಾವ್ದಿದೆ, ನೆಗೆಟಿವ್ ಗ್ರಹ ಯಾವ್ದಿದೆ ಅಂತ ನಿಮ್ಗೆ ಜಾತಕದ ಪ್ರಕಾರ ನೋಡಿದಾಗ ಬಹಳಷ್ಟು ಬಲಗಳು ಇತ್ಯಾದಿಗಳನ್ನೆಲ್ಲ ನೋಡಿ ಗೀಡಿ ಎಲ್ಲ ಲೆಕ್ಕ ಹಾಕಿ ಕೂತ್ಕೊಳ್ಳೋದ್ಕಿಂತ ನಿಮಗೆ ಇವಾಗ ಜೀವನೋಪಾಯ ಯಾರು ಕೊಡ್ತಾ ಇದಾರೆ ಅಂತ ನೋಡ್ಕೊಳ್ಳಿ. ಅದೇ ಮೇನ್ ಗ್ರಹ. ಅವ್ರ ಜೀವನೋಪಾಯ ಕೊಡ್ತಾ ಇದಾರೆ ಅಂದ್ರೆ ನಿಮ್ಮ ಜೀವನದಲ್ಲಿ 100%. ಇವಾಗ ನಾನು ಟೀಚಿಂಗ್ ಫೀಲ್ಡ್ ಅಲ್ಲಿ ಇದೀನಾ, ನಾನು ಟೀಚ್ ಮಾಡ್ತಾ ಇದ್ದೀನಿ. ಮಾತಾಡಿದ್ರೆ ದುಡ್ಡು, ಮಾತಿನಿಂದ ದುಡ್ಡು. ವಕೀಲರಿಗೆ ಎಲ್ಲಿಂದ ದುಡ್ಡು ಬರುತ್ತೆ ಹೇಳಿ? ರೈಟ್. ಡಾಕ್ಯುಮೆಂಟೇಶನ್, ಲೆಕ್ಕ ಪರಿಶೋಧಕರು, ನೀವು ಆಡಿಟರ್ ಏನ್ ಬೇಕಾದ್ರೂ ತಗೊಳ್ಳಿ ಅವ್ರನ್ನ. ರೈಟ್? ಈ ತರ ಆಗ್ತಾರೆ. ದಳ್ಳಾಳಿಗಳು, ಸರ್ ನಾವು ಕಮಿಷನ್ ಏಜೆಂಟ್ ಸರ್, ಆ ಕಡೆ ಈ ಕಡೆ ಇಬ್ರು ಕಡೆ ನಿಂತ್ಕೊಂಡು ನಾನು ಕಮಿಷನ್ ತಗೋತೀನಿ, ರಿಯಲ್ ಎಸ್ಟೇಟ್ ಮಾಡ್ತೀನಿ, ವಾಟ್ ಎವರ್ ಇಟ್ ಇಸ್, ನೀವೇನೇ ಮಾಡಿ. ಸೊ ನೀವು ಕಮಿಷನ್ ಏಜೆಂಟ್, ಕರೆಕ್ಟಾ? ನಿಮ್ದು ಸ್ವಂತ ವಸ್ತುನು ನಿಮ್ದಲ್ಲ, ತಗೊಳ್ಳೋರು ನೀವಲ್ಲ, ನೀವು ಮಧ್ಯದಲ್ಲಿ ಕಮಿಷನ್ ತಗೋತೀರಾ. ಎಸ್. ಸೊ ಏಜೆನ್ಸಿ, ಏಜೆಂಟು ಇತ್ಯಾದಿಗಳು, ಇದರಿಂದ ನಿಮ್ ದುಡ್ಡು ಬರ್ತಾ ಇದೆ ಅಂತ ಹೇಳಿದ್ರೆ ಬುಧ ನಿಮ್ ಜಾತಕದಲ್ಲಿ ಚೆನ್ನಾಗಿದ್ದಾನೆ ಅಂತ ಅರ್ಥ ತಾನೆ? ಸೊ ಇವಾಗ ನಾನು ಬುಧನಿಗೆ ಸಂಬಂಧಪಟ್ಟಂತ ದಾನ ಇತ್ಯಾದಿಗಳನ್ನ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ
ಗೊತ್ತಾಯ್ತಾ ನಿಮ್ಗೆ? ಸೊ ದಯವಿಟ್ಟು ದಾನ ಇತ್ಯಾದಿಗಳನ್ನ ಮಾಡುವಾಗ ಇವೆಲ್ಲವನ್ನ ನೀವು ನೋಡಿ, ಇವೆಲ್ಲವನ್ನ ನೋಡಿ ನೀವು ಇದಕ್ಕೆ ಸಂಬಂಧಪಟ್ಟಂತ ದಾನ ಇತ್ಯಾದಿಗಳನ್ನ ಮಾಡಿದ್ರೆ ಏನಾಗುತ್ತೆ ಏನಿಲ್ಲ. ಫಾರ್ ಎಕ್ಸಾಂಪಲ್ ನೀವು ಡಾಕ್ಟರ್ ಇದ್ದೀರಾ, ನಾನು ಎಕ್ಸಾಂಪಲ್ಗೋಸ್ಕರ ಕೊಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನೀವು ಡಾಕ್ಟರ್ ಇದ್ದೀರಾ, ಡಾಕ್ಟರ್ ಅಲ್ಲಿ ಹಲವಾರು ಚೇಂಜಸ್ ಇದೆ, ಡಾಕ್ಟರ್ ಅಲ್ಲಿ ಕೂಡ ಬೇರೆ ಬೇರೆ ಗ್ರಹಗಳಿದೆ. ಅದನ್ನೆಲ್ಲ ನಾನು ಇಲ್ಲಿ ಕೂತ್ಕೊಂಡು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ನನಗೆ 3-4 ದಿನ ಕ್ಲಾಸ್ ಆಗ್ಬಿಡುತ್ತೆ. ಅದು ಬೇಡ, ಸಿಂಪಲ್ ಆಗಿ ಹೇಳ್ತಾ ಇದೀನಿ. ಇವಾಗ ನೀವು ಇದೊಂದೇ ಕಾರಕ ತಗೋಬರುತ್ತಾ ಅಂದ್ರೆ ಬರಲ್ಲ. ಬಹಳಷ್ಟು ಜ್ಯೋತಿಷಿಗಳು ನೋಡ್ತಾ ಇರ್ಬೋದು, ಏನ್ ಬರೀ ಇದೊಂದೇ ಕಾರಕ ತಗೊಬಂದ್ಬಿಡುತ್ತಾ ಅಂದ್ರೆ ಹಂಗ್ ಬರಲ್ಲ. ಹೌದು, ಇವಾಗ ದಂತಕ್ಕೆ ಸಂಬಂಧಪಟ್ಟಂತ ವೈದ್ಯರಿಗೆ ಬೇರೆ ಇರುತ್ತೆ, ಶಸ್ತ್ರಚಿಕಿತ್ಸೆ ಮಾಡೋರಿಗೆ ಬೇರೆ ಇರುತ್ತೆ, ಇತ್ಯಾದಿಗಳು ಇರ್ತವೆ. ಓಕೆನಾ? ರೈಟ್. ಸೊ ಆಲ್ರೆಡಿ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದೀವಿ ನೋಡಿ. ಇವಾಗ ಡಾಕ್ಟರ್, ನಾನ್ ಡಾಕ್ಟರ್ಗೆ ಸೂರ್ಯನ ತಗೋತಾ ಇದ್ದೀನಿ, ನೇರ ಗ್ರಹ ಸೂರ್ಯ. ಓಕೆನಾ? ಇವಾಗ ಸೂರ್ಯನದು ತಾಮ್ರದ್ದು ಒಂದು ವಿಗ್ರಹ ಇತ್ಯಾದಿಗಳು ಬರ್ತದೆ. ಓಕೆ, ತಾಮ್ರದ್ದು ಇತ್ಯಾದಿಗಳು ಬರ್ತವೆ. 2 ತಗೊಂಬಂದೆ, ಒಂದನ್ನ ನಾನು ದಾನವಾಗಿ ಕೊಟ್ಟೆ, ಯಾರಿಗೋ ಒಬ್ರಿಗೆ ಬೇಕು, ನನ್ನ ಫ್ರೆಂಡ್ಗೆ ಇತ್ಯಾದಿ ಕೊಟ್ಟೆ, 1 ರೂಪಾಯಿನ ತಗೊಂಡಿಲ್ಲ. ಒಂದನ್ನ ನಾನು ಮನೆಗೆ ತಗೊಂಬಂದ್ ಹಾಕಿದೆ, ನಾನ್ ಡಾಕ್ಟರ್ ಆಗಿದ್ದೀನಿ, ಮುಗಿದ ಕತೆ ನಿಮ್ಗೆ. ಅರ್ಥ ಆಯ್ತಾ? ಸೂರ್ಯನಿಗೆ ಸಂಬಂಧಪಟ್ಟಂತ ದಾನಗಳನ್ನ ಡಾಕ್ಟರ್ಗಳು ಯಾವುದೇ ಕಾರಣಕ್ಕೂ ಮಾಡಂಗಿಲ್ಲ. ರಾಜಕಾರಣಿಗಳು ಸೂರ್ಯನಿಗೆ ಸಂಬಂಧಪಟ್ಟಂತ ದಾನಗಳನ್ನ ಮಾಡಂಗಿಲ್ಲ. ಸರ್ಕಾರಿ ಅಧಿಕಾರಿಗಳು ಯಾರ್ಯಾರು ಇದೀರೋ ನೀವು ಸೂರ್ಯನಿಗೆ ಸಂಬಂಧಪಟ್ಟಂತ ದಾನಗಳನ್ನ ನೀವು ಮಾಡೋ ಹಾಗೆ ಇಲ್ಲ. ನೀವ್ ಯಾವಾಗೆಲ್ಲ ಮಾಡ್ತಿರೋ ಅವಾಗೆಲ್ಲ ನಿಮ್ಗೆ ಸಮಸ್ಯೆಗಳು ಬಂದಿರ್ತವೆ. ಬೇಕಾದ್ರೆ ಚೆಕ್ ಮಾಡಿ, ಕೂತ್ಕೊಂಡು ಯೋಚನೆ ಮಾಡಿ. ಸೊ ಯೋಚನೆ ಮಾಡಿದಾಗ ಅದು ವಿಷಯಗಳು ನಿಮ್ಗೆ ಗೊತ್ತಾಗುತ್ತೆ. ಇವಾಗ ದಾನಗಳನ್ನ ಮಾಡೋದಕ್ಕೆ ಪರ್ಟಿಕ್ಯುಲರ್ ಸಮಯ ಏನಾದ್ರು ಇದೆಯಾ ಅಂದ್ರೆ ಹೌದು, ಕೆಲವೊಂದು ದಾನಗಳನ್ನ ಮಾಡೋದಕ್ಕೆ ಪರ್ಟಿಕ್ಯುಲರ್ ಸಮಯ ಇದೆ. ಪಿತೃಗಳಿಗೆ ಸಂಬಂಧಪಟ್ಟಂತ ದಾನ ಯಾರಾದ್ರೂ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಮಾಡೋದಕ್ಕೆ ಮಧ್ಯಾಹ್ನ 12:30 2 ಗಂಟೆಯ ಒಳಗಾಗಿ ಮಾಡಬೇಕಾಗುತ್ತೆ. ಎನಿ ಡೇ ಯಾವಾಗ ಬೇಕಾದ್ರೂ ಮಾಡ್ಕೊಳ್ಳಿ, ಬಟ್ ಇದೊಂದು ಟೈಮ್ ಅಂತ ಕೊಟ್ಟಿದ್ದಾರೆ. ಸೂರ್ಯನಿಗೆ ಸಂಬಂಧಪಟ್ಟಂತ ದಾನ ಏನಾದ್ರು ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿದ್ರೆ ಭಾನುವಾರ ಸೂರ್ಯ ಹೋರೆ ಅಥವಾ ಸೂರ್ಯ ಉದಯದಿಂದ 8 ಗಂಟೆ ಅಂದ್ರೆ ಒಂದು, ಸಪೋಸ್ ತಿಳ್ಕೊಳ್ಳಿ, ಇವತ್ತು ಬೆಳಿಗ್ಗೆ ಸೂರ್ಯ ಉದಯ 6 ಗಂಟೆಗೆ ಇತ್ತು ಅಂದ್ರೆ 8 ಗಂಟೆ ಒಳಗಡೆ, 8 ಅವರ್ ಅಲ್ಲ ಇದು, 8 ಗಂಟೆ ಒಳಗಡೆ ನೀವು ಮಾಡ್ಬೋದು. ಈ 2 ಅವರ್ಸ್ ಟೈಮ್ ಸಿಗುತ್ತೆ. ಸಪೋಸ್ ಇವತ್ತು 6:30ಗೆ ಸೂರ್ಯ ಉದಯ ಇತ್ತು ಅಂದ್ರೆ 8 ಗಂಟೆ ಒಳಗಡೆ ಏನೇ ಮಾಡಿ 8 ಗಂಟೆ ಒಳಗಡೆ ಸೂರ್ಯ ಉದಯ ಆಗಿರ್ಬೇಕು, 8 ಗಂಟೆ ಒಳಗಡೆ ಇರಬೇಕು. ಈ ತರ ಟೈಮಲ್ಲಿ ನೀವು ಇನ್ಕೇಸ್ ಸೂರ್ಯನಿಗೆ ಸಂಬಂಧಪಟ್ಟಂತ ದಾನ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಬಟ್ ಯಾವತ್ತು? ಭಾನುವಾರ, ಬೇರೆ ದಿನ ಮಾಡ್ಬೇಡಿ, ಸಮಸ್ಯೆ ಬರಲ್ಲ. ಅದಕ್ಕೋಸ್ಕರ ಹೇಳಿದೆ, ಬೇರೆ ದಿನ ಮಾಡ್ಲೇಬಾರ್ದು ಅಂತಲ್ಲ, ಸಮಸ್ಯೆಗಳು ಬರಲ್ಲ. ಇದೇ ರೀತಿ ಚಂದ್ರನಿಗೆ ಇನ್ ಕೇಸ್ ನೀವೇನೋ ದಾನ ಮಾಡ್ತೀರಾ ಅಂದ್ರೆ ಸೋಮವಾರ ದಿನ ಬೆಳಿಗ್ಗೆ 8 ಗಂಟೆ ಆಗಿರಬೇಕು, 10 ಗಂಟೆ ಒಳಗಡೆ ದಾನ ಮಾಡೋದು. ಸೋಮವಾರಿಗೆ ಸಂಬಂಧಪಟ್ಟಂತೆ ಚಂದ್ರನಿಗೆ ಸಂಬಂಧಪಟ್ಟಂತ ದಾನ ಮಾಡೋರು. ಕುಜನಿಗೆ ಸಂಬಂಧಪಟ್ಟಂತ ದಾನ ಮಾಡೋರು ಬಂದ್ಬಿಟ್ಟು 11ರಿಂದ 1 ಗಂಟೆಯ ಒಳಗಡೆ ದಾನಾದಿಗಳನ್ನ ನೀಡಬಹುದು. ಬಟ್ ಇದಕ್ಕೆ ಯಾವುದೇ ರೀತಿಯ ದಿನಗಳ ಅವಶ್ಯಕತೆ ಇಲ್ಲ. 11ರಿಂದ 1 ಗಂಟೆ ಒಳಗಡೆ ನೀವು ದಾನ ನೀಡಿದಾಗ್ಲೂ ಕೂಡ, ನಾ 12:30ಯಿಂದ 2:30 ಒಂದು ತಲಾಟೆ ಹೇಳಿದೀನಿ, ಬಟ್ ಆದ್ರೂ ಸಹಿತ ಇದನ್ನ ನೀವು ಕೊಡಬಹುದು 11 ಗಂಟೆಯ ಮೇಲೆ 1 ಗಂಟೆಯ ಒಳಗೆ. ಬುಧನಿಗೆ ಸಂಬಂಧಪಟ್ಟಂತ ದಾನ ಇತ್ಯಾದಿಗಳನ್ನ ನೀವು ಕೊಡ್ತೀರಾ ಅಂದ್ರೆ ಮಧ್ಯಾಹ್ನ 2 ಗಂಟೆಯ ನಂತರ 4 ಗಂಟೆಯ ಒಳಗಡೆ ನೀವು ಕೊಡಬಹುದು. ಗುರುವಿಗೆ ಸಂಬಂಧಪಟ್ಟಂತ ದಾನಗಳನ್ನ ನೀವು ಕೊಡ್ತೀರಾ ಅಂದ್ರೆ ಬೆಳಿಗ್ಗೆ 6:30 ಒಳಗಡೆ ಕೊಡಬೇಕು. ಇವಾಗ ನಾವು ಕೆಲವೊಂದ್ ಕಡೆ ನೋಡಿರ್ಬೋದು, ಗುರುವಾರ ಕೆಲವೊಂದು ದೇವಸ್ಥಾನ ಇತ್ಯಾದಿಗಳಿಗೆ ಹೋಗ್ತಾರೆ ಜನ. ಅಲ್ಲಿಗೆಲ್ಲ ಹೋಗಿ ಆದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಸಂಜೆ ಹೊತ್ತಲ್ಲಿ ಅಲ್ಲಿ ಕಡಲೆಕಾಳು ಇತ್ಯಾದಿಗಳನ್ನ ದಾನ ಮಾಡ್ತಾ ಇದ್ದಾರೆ ಸಂಜೆ ಹೊತ್ತಲ್ಲಿ. ಸೊ ಅವ್ರದೆಲ್ಲ ಪ್ರಾಬ್ಲಮ್ಗಳು ಏನಾಗ್ತಾ ಇದೆ ಅಂತ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ನೋಡಿ. ಗುರು ಪುತ್ರಕಾರಕ ಗ್ರಹ, ಹೇಗ್ ನೋಡ್ಬೇಕು? ಗುರು ಪುತ್ರಕಾರಕ ಗ್ರಹ, ಪುತ್ರನಿಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್. ಗುರು ಕೋರ್ಟ್ ವ್ಯವಹಾರಕ್ಕೆ ಕಾರಕ ಗ್ರಹ. ಗುರು ಹಿರಿಯ ಅಣ್ಣನಿಗೆ ಕಾರಕ ಗ್ರಹ. ಗುರು ನಿಮ್ಮ ಮನೆಯಲ್ಲಿರುವಂತ ದೇವತೆ ಆಗಿರ್ಬೋದು, ದೇವರಾಗಿರ್ಬೋದು, ನೀವು ಮಾಡುವಂತ ಪೂಜೆ ಆಗಿರ್ಬೋದು, ಅಥವಾ ನೀವು ಒಂದು ಮಂತ್ರ ಅಂತ ಜಪ ಮಾಡ್ತಿರಲ್ಲ, ಮಂತ್ರಕ್ಕೆ ಕಾರಕ ಗ್ರಹ. ಸೊ ಇದನ್ನೆಲ್ಲ ಜ್ಯೋತಿಷರು ನಿಮ್ಗೆ ಹೇಳ್ತಾರೆ. ಇದನ್ನ ಜ್ಯೋತಿಷರ ಹತ್ರ ಕೇಳಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಸೊ ಈ ರೀತಿ ಕಾರಕತ್ವಗಳಿಗೆ ಎಲ್ಲೆಲ್ಲಿ ಏಟು ಬೀಳ್ತಾ ಇದೆ ಅನ್ನೋದನ್ನ ನೋಡಿ. ಗುರು ವೈಟ್ ಮನಿಗೆ ಕಾರಕ ಗ್ರಹ. ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಏನಾಗ್ತಾ ಇದೆ ಅಂತ ನೋಡಿ. ಗೊತ್ತಾಯ್ತಲ್ವಾ? ಸೊ ನೆಗೆಟಿವ್ ಮಾಡ್ತಾ ಇದ್ರೆ ಅಲ್ಲಿ ನೆಗೆಟಿವ್ ಆಗ್ತಾ ಇರ್ತದೆ, ಪಾಸಿಟಿವ್ ಮಾಡ್ತಾ ಇದ್ರೆ ಅಲ್ಲಿ ಪಾಸಿಟಿವ್ ಆಗ್ತಾ ಇರ್ತದೆ. ನಾವು ವಿಷಯ ತಿಳ್ಕೋಬೇಕು, ನಾನು ಇದನ್ನ ಮಾಡ್ತಾ ಇದ್ದೀನಿ ಎಲ್ಲೆಲ್ಲಿ ಏಟು ಬೀಳ್ತಾ ಇದೆ ಅಂತ, ಅಥವಾ ಎಲ್ಲೆಲ್ಲಿ ನನಗೆ ಒಳ್ಳೇದಾಗ್ತಾ ಇದೆ ಅಂತ ತಿಳ್ಕೊಂಡಾಗ ಯಾವ ಗ್ರಹ ಬೆಸ್ಟ್ ಇದೆ, ಯಾವ ಗ್ರಹ ಚೆನ್ನಾಗಿದೆ, ಯಾವ ಗ್ರಹ ಚೆನ್ನಾಗಿಲ್ಲ, ಇದನ್ನ ನೀವುಗಳು ತಿಳ್ಕೋಬಹುದು. ಶುಕ್ರನಿಗೆ ಸಂಬಂಧಪಟ್ಟಂತ ಒಂದು ದಾನವನ್ನ ನೀವು ಯಾವುದೇ ಸಮಯದಲ್ಲೂ ಬೇಕಾದ್ರೂ ಮಾಡಬಹುದು. ಶನಿ, ರಾಹು, ಕೇತುವಿಗೆ ಸಂಬಂಧಪಟ್ಟಂತ ದಾನಗಳನ್ನ ಸಂಜೆಯ ಸಮಯದಲ್ಲಿ ಮಾಡಬೇಕು. ಇಲ್ಲಿ ಎಲ್ಲವೂ ಉಕ್ತ ಆಗಿರುವಂತದ್ದು ಬೆಳಿಗ್ಗೆ ಸೂರ್ಯ ಉದಯದಿಂದ ಸೂರ್ಯ ಅಸ್ತ ಆಗುವುದರ ಒಳಗಾಗಿನೇ ದಾನಗಳನ್ನ ತಿಳಿಸಲಾಗಿದೆ. ಓಕೆನಾ? ಸೊ ಅದೇ ರೀತಿ ನಿಮ್ಮ ಜಾತಕದಲ್ಲಿ ಇನ್ ಕೇಸ್ ತಿಳ್ಕೊಳ್ಳಿ, ದಾನಗಿನ ಮಾಡೋದಕ್ಕೆ ಆಗದೇ ಇಲ್ಲ, ನಮ್ಮ ಹತ್ರ ಅಷ್ಟೊಂದು ದುಡ್ಡೇ ಇಲ್ಲ, ತುಂಬಾ ಅಶಕ್ತರಾದವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಧಾನ್ಯಗಳನ್ನ ಸೇರಿಸ್ಕೊಳ್ಳಿ. ಧಾನ್ಯಗಳು ಯಾವುದೇ ಇರ್ಬೋದು, ಯಾವುದೇ ಧಾನ್ಯಗಳನ್ನ ತಗೊಳ್ಳಿ, ಎಲ್ಲಾ ಧಾನ್ಯಗಳನ್ನ ಮಿಕ್ಸ್ ಮಾಡಿ ಕನಿಷ್ಠ ಪಕ್ಷ 100 ಗ್ರಾಮ್ ಆದ್ರೂ ಇರ್ಬೇಕು. ಅದನ್ನ ಪಕ್ಷಿಗಳಿಗೆ ಹಾಕಿ, ಮನೆ ಹತ್ರ ಅಲ್ಲ, ಸ್ವಲ್ಪ ದೂರದಲ್ಲಿ ಹೋಗಿ ಹಾಕಿ. ಕೆಲವ್ರು ಮನೆಯಲ್ಲೇ ಟೆರೆಸ್ ಅಲ್ಲಿ ಇತ್ಯಾದಿಗಳು ಹಾಕ್ತಾರೆ, ಆ ರೀತಿ ಹಾಕೋ ಹಾಗಿಲ್ಲ, ಅದರಿಂದ ಸಮಸ್ಯೆಗಳು ಬರ್ತವೆ ಅಂತ ನಾನು ಹೇಳಿದೀನಿ.
ಸೊ ದಯವಿಟ್ಟು ಆ ತರ ಕೂಡ ನೀವು ಪಕ್ಷಿಗಳಿಗೆ ಹಾಕುವ ಹಾಗಿಲ್ಲ. ದಾನಗಳನ್ನ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಮಾಡಕ್ಕಾಗಲ್ಲ ಅನ್ನೋರು ಕನಿಷ್ಠ ಪಕ್ಷ 100 ಗ್ರಾಮ್ ಎನಿ ಕೈಂಡ್ ಆಫ್ ಧಾನ್ಯ ಅಥವಾ ಮಿಕ್ಸಿಂಗ್ ಧಾನ್ಯ ಯಾವುದೇ ಇರ್ಲಿ ಪಕ್ಷಿಗಳಿಗೆ ಹಾಕಿ. ಯಾವುದೇ ಪಕ್ಷಿ ಇದ್ರೂ ಪರವಾಗಿಲ್ಲ. ಯಾವುದೇ ದಾನಗಳನ್ನ ಕೊಡಲು ಶಕ್ತಿ ಇರುವಂತವರು ಸಪ್ತ ಧಾನ್ಯಗಳನ್ನ ಯಾವುದೇ ಕಾರಣಕ್ಕೂ ದಾನ ಮಾಡಬಾರದು. ಇದರ ಅರ್ಥ ನಿಮ್ಗೆ ಆಗಿಲ್ಲ ಅನ್ಸುತ್ತೆ. ನೋಡಿ, ಕೆಲವರಿಗೆ ದಾನ ಮಾಡುವಂತ ಶಕ್ತಿ ಇರ್ತದೆ, ಓಕೆ, ಅವ್ರುಗಳು ಯಾವುದೇ ಕಾರಣಕ್ಕೂ ಧಾನ್ಯಗಳನ್ನ ದಾನ ಮಾಡಂಗಿಲ್ಲ. ನಾವು ಧಾನ್ಯ ಮಾಡಿಸ್ತೀವಿ ಆಕ್ಚುಲಿ. ಅದರಲ್ಲೂ ಪ್ರಮುಖವಾಗಿ 7 ಧಾನ್ಯಗಳನ್ನ ದಾನ ಮಾಡೋಂಗಿಲ್ಲ. 9 ಧಾನ್ಯ ಅಲ್ಲ, ನವಧಾನ್ಯದ ಬಗ್ಗೆ ಮಾತಾಡ್ತಾನೆ ಇಲ್ಲ, ಟಾಪಿಕ್ ಇಲ್ಲ ನಂದು ಇಲ್ಲಿ. 7 ಧಾನ್ಯಗಳನ್ನ ಯಾವುದೇ ಕಾರಣಕ್ಕೂ ಅವ್ರುಗಳು ದಾನ ಮಾಡೋಂಗಿಲ್ಲ. ಪಕ್ಷಿಗಳಿಗೆ ಕೂಡ ಅವ್ರು ಹಾಕುವ ಹಾಗಿಲ್ಲ. ಇದರಿಂದ ಅವರಿಗೆ ತೊಂದರೆ ಬರುತ್ತೆ. ಚೆನ್ನಾಗಿದ್ದೀನಿ, ಲೈಫಲ್ಲಿ ಚೆನ್ನಾಗಿ ಸೆಟ್ಲ್ ಆಗಿದ್ದೀನಿ, ನನ್ನ ಹತ್ರ ದಾನ ಮಾಡುವಷ್ಟು ಕೆಪಾಸಿಟಿ ಇದ್ರೂ ಕೂಡ ನಾನು ಈ ಧಾನ್ಯಗಳನ್ನ ದಾನ ಮಾಡ್ತೀನಿ ಅಂದಾಗ ಅವರಿಗೆ ಸಮಸ್ಯೆಗಳು ಬರ್ತಾ ಇರ್ತವೆ. ಪ್ರತಿ ಸಲ ನೀವು ದಾನ ಮಾಡುವಾಗ ಯಾವ್ದಾದ್ರು ಒಂದು ಗ್ರಹಕ್ಕೆ ಸಂಬಂಧಪಟ್ಟಂತ ವಸ್ತುಗಳನ್ನ ಮಾತ್ರ ನೀವುಗಳು ದಾನ ಮಾಡಿ. ಆವಾಗ ಅದು ಫಲ ಕೊಡುತ್ತೆ. ತುಂಬಾ ಜನ ಬಂದ್ಬಿಟ್ಟು ಇದಕ್ಕೊಂದ್ಸಲ, ಗುರುವಾರ ಒಂದ್ಸಲ, ಸೋಮವಾರಕ್ಕೊಂದ್ಸಲ, ಶನಿವಾರಕ್ಕೊಂದ್ಸಲ ಇತ್ಯಾದಿಗಳು ಮಾಡ್ತಾರೆ. ಅದರಲ್ಲಿ ಸಮಸ್ಯೆ ಇಲ್ಲ. ಒಂದೇ ದಿನ ಎಲ್ಲವನ್ನ ಮಾಡ್ತಿರಲ್ಲ, ಅಲ್ಲಿ ಸಮಸ್ಯೆ. ಒಂದೇ ದಿನ ಮಾಡೋ ಹಾಗಿಲ್ಲ. ಒಂದು ದಿನ, ಇವಾಗ ಗುರುವಾರ ಅಂತಿದ್ರೆ ಗುರುವಾರಕ್ಕೆ ಮೀಸಲಾಗಿರುವಂತ ದಾನಗಳನ್ನ ನೀವು ಮಾಡ್ಕೊಳ್ಳಿ. ಸೋಮವಾರ ಅಂತಿದ್ರೆ ಸೋಮವಾರಕ್ಕೆ ಮೀಸಲಾಗಿರುವಂತ ದಾನಗಳನ್ನ ಮಾಡಿ. ಎಲ್ಲವನ್ನ ಒಂದ್ರಲ್ಲೇ ನೀವು ಮಿಕ್ಸಪ್ ಇತ್ಯಾದಿಗಳನ್ನ ಮಾಡ್ಕೋಬೇಡಿ. ಆದ್ರೆ ದಾನ ಕೊಡ್ಬೇಕು, ಆದ್ರೆ ನನ್ಗೆ ಯಾವುದೇ ರೀತಿಯ ಸಮಸ್ಯೆ ಆಗ್ಬಾರ್ದು. ನನ್ ಜಾತಕ ಹೇಗಿದೆಯೋ ಗೊತ್ತಿಲ್ಲ, ನನ್ನ ಹತ್ರ ಜಾತಕನೇ ಇಲ್ಲ, ನನ್ನ ಹತ್ರ ಡೇಟ್ ಆಫ್ ಬರ್ತು ಇಲ್ಲ, ನಂದು ಪ್ರಶ್ನಾಲಗ್ನವನ್ನ ನೋಡೋಂಕೂ ಆಗಲ್ಲ, ನಮ್ಗೂ ಬೇಕಾಗೂ ಇಲ್ಲ ಅಂತವ್ರು ಏನ್ ಮಾಡ್ಬೇಕು? ನಾನು ದಾನ ಕೊಡ್ತೀನಿ, ಆದ್ರೆ ನನ್ ಜಾತಕ ನನಗೆ ಗೊತ್ತಿಲ್ಲ, ನನ್ ಸರಿಯಾದ ಟೈಮ್ ನನಗೆ ಗೊತ್ತಿಲ್ಲ, ನನ್ನ ಹತ್ರ ಜಾತಕನೇ ಇಲ್ಲ, ವಾಟ್ ಎವರ್ ಇಟ್ ಇಸ್, ಓಕೆ, ನನಗೆ ನೋಡೋಕ್ ಬರಲ್ಲ, ನಾನು ಜ್ಯೋತಿಷರನ್ನ ಕಾಂಟ್ಯಾಕ್ಟ್ ಮಾಡಲ್ಲ ಅನ್ನುವಂಥವ್ರು ಏನ್ ಮಾಡ್ಬೇಕಂದ್ರೆ ಬಹಳ ಉತ್ತಮವಾಗಿರುವಂತ ಒಂದು ದಾನ ಇದು. ಇದರಿಂದ ನಿಮ್ಗೆ ಸೈಡ್ ಎಫೆಕ್ಟ್ ಆಗಲ್ಲ. ಗುಪ್ತದಾನ ಇದ್ರ ಹೆಸರು. ಸಾಧ್ಯವಾದವ್ರು ಎಲ್ಲರೂ ಗುಪ್ತದಾನವನ್ನ ಮಾಡಿ ಲೈಫಲ್ಲಿ ಸೆಟ್ಲ್ ಆಗ್ತೀರಾ. ಲೈಫಲ್ಲೇ ಸೆಟ್ಲ್ ಆಗ್ತೀರಾ. ನಿಮ್ ಮನೆ ಹೇಗಿದೆ ನನಗ್ ಬೇಡ, ನಿಮ್ ಮನೆ ಏನ್ ಪ್ರಾಬ್ಲಮ್ ಇದೆ ನನಗ್ ಗೊತ್ತಿಲ್ಲ, ನಿಮ್ ಜಾತಕ ಹೇಗಿದೆ ನಮಗ್ ಬೇಡ, ಯಾವ್ದು ಬೇಡ. ಜ್ಯೋತಿಷ್ನ ಸಂಪರ್ಕ ಮಾಡ್ಬೇಕು, ಮಾಡಿದಾಗ ಅವ್ರು ಕೇಳ್ತಾರೆ ಫೀಸು, ಅವ್ರಿಗೆ ಕೊಡ್ಬೇಕಾಗತ್ತೆ, ಅಷ್ಟ್ ನಮ್ಮ ಹತ್ರ ಇಲ್ಲ ಗುರುಗಳೇ, ನೋ ಪ್ರಾಬ್ಲಮ್, ತಲೆ ಕೆಡ್ಸ್ಕೊಬೇಡಿ. ಗುಪ್ತದಾನವನ್ನ ಮಾಡಿ. ಗುಪ್ತದಾನ ಅಂತ ಏನು ಅಂದ್ರೆ, ನೀವು ದಾನ ಮಾಡಿರೋದು ಯಾರಿಗೂ ಗೊತ್ತಾಗ್ಬಾರ್ದು. ಯಾರಿಗಂದ್ರೆ ಯಾರಿಗೂ ನೀವು ಮಾಡಿರುವಂತ ದಾನ ಏನು ಅನ್ನೋದನ್ನ ಯಾರಿಗೂ ಗೊತ್ತಾಗ್ಬಾರ್ದು. ಮತ್ತೆ ದಾನವನ್ನ ನೀವು ಕೊಡುವಾಗ ನೆನ್ಪಿಟ್ಕೊಳ್ಳಿ, ವ್ಯಕ್ತಿಗಳು ಇರುವಂತ ಪ್ರದೇಶಕ್ಕೆ ಹೋಗಿ ದಾನ ಮಾಡ್ಬೇಕು. ನಾವು ಕರ್ಸಿ ದಾನ ಮಾಡ್ತೀವಲ್ಲ, ಅದು ದಾನ ಆಗಲ್ಲ. ನಾವು ಮನೆ ಕರ್ಸಿ ನಾವು ದಾನ ಇತ್ಯಾದಿಗಳನ್ನ ಕೊಡ್ತೀವಿ, ಅದು ಯಾರಿಗೇ ಆಗಿರ್ಬೋದು, ಅದು ಗುರು ಇತ್ಯಾದಿಗಳು ಕೂಡ ಮಾಡ್ತೀರಾ, ಅದು ದಾನ ಆಗಲ್ಲ, ನೆನ್ಪಿಟ್ಕೊಳ್ಳಿ. ನೀವು ಅವ್ರನ್ನ ಹುಡ್ಕೊಂಡು ಹೋಗಿ ದಾನ ಮಾಡ್ತೀರಲ್ವಾ, ಅದು ಅವಶ್ಯಕತೆ ಇರುವಂತವ್ರಿಗೆ ದಾನ ಮಾಡಿ. ಫಸ್ಟ್ ಅದನ್ನ ನೆನ್ಪಿಟ್ಕೊಳ್ಳಿ. ಅವಶ್ಯಕತೆ ಇಲ್ದಿದ್ದವ್ರಿಗೆ ನೀವು ದಾನ ಮಾಡಿದ್ರೆ, ಚೆನ್ನಾಗಿ ಗಡದ್ದಾಗಿ ಮಧ್ಯಾಹ್ನ ತಿನ್ಕೊಂಡು ಕೂತಿದ್ದೀನಿ ನಾನು, ನಾನೇ ತಗೊಂಬಂದ್ಬಿಟ್ಟು ನೀವು ಯಾವ್ದೋ ಒಂದು ರೈಸ್ ಬಾತ್ ತಗೊಂಬಂದ್ ಕೊಟ್ರಿ, ನನ್ನನೇ ತಗೊಳ್ಳಿ ಅಂತೀನಿ. ಅದಕ್ಕೆ ನಾನು ಹೇಳೋದು ನನ್ನನೇ ತಗೊಳ್ಳಿ. ನಾನು ಊಟ ಮಾಡ್ತೀನ? ಸ್ವಲ್ಪ ಯೋಚನೆ ಮಾಡಿ. ಆ ಊಟಕ್ಕೆ ನಾನು ವ್ಯಾಲ್ಯೂ ಕೊಡ್ತೀನ? ಖಂಡಿತ ಇಲ್ಲ. ಅದನ್ನ ಯಾರಿಗಾರು ಕೊಡ್ತೀನಿ, ಇಲ್ಲ ನಾಯಿಗಾಗ್ತೀನಿ, ಇಲ್ಲ ಬಿಸಾಕ್ತೀನಿ, ಸೀರಿಯಸ್ ಆಗಿ. ಎಲ್ರು ಇದನ್ನೇ ಮಾಡೋದು. ನಾನು ಬಾಯ್ಬಿಟ್ಟು ಹೇಳ್ತೇನೆ, ಅಷ್ಟೇ ವ್ಯತ್ಯಾಸ ಇರೋದು, ಬೇರೆ ಏನು ಇಲ್ಲ. ಒಂದು. ಎರಡನೇದು, ಕೆಲವರ ಆಹಾರ ಪದ್ಧತಿಗಳು ಬೇರೆ ಬೇರೆ ಇರ್ತವೆ. ಇದನ್ನ ಆಹಾರ ಪದ್ಧತಿ ಅಂತ ಕರಿತೀನಿ ನಾನು. ಅಂದ್ರೆ ಇಲ್ಲಿ ಸಸ್ಯಾಹಾರ ಮಾಂಸಾಹಾರದ ಬಗ್ಗೆ ಮಾತಾಡ್ತೀರಾ ಅಂದ್ರೆ ಇಲ್ಲವೇ ಇಲ್ಲ. ಕೆಲವೊಂದ್ಸಲ ನೀವು ತಿಳ್ಕೊಳ್ಳಿ, ಕೆಲವರು ಪೊಂಗಲ್ ತಿನ್ನಲ್ಲ, ಕೆಲವರಿಗೆ ಬಿಸಿಬೇಳೆ ಬಾತ್ ಅಂದ್ರೆ ಆಗಲ್ಲ ಅಲ್ವಾ. ನಾವಿವಾಗ ದಾನದ ರೂಪದಲ್ಲಿ ಅದನ್ನೇ ತಗೊಂಡೋಗಿ ಅವ್ರಿಗೆ ಕೊಟ್ರೆ ಅವ್ರು ತಿಂತಾರ? ತಿನ್ನಲ್ಲ. ಮತ್ತೆ ನೀವು ದಾನ ಮಾಡಿದ್ರೆ ನನ್ಗೆ ಏನು ಫಲ ಸಿಕ್ಕಿಲ್ಲ ಅಂದ್ರೆ ಸಿಗೋದು ಇಲ್ಲ, ಸಿಗೋದು ಇಲ್ಲ. ಅದರಿಂದ ಫಲ ಸಿಗಲ್ಲ ನಿಮ್ಗೆ. ಇವಾಗ ಯಾವ್ದೋ ಒಂದು ರೈಸ್ ಬಾತ್ 10 ಜನರಿಗೆ ಊಟ ಹಾಕೊಂಡೆ, ಹೋಗ್ಬಿಟ್ಟು ರೈಸ್ ಬಾತ್ ತಗೊಂಬಂದ್ ಕೊಟ್ರಿ, 8 ಜನ ತಿಂದ್ರು, ಇನ್ನಿಬ್ಬರಿಗೆ ಆ ರೈಸ್ ಬಾತ್ ಇಷ್ಟ ಇಲ್ಲ, ಅವ್ರು ತಿನ್ನಲ್ಲ, ಅಥವಾ ಆ ರೈಸ್ ಬಾತ್ ಅವ್ರು ತಿನ್ನೋದೇ ಇಲ್ಲ ಪಾಪ. ಅವ್ರಿಗೆ ಇವ್ರಿಗೆ ತಿನ್ನೋಕಿಲ್ಲ, ಇವ್ರಿಗೆ ನೋಡಿ ಎಷ್ಟು ಗರ್ವ, ಅದೆಲ್ಲ ಬೇಡದಿರೋ ವಿಷಯ. ಸೊ ಕೊಟ್ಟಿದ್ದೀರಾ, ಕೊಡುವಾಗ ಅವರಿಗೆ ಖುಷಿ ಪಡುವಂತ, ಅವರಿಗೆ ಅವಶ್ಯಕತೆ ಇರುವಂತ ವಸ್ತುಗಳನ್ನ ಅವರಿಗೆ ದಾನವಾಗಿ ಕೊಡಬೇಕು. ಎರಡನೇದು ಗುಪ್ತದಾನ. ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು. ನಿಮ್ ಜಾತಕ ಹೇಗೆ ಇರ್ಲಿ, ಯಾವುದೇ ಗ್ರಹಗಳು ಉಚ್ಚ ಇದ್ರೆ ಅದೇ ಗ್ರಹ ದಾನ ಕೊಟ್ಬಿಟ್ರೆ ಏನು ತಲೆ ಕೆಡಿಸ್ಕೋಬೇಡಿ. ಗುಪ್ತದಾನದಲ್ಲಿ ಪ್ರಾಬ್ಲಮ್ ಆಗಲ್ಲ. ಗುಪ್ತದಾನದಲ್ಲಿ ಮಾತ್ರ ಎಲ್ಲೂ ಪ್ರಾಬ್ಲಮ್ ಆಗಲ್ಲ. ನೀವು ಯಾವುದೇ ದಾನ ಮಾಡಿ ತೊಂದ್ರೆ ಆಗಲ್ಲ. ಗುಪ್ತದಾನದಲ್ಲಿ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಆಗಲ್ಲ. ನೀವು ಏನ್ ಕೊಟ್ಟಿದ್ದೀರಾ ಅನ್ನೋದು ನಿಮ್ಮನ್ನ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರ್ಬಾರ್ದು, ನೀವೇ ಕೊಟ್ಟಿದ್ದೀರಾ. ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ತಿಳ್ಕೊಳ್ಳಿ, ಇವಾಗ ಯಾವ್ದೋ ಒಂದು ಹಬ್ಬ ಬರ್ತಾ ಇದೆ, ಯಾವ್ದೋ ಒಂದು ನಮ್ಮ ಹಿಂದುವಿನ ಹಬ್ಬ ಇತ್ಯಾದಿಗಳು ಬರ್ತವೆ. ನಿಮ್ಮ ಮನೆಯ ಅಕ್ಕಪಕ್ಕ ಯಾವ್ದಾದ್ರು ಸ್ವಲ್ಪ ದೊಡ್ಡದಾಗಿರುವಂತ ದೇವಸ್ಥಾನ ಯಾವ್ದಾರು ಇದೆಯಾ ಅಂತ ನೋಡಿ. ಬೆಳಗಿನ ಜಾವ 3:30 ನಂತರ, ಓಕೆ, ಅಂದ್ರೆ ಅದು ದೇವಸ್ಥಾನ ಓಪನ್ ಆಗೋದಕ್ಕಿಂತ ಮುಂಚೆ ಅಷ್ಟೇ, ಬೇರೆ ಏನಿಲ್ಲ. ಟೈಮ್ ನೋಡ್ಕೊಂಡು ಕುತ್ಕೋಬೇಡಿ. 3:30 ನಂತರ, ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಒಂದು ಮೂರ್ ಪರ್ಕೆ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಬಂದ್ಬಿಡಿ. ದೇವಸ್ಥಾನದ ಒಳಗಡೆ ಆವರಣದಲ್ಲಿ, ದೇವಸ್ಥಾನದ ಒಳಗಡೆ ತುಂಬಾ ಒಳಗಡೆ ಹೋಗ್ಬಿಡಿ, ಆವರಣದಲ್ಲಿ ಇಟ್ಬಿಟ್ಟು ಬನ್ನಿ. ಅಂದ್ರೆ ಅವ್ರು ಅದನ್ನ ಯೂಸ್ ಮಾಡ್ತಾರೆ, ದೇವಸ್ಥಾನದವ್ರು ಅದನ್ನ ಯೂಸ್ ಮಾಡ್ತಾರೆ, ಅಲ್ಲಿ ಗುಡ್ಸೋದಕ್ಕೋ ಇತ್ಯಾದಿಗಳಿಗೆ ಅವ್ರು ಯೂಸ್ ಮಾಡ್ತಾರೆ. ನಾನು ಕೊಟ್ಟಿರೋ ಪರ್ಕೆ ಯೂಸ್ ಮಾಡ್ತಾರೋ ಇಲ್ವಾ ಅಂತ ನೋಡೋದಕ್ಕೆಲ್ಲ ಹೋಗ್ಬೇಕು. ಈ ಕೆಲಸನೂ ಮಾಡಕ್ ಹೋಗ್ಬೇಡಿ. ಯಾವತ್ತೂ ನೀವು ಇದನ್ನ ದಾನವಾಗಿ ಕೊಟ್ಟಿರ್ತೀರೋ ಅಲ್ಲಿಂದ 1 ವರ್ಷ
ಫಾರ್ ಎಕ್ಸಾಂಪಲ್ ರಾಮನವಮಿ ಕೊಟ್ರಿ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ರಾಮನವಮಿ 1 ವರ್ಷ ಅಂದ್ರೆ ಈ ತರ ಲೆಕ್ಕ ಹಾಕ್ಬೇಕು. ನಿಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಅಭಿವೃದ್ಧಿ ಆಗಿದೆಯಾ? ಸಂಪಾದನೆಯಲ್ಲಿ ಏನಾದ್ರು ಚೇಂಜಸ್ ಇದೆಯಾ? ಸಂಬಂಧಗಳಲ್ಲಿ ಏನಾದ್ರೂ ಒಂದು ಚೇಂಜಸ್ ಇದೆಯಾ? ನಿಮ್ಮ ಜೀವನದ ಗತಿ ಬೇರೆ ಪಥದಲ್ಲಿ ಓಡ್ತಾ ಇದೆಯಾ? ಚೆಕ್ ಮಾಡಿ. ಹಾ ಗುರು, ಚೆಕ್ ಪಕ್ಕ 100% ಕೆಲಸ ಮಾಡುತ್ತೆ. 100% ಕೆಲಸ ಮಾಡುತ್ತೆ. ಇದೊಂದು ಬರೀ ಇದಕ್ಕೆ ಹೇಳಿರೋದು, ಈ ತರದ ಬಹಳಷ್ಟು ದಾನಗಳಿದೆ. ಯಾರಿಗೂ ಗೊತ್ತಿಲ್ಲದೆ ಕೊಡುವಂತ ಬಹಳಷ್ಟು ದಾನಗಳಿದೆ. ಆ ತರ ದಾನಗಳನ್ನ ಮನುಷ್ಯರಿಗೂ ಕೊಡಬಹುದು. ಅದನ್ನ ನೀವು ತಲೆ ಓಡಿಸಿ ಅಂತ ದಾನಗಳನ್ನ ಯಾರು ಕೊಟ್ರು ಅನ್ನೋದು ಅವ್ರಿಗೆ ಗೊತ್ತಿರಬಾರ್ದು. ನೀವು ಕೊಟ್ಟಿದ್ದೀರಾ ಅನ್ನೋದು ನಿಮಗೆ ಗೊತ್ತಿರಬೇಕು, ಬೇರೆ ಯಾರಿಗೂ ಗೊತ್ತಿರಬಾರ್ದು. ಆದಷ್ಟು ಗುಪ್ತವಾಗಿ ದಾನವನ್ನ ಕೊಡಿ. ಅದೇ ರೀತಿ ದಾನವನ್ನ ಕೊಡುವಾಗ ನೆನ್ಪಿಟ್ಕೊಳ್ಳಿ, ಆದಷ್ಟು ಅಪರಿಚಿತರಿಗೆ ಕೊಡಿ. ಕೆಲಸ ಮಾಡ್ಬೇಕು, ದಾನ ನಾನು ಕೊಡ್ತಾ ಇದ್ದೀನಿ, ನಾನು ಉದ್ಧಾರ ಆಗ್ಬೇಕು ಅಂತಿದ್ರೆ ಅಪರಿಚಿತರಿಗೆ ದಾನ ಇತ್ಯಾದಿಗಳನ್ನ ಕೊಡಿ. ಕೆಲವೊಂದು ದೇವಸ್ಥಾನ ಇತ್ಯಾದಿಗಳಿಗೆ ನೀವು ಹೋದಾಗ ಅಲ್ಲಿ ನೀವು ನೋಡಿರ್ಬೋದು, ದುಡ್ಡು ಗಿಡ್ಡು ಕೊಡ್ತೀವಿ, ಅವ್ರೊಂದು ಚೀಟಿ ಗಿಟಿ ಹರಿದು ಕೊಡ್ತಾರೆ, ದೊಡ್ಡದಾಗ ಒಂದು ಹಾಕಿರ್ತಾರೆ, ಇಂಥವ್ರು 5000, ಇಂಥವ್ರು 5000 ಅನ್ನೋದೊಂದು ಸ್ಟೈಲು, 2000 ಒಂದು ಸ್ಟೈಲು. ಈ ತರದೆಲ್ಲ ದಾನಗಳೆಲ್ಲ ಕೆಲಸ ಮಾಡಲ್ಲ. ಕಲ್ನಲ್ಲಿ ಕೆತ್ತಿಸ್ಬಿಟ್ಟಿರ್ತಾರೆ, ಇದನ್ನ ಕೊಟ್ಟಿರೋರು ಇವ್ರು ಅಂತ ಹೇಳ್ಬಿಟ್ಟು. ಅವೆಲ್ಲ ದಾನಗಳು ಅಲ್ಲ. ದಯವಿಟ್ಟು ಅದನ್ನೆಲ್ಲ ದಾನಗಳು ಅಂತ ತಿಳ್ಕೊಬೇಡಿ. ಅವೆಲ್ಲ ದಾನಗಳು ಅಲ್ಲ. ಅವ್ರ ಫ್ಯಾಮಿಲಿನಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ನಾನು ಮೊದಲೇ ಹೇಳಿದೀನಿ, ಗುರುವಿಗೆ ಸಂಬಂಧಪಟ್ಟ ಪ್ರಾಬ್ಲಮ್. ಯಾರಿಗಾದ್ರು ನೋಡ್ಬೇಕು, ಅನಲೈಸ್ ಮಾಡ್ಬೇಕು ಅವ್ರ ಫ್ಯಾಮಿಲಿನಲ್ಲಿ ಪ್ರಾಬ್ಲಮ್ ಅಂದ್ರೆ ಗುರುವಿಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್. ಅದು ಕೋರ್ಟ್ ತಕರಾರು ಇರ್ಲಿ, ಏನೇ ಇರ್ಲಿ, ಪ್ರಾಬ್ಲಮ್ಯಾಟಿಕ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡಿ ನೀವು. ಓಕೆನಾ? ಕಾಮಲೆ ರೋಗ ಕೂಡ ಬಂದಿರ್ಬೋದು. ಗುರುವಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ 100% ನೀವು ಚೆಕ್ ಮಾಡಿ ನೋಡಿ, ಇವೆಲ್ಲವೂ ಬರ್ತಾ ಇರ್ತದೆ. ರೈಟ್? ಸೊ ಆದಷ್ಟು ಬಂದ್ಬಿಟ್ಟು ಅಪರಿಚಿತರಿಗೆ ದಾನ ಇತ್ಯಾದಿಗಳನ್ನ ಕೊಡುವಂಥದ್ದು ಬಹಳ ಒಳ್ಳೇದು. ನಿಮ್ಗೆ ಅವ್ರು ಯಾರಂತ ಗೊತ್ತಿರಬಾರ್ದು, ಮತ್ತೆ ನೀವು ಆ ಜಾಗಕ್ಕೆ ಪದೇ ಪದೇ ಹೋಗುವ ರೀತಿನಲ್ಲಿ ಇರಬಾರ್ದು. ರೈಟ್? ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ದೇವಸ್ಥಾನಕ್ಕೆ ನೀವು ಶುಕ್ರವಾರನೋ ಶನಿವಾರನೋ ಹೋಗ್ತೀರಾ ಅಂತ ತಿಳ್ಕೊಳ್ಳಿ. ಅಲ್ಲಿ ದೇವಸ್ಥಾನದ ಹೊರಗಡೆ ಆವರಣದಲ್ಲಿ ಬಂದ್ಬಿಟ್ಟು ಒಬ್ರು ಭಿಕ್ಷುಕರು ಕೂತಿದ್ದಾರೆ. ಒಂದ್ಸಲ ಅವ್ರಿಗೊಂದು 10 ರೂಪಾಯಿ ನೋಟ್ ಹಾಕಿದ್ರಿ ನೀವು, ನಿಮ್ ಇಷ್ಟಿಗೆ ನೀವು ಬಂದ್ರಿ, ನಿಮ್ ತಲೆಯಿಂದ ಹೋಯ್ತದು, ನಾನ್ ನಿಮ್ ಬಗ್ಗೆ ಏನು ಹೇಳ್ತಲ್ಲ. ನೆಕ್ಸ್ಟ್ ಟೈಮ್ ನೀವು ಹೋದಾಗ ಅವ್ರ ತಲೆನಲ್ಲಿ ಅದಿರುತ್ತೆ, ಬಂದವ್ರೆ ದಾನಶೀಲ, ನಂಗೆ ಇವಾಗ 10 ರೂಪಾಯಿ ಗ್ಯಾರಂಟಿ ಕಣೋ, ನಂಗೆ ಬರುತ್ತೆ. ಫಿಕ್ಸು. ಅವ್ರು ಫಿಕ್ಸ್ ಆಗ್ಬಿಟ್ಟಿರ್ತಾರೆ ನೀವು ದಾನ ಮಾಡ್ತೀರಾ. ಫಿಕ್ಸ್ ಆಗಿರಬಾರ್ದು. ಫಿಕ್ಸ್ ಆಗಿರಬಾರ್ದು. ಅದು ಮಾತ್ರನೇ ದಾನ ಆಗುತ್ತೆ. ಬಹಳಷ್ಟು ಕಡೆ ಅನಾಥಾಶ್ರಮ ಆಗಿರ್ಬೋದು, ಬಹಳಷ್ಟು ಕಡೆಗಳಲ್ಲಿ ತಿಂಗಳಾದ್ರೆ ಬಂದ್ಬಿಟ್ಟು ಏನಾದ್ರು ಒಂದು ಕೊಡುವಂಥದ್ದು, ಅಥವಾ ನಮ್ಮ ಬರ್ತ್ಡೇ ಇತ್ಯಾದಿಗಳನ್ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಂತ ಬಹಳಷ್ಟು ಜನ ಓಡಾಡ್ತಾ ಇದ್ದಾರೆ. ನಾವು ಅನಾಥಾಶ್ರಮದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ, ಇವ್ರು ಕೊಡ್ತಾ ಇದೀವಿ, ಅವ್ರು ಕೊಡ್ತಾ ಇದೀವಿ. ಇದರಿಂದ ಏನಾದ್ರು ಆಗುತ್ತಾ ಅಂದ್ರೆ ಏನೂ ಆಗಲ್ಲ. ದಾನದ ಫಲ ಸಿಗುತ್ತಾ ಅಂದ್ರೆ ದಾನದ ಫಲ ಸಿಗಲ್ಲ. ನಾನು ಹೇಳ್ತಾ ಇದ್ದೀನಿ, ದಾನದ ಫಲ ಕೆಲವ್ರಿಗೆ ಬೇಕಾಗಿರಲ್ಲ. ಬಸ್ ನನ್ಗೊಂದು ಮನಸಂತೋಷಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಂತ ಬಹಳಷ್ಟು ಜನ ಹೇಳ್ತೀರಾ. ತುಂಬಾ ಸೂಪರ್, ತುಂಬಾ ಒಳ್ಳೇದು. ಆದ್ರೆ ನೆನ್ಪಿಟ್ಕೊಳ್ಳಿ, ಇದು ದಾನದ ಫಲ ಸಿಗಲ್ಲ, ನೆಗೆಟಿವ್ ಫಲ ಸಿಗುತ್ತೆ. ನೀವು ಮನ ಸಂತೋಷಕ್ಕಾದ್ರೂ ಮಾಡಿ, ಏನಕ್ಕಾದ್ರೂ ಮಾಡಿ, ನೆಗೆಟಿವ್ ಫಲ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಓಕೆನಾ? ಸೊ ದಾನಗಳನ್ನ ಮಾಡ್ತಾ ಇರುವಾಗ ದಾನಿ ಯಾರು ಅನ್ನೋದು ಗೊತ್ತಾಗ್ಬಾರ್ದು. ನೀವು ಮಾಡಿ, ಅನಾಥಾಶ್ರಮ ಕೊಡ್ತಾ ಇದ್ದೀರಾ, ಓಲ್ಡ್ ಏಜ್ ಹೋಮ್ ಕೊಡ್ತಾ ಇದ್ದೀರಾ, ಖಂಡಿತ ಕೊಡಿ. ನಿಮ್ಮ ಹೆಸರು ಬರಂಗಿಲ್ಲ. ಹೇಗ್ ಕೊಡ್ತಿರೋ ನನಗೆ ಗೊತ್ತಿಲ್ಲ. ನೀವು ಕೊಟ್ಟು ನೋಡಿ. ಈ ವರ್ಷ ಇವತ್ತಿನ ಡೇಟಿಗೆ ನೀವು ಕೊಟ್ಟಿದ್ದೀರಾ, ನೆಕ್ಸ್ಟ್ ಇಯರ್ ಈ ಡೇಟ್ ಒಳಗಡೆ ನೋಡಿ. ಅಲ್ಲಿವರೆಗೂ ಕೊಡ್ಬೇಡಿ. ಮತ್ತೆ ನೀವು ಕೊಡ್ಬೇಡಿ, ಚೆಕ್ ಮಾಡ್ತೀರಲ್ವಾ, ಚೆಕ್ ಮಾಡಿ ನೋಡಿ. ಅಥವಾ ಕನಿಷ್ಠ ಪಕ್ಷ 3 ತಿಂಗಳು ಚೆಕ್ ಮಾಡಿ. ನಿಮ್ ಜೀವನದಲ್ಲಿ ಏನಾದ್ರೂ ಒಂದು ಅಭಿವೃದ್ಧಿ ಆಗಿರ್ತದೆ, ಖಂಡಿತವಾಗ್ಲೂ ಅಭಿವೃದ್ಧಿ ಆಗುತ್ತೆ. ದಾನಿಗಳು ನೀವು ಅಂತ ಗೊತ್ತಾಗ್ಬಾರ್ದು. ಚೀಟಿ ಗೀಟಿ ಬರ್ಸ್ಕೊಳ್ಳೋದು, ATG ಫಾರ್ಮ್ಗೆ ಯೂಸ್ ಆಗುತ್ತೆ, ನಮ್ಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನಮ್ಗೆ ಯೂಸ್ ಆಗುತ್ತೆ ಅಂತ ದಾನ ಕೊಟ್ಟಿದ್ದೀನಿ, ಇವೆಲ್ಲ ದಾನಗಳು ಅಲ್ಲವೇ ಅಲ್ಲ. ಸೊ ಇದನ್ನ ನೀವು ದಾನದ ರೂಪದಲ್ಲಿ ಕೊಡಬಹುದು. ಇಲ್ಲಿ ಯಾವುದೇ ರೀತಿಯಾದಂತ ಜಾತಕ ಗೀತ್ಕ ನೋಡ್ಬೇಕಂದ್ರೆ ಏನು ನೋಡುವ ಹಾಗಿಲ್ಲ. ಇನ್ನೊಂದು ದಾನ ಕೊಡಬಹುದು, ಇದಕ್ಕೂ ಕೂಡ ಜಾತಕ ನೋಡೋ ಹಾಗಿಲ್ಲ. ಇನ್ನೊಂದು ದಾನ ಯಾವುದು ಅಂತ ಹೇಳಿದ್ರೆ, ಅದು ನಮ್ ಕಡೆಯಿಂದ ಬಂದಿರುವಂತದ್ದು ಸರ್ಪ್ರೈಸ್ ದಾನ. ಸರ್ಪ್ರೈಸ್. ಸೊ ಆದಷ್ಟು ಸರ್ಪ್ರೈಸ್ ಮಾಡಿ. ದಾನವನ್ನ ಸರ್ಪ್ರೈಸ್ ರೂಪದಲ್ಲಿ ನೀವು ಯಾವಾಗ ಕೊಡ್ತಿರೋ ಆ ದಾನ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ತುಂಬಾ ಜನರಿಗೆ ಹೇಳಿದೀನಿ ಅನ್ಸುತ್ತೆ, ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡಿ. ಕೆಲವೊಂದು ಮಕ್ಕಳುಗಳು ಹೊರಗಡೆ ಆಟ ಆಡ್ತಾ ಇರ್ತಾರೆ, ಕೂಲಿಯವ್ರ ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು. ಮ್ಯಾಕ್ಸಿಮಮ್ ಒಂದು 5 ರೂಪಾಯಿ ಚಾಕ್ಲೇಟ್ ತಿಂದಿರ್ಬೋದು. ಮ್ಯಾಕ್ಸಿಮಮ್ ಒಂದು 5 ರೂಪಾಯಿ ಚಾಕ್ಲೇಟ್. ಅಂದ್ರೆ ನಾನು ಹೀಯಾಳಿಸ್ತಾ ಇಲ್ಲ, ನಾನು ವಿಷಯಕ್ಕೆ ಬರ್ತಾ ಇದ್ದೀನಿ. 5 ರೂಪಾಯಿ ಚಾಕ್ಲೇಟ್ ತಿಂತಾ ಇರ್ಬೋದು. ನಾವು ಅವ್ರಿಗೆ ಕಿಂಡರ್ ಜಾಯ್ ಅಲ್ಲಿ ಏನಿರುತ್ತೆ ಅನ್ನೋದು ಗೊತ್ತಿರ್ತದ? ಇಲ್ಲ ಅಲ್ಲ. ರೈಟ್. ಡೈರಿ ಮಿಲ್ಕ್ ತಿಂದಿರ್ತಾರ ಇವರು? 10 ರೂಪಾಯಿ ಡೈರಿ ಮಿಲ್ಕ್ ಅಲ್ಲ, 75 ರೂಪಾಯಿದೋ, 100 ರೂಪಾಯಿದೋ, 150 ರೂಪಾಯಿದೋ ಡೈರಿ ಮಿಲ್ಕ್ ತಿಂದಿರ್ತಾರ? ಇಲ್ಲ ಅಲ್ಲ. ಇವ್ರಿಗೆ ಕೊಡ್ಸಿ ನೋಡಿ. ನೀವು ಸಿಹಿ ತಿನ್ನಿಸ್ಬಾರ್ದು ಅಂದಿರಾ, ಕೊಡ್ಸಿ ನೋಡಿ. ನಾನು ಹೇಳ್ತೀನಲ್ಲ, ಕೆಲಸ ಮಾಡುತ್ತೆ ಅವಾಗ. ಆದ್ರೆ ಈ ಮಕ್ಳು ಯಾರು ಅಂತ ನಿಮಗ್ ಗೊತ್ತಿರಬಾರ್ದು, ನೀವು ಆ ಕಡೆ ಹೋಗ್ತಾ ಬರ್ತಾ ಇರಬಾರ್ದು. ಯಾವಾಗೋ ಒಂದ್ಸಲ ಹೋಗಿದ್ದೀರಾ, ಕೊಟ್ಬಿಟ್ಟು ಬಂದ್ಬಿಡಿ. ಏನಾಗುತ್ತೆ ಗುರು ಈ ತರ ಮಾಡಿದಾಗ ಏನಾಗುತ್ತೆ? ಅಥವಾ ಈ ಮಕ್ಕಳಿಗೆ ಕೆಲವರು ಬಂದ್ಬಿಟ್ಟು ಚಪ್ಪಲಿ, ಕೆಲವರು ಬಟ್ಟೆ ಇತ್ಯಾದಿಗಳನ್ನ ದಾನವಾಗಿ ಕೊಡ್ತೀರಾ, ಕೊಡ್ಬೇಡಿ. ಕೊಡಂಗಿಲ್ಲ, ಅದೊಂದು ಕೊಡಂಗಿಲ್ಲ. ಇವ್ರಿಗೆ ಏನ್ ಕೊಡ್ಬೋದು ಅಂದ್ರೆ ಬೇಕರಿ ಐಟಮ್ಸ್. ಹೋಟ್ಲು ಕೂಡ ಕರ್ಕೊಂಡು ಹೋಗ್ಬೇಡಿ, ಬೇಕರಿ ಐಟಮ್ಸ್. ಹತ್ರದಲ್ಲಿ ಯಾವ್ದಾದ್ರು ಬೇಕರಿ ಗೀಕರಿ ಇದೆಯಾ, ಅಲ್ಲಿಗೆ ಆ ಮಕ್ಕಳನ್ನ ಕರ್ಕೊಂಡು ಹೋಗಿ ಪೋಷಕರ ಹತ್ರ ಕೇಳಿ ಕರ್ಕೊಂಡು ಹೋಗಿ. ಹಂಗೆ ಕರ್ಕೊಂಡು ಹೋದ್ರೆ ಮಕ್ಕಳು ಕಳ್ರು ಅಂತ ತಿಳ್ಕೊಂಡ್ಬಿಡ್ತಾರೆ ನಮ್ಮ. ಸೊ ದಯವಿಟ್ಟು ಪೋಷಕರ ಹತ್ರ ಕೇಳಿ ಕರ್ಕೊಂಡು ಹೋಗಿ ಬೇಕರಿ ಮುಂದೆ ನಿಲ್ಲಿಸ್ಬಿಡಿ. ನೀವೇನು ಹೇಳಂಗಿಲ್ಲ, ಅವ್ರಿಗೆ ಬಿಟ್ಬಿಡಿ, ಏನ್ ಬೇಕೋ ಅದನ್ನ ತಗೋ ಅಂತ. ಮ್ಯಾಕ್ಸಿಮಮ್ 100 ರೂಪಾಯಿ ಬಿಲ್ ಮಾಡ್ಬೋದು ಅವರು. 50, 100, 200, 300 ಇದೇ ನಿಮ್ ಕರ್ಮ.
ಇದೇ ನಿಮ್ ಕರ್ಮ. ನೀವು ರೆಡಿ ಇರ್ಬೇಕು, ನಾನ್ ಪೇ ಮಾಡೋದಕ್ಕೆ ರೆಡಿ ಇದ್ದೀನಿ, ನೀನ್ ಏನ್ ಬೇಕಾದ್ರೂ ತಗೋ. ನೀನು ಐಸ್ ಕೇಕ್ 40 ರೂಪಾಯಿ 50 ರೂಪಾಯಿ ಫ್ರಿಜ್ ಅಲ್ಲಿ ಇಟ್ಟಿರೋ ಐಸ್ ಕೇಕ್ ತಗೋತೀಯೋ ತಗೋ, ಅಥವಾ ಐಸ್ ಕ್ರೀಮ್ ತಗೊಂಡ್ ಹೋಗ್ತೀವಿ 1 kg ತಗೊಂಡ್ಬೇಕಾದ್ರೂ ತಗೊಂಡ್ ಹೋಗಿ. ಚಿಕ್ಕ ಮಗು ಇದೆಯಾ 1 kg ಯಾಕೆ ನಿನಗೆ, ಇವೆಲ್ಲ ಕೇಳಂಗಿಲ್ಲ. ಅವ್ರು 10 ರೂಪಾಯಿದು ಒಂದು ಚಾಕ್ಲೇಟ್ ತಗೊಂಡ್ ಹೋದ್ರು ಪರವಾಗಿಲ್ಲ, ನಿಮ್ ಕರ್ಮ ಅಷ್ಟೇ ಅಂತ ತಿಳ್ಕೊಳ್ಳಿ. ಅವ್ರಿಗೆ ಅದನ್ನ ಕೊಡ್ಸಿ ಕಳಿಸಿ, ಹೊಟ್ಟೆ ತುಂಬಾ ಅವ್ರಿಗೆ ಈಸ್ ಕೊಟ್ಬಿಟ್ಟು ಕಳಿಸ್ಬಿಡಿ. ಇವ್ರು ಏನ್ ಮಾಡ್ತಾರೆ ಗುರು, ಇದರಿಂದ ನನಗೇನ್ ಲಾಭ ಆಗುತ್ತಂದ್ರೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ. ನಿಮ್ ಜಾತಕ ಹೇಗೆ ಇರ್ಲಿ, ನೀವು ಅಭಿವೃದ್ಧಿ ಆಗೋದಕ್ಕೆ ಸ್ಟಾರ್ಟ್ ಆಗ್ತೀರಾ. ಹೇಗೆ, ಈ ಪುಟ್ಟ ಮಕ್ಕಳು ಏನ್ ಮಾಡ್ತವೆ ಅಂದ್ರೆ ಕೂತ್ಕೋತಾರೆ, ದೇವ್ರು ಯಾರೇ ಇರ್ಲಿ, ನಮ್ ದೇವ್ರು ಕತೆ ಬೇಡ ಇಲ್ಲಿ. ಸೊ ಅವ್ರು ಕೂತ್ಕೊಂಡು ಒಂದ್ ಮೆಸೇಜ್ ಹಾಕ್ತಾರೆ, ಯಾರಿಗೆ ಹೇಳಿ, ದೇವರಿಗೆ. ಇವ್ರೊಬ್ರು ಆಂಟಿ ಬಂದಿದ್ರು, ಇವ್ರೊಬ್ರು ಅಂಕಲ್ ಬಂದಿದ್ರು, ಅವತ್ತು ಹಿಂಗೆಲ್ಲಾ ಕೊಡ್ಸೋದ್ರು ಗೊತ್ತಾ, ಎಷ್ಟ್ ಚೆನ್ನಾಗಿತ್ತು ಗೊತ್ತಾ, ಅವ್ರು ಮತ್ತೆ ಬಂದಿದ್ರೆ ಚೆನ್ನಾಗಿದ್ದಿರೋದು. ಅವ್ರು ಇದೇ ಟೈಮ್ ಬರ್ತಾ ಇದ್ರು, ಹಿಂಗೆ ಹೋಗ್ತಾ ಇದ್ರು, ಹುಡುಕ್ತಾ ಇರ್ತಾರೆ ನಿಮ್ಮನ್ನ. ದೇವ್ರ ಹತ್ರ ಮೆಸೇಜ್ ಆಗ್ತಾ ಇರ್ತಾರೆ, ಅವ್ರು ಬರೋ ತರ ಮಾಡು ನಾಳೆ ಪ್ಲೀಸ್, ಅಲ್ವಾ. ಬಹಳ ಇನ್ನೋಸೆಂಟ್ ಆಗಿ ಮೆಸೇಜ್ ಆಗ್ತಾ ಇರ್ತಾರೆ. ದೇವ್ರ ಏನ್ ಮಾಡ್ತಾನೆ ಹೇಳಿ, ದೇವ್ರು ನಿಮ್ಮನ್ನ ಕಳಿಸ್ತಾನೆ. ಖಾಲಿ ಪಾಕೆಟ್ ಅಲ್ಲಿ ಕಳಿಸ್ತಾರ, ನೀವ್ ಯೋಚನೆ ಮಾಡಿ. ದೇವರು ಕಾರಣಾಂತರಗಳಿಂದ ಅದೇ ಏರಿಯಾದಲ್ಲಿ ನಿಮ್ಗೆ ಯಾವ್ದೋ ಒಂದು ಕೆಲಸದ ನಿಮಿತ್ತ ನೀವು ಮತ್ತೆ ಅಲ್ಲಿಗೆ ಹೋಗೋ ತರ ಮಾಡ್ತಾರೆ. ಇದೆಲ್ಲ ಒಂದು ಇದೇ ಕರ್ಮ, ಹೋಗೋ ತರ ಮಾಡ್ತಾರೆ. ಓಕೆನಾ, ಅಲ್ಲಿ ಕಾರಣಾಂತರಗಳಿಂದ ನೀವು ಹೋಗ್ತೀರಾ, ಅದೇ ಮಗು ಇರುತ್ತೆ ಅಲ್ಲಿ ಅಂತ ನಿಮ್ಗೆ ಗೊತ್ತು, ಇಲ್ಲಿ ನಾವು ಕೊಡ್ಸಿದ್ನಲ್ಲ ಅಂತ ನಿಮ್ಗೆ ನೆನಪಾಗುತ್ತೆ, ರೈಟ್. ಬಟ್ ನೀವು ಖಾಲಿ ಪಾಕೆಟ್ ಅಲ್ಲಿ ಹೋಗಲ್ಲ, ಯಾಕಂದ್ರೆ ದೇವ್ರು ನಿಮ್ಗೆ ಪಾಕೆಟ್ ತುಂಬಿಸ್ಬಿಟ್ಟು ಕಳಿಸ್ಬಿಟ್ಟಿರ್ತಾನೆ. ಅಂದ್ರೆ ನೀವು ಅಭಿವೃದ್ಧಿ ಆಗಿರ್ತೀರಾ, ಏನಾಗಿರ್ತೀರಾ, ನೀವು ಸಾಲ ಮಾಡ್ಬಿಟ್ಟು ಜೋಕ್ ತುಂಬಿಸ್ಕೊಂಡು ಹೋಗಿರ್ತೀರಾ ಮಗು ಹತ್ರ, ಇಲ್ವೇ ಇಲ್ಲಲ್ಲ. ಸೊ ಇದನ್ನ, ಈ ದಾನವನ್ನ ನೀವು ಮಾಡ್ಬೋದು, ಯಾರು ಬೇಕಾದ್ರೂ ಮಾಡಿ. ಈ ದಾನದಿಂದ ನೀವು ಉದ್ಧಾರ ಆಗ್ತೀರಾ. ಇನ್ನೊಂದು ಸರ್ಪ್ರೈಸ್ ದಾನ ಯಾವುದು ನೋಡಿ, ಈ ತರ ಬಹಳಷ್ಟು ದಾನಗಳಿದೆ, ನಾ ಎಲ್ಲವನ್ನ ಹೇಳಲ್ಲ, ನೀವುಗಳೇ ಕೂತ್ಕೊಂಡು ಅನಲೈಸ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಸರ್ಪ್ರೈಸ್ ದಾನ ಬಂದ್ಬಿಟ್ಟು ಅಕ್ಕಿ. ಇವಾಗ ಎಲ್ಲರೂ ತಲೆನಲ್ಲಿ ಓಡ್ತಾ ಇರ್ಬೋದು, 25 kg ಅಕ್ಕಿನ ದೇವಸ್ಥಾನಕ್ಕೆ ಕೊಡ್ಬೇಕಾ ಏನು ಎತ್ತ ಅಂತ. ಯಾವುದೇ ದೇವಸ್ಥಾನಕ್ಕೂ ಅಕ್ಕಿ ದಾನ ಇತ್ಯಾದಿಗಳು ಇಲ್ಲ ಇಲ್ಲಿ. ಓಕೆ, ಕೆಲವೊಂದ್ಸಲ ನೀವು ನೋಡಿರ್ಬೋದು, ಬಹಳಷ್ಟು ಜನ ಬಂದ್ಬಿಟ್ಟು ಈ ಕೂಪನ್ ಅಕ್ಕಿನ ಉಪಯೋಗಿಸುವಂತವ್ರು, 20 ರೂಪಾಯಿ 30 ರೂಪಾಯಿ 35 ರೂಪಾಯಿ 40 ರೂಪಾಯಿ ಮ್ಯಾಕ್ಸಿಮಮ್ ಈ ತರ ರೇಂಜ್ ಅಲ್ಲಿ ಇರುವಂತ ಅಕ್ಕಿಯನ್ನ ಉಪಯೋಗಿಸಿ ಜೀವನವನ್ನ ಮಾಡ್ತಾ ಇರುವಂತ. ಯಾಕಂದ್ರೆ ಅವರ ಸಂಪಾದನೆ ಅಷ್ಟೇ ಇರುತ್ತೆ. ಅವ್ರು ಬುಲೆಟ್ ರೈಸ್ ತಿಂದಿರ್ತಾರ. ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ, ನಾವು ಯಾರನ್ನೂ ಹೀಯಾಳಿಸ್ತಾ ಇಲ್ಲ. ಇಲ್ಲಿ ಒಂದು ಎಜುಕೇಶನ್ಗೋಸ್ಕರ ಅಥವಾ ಒಂದು ವಿದ್ಯಾಭ್ಯಾಸ, ನಿಮ್ಗೆ ವಿಷಯವನ್ನ ತಿಳಿಸೋದಕ್ಕೋಸ್ಕರ ಒಂದು ಉದಾಹರಣೆಯನ್ನ ಹಾಕ್ತಾ ಇದೀವಿ, ರೈಟಾ. ಸೊ 100 ರೂಪಾಯಿ ಅಕ್ಕಿ ತಿಂದಿರ್ತಾರ, 80 ರೂಪಾಯಿ ಅಕ್ಕಿ ತಿಂದಿರ್ತಾರ ಅವರು, 100% ಇಲ್ಲ ಅಲ್ಲ. ಓಕೆ, ನಾನು ಮೊದಲೇ ಹೇಳಿದ್ದೀನಿ, ಆಹಾರ ಪದ್ಧತಿ ಬೇರೆ 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 ತರ ಇರ್ತದೆ. ನನಗ್ ಗೊತ್ತಿಲ್ಲ, ನನಗ್ ಚೆನ್ನಾಗ್ ಅನ್ಸಿದ್ದು, ನಾನ್ ಏನ್ ಊಟ ಮಾಡ್ತೀನಿ, ನನಗೇನ್ ಖುಷಿ ಆಗುತ್ತೆ, ಸೇಮ್ ಫುಡ್ ನೀವು ತಿನ್ಬೇಕು, ನಿಮ್ಗೂ ಖುಷಿ ಆಗುತ್ತೆ. ಇದು ತಪ್ಪು, ಇದನ್ನ ಹೇರ್ಬೇಡಿ, ದಯವಿಟ್ಟು ಹೇರ್ಬೇಡಿ ಯಾರ ಮೇಲೆ, ರೈಟಾ. ನೋಡಿ, 100 ರೂಪಾಯಿ 80 ರೂಪಾಯಿ, ರೈಟ್. 1 kg ಅಕ್ಕಿ ತಗೊಳ್ಳಿ. ಯಾವ ದಿನ ಗುರು, ನಿಮ್ ಇಷ್ಟ. ಇದಕ್ಕೆಲ್ಲ ದಿನ ನೋಡ್ಬೇಡಿ, ಸರ್ಪ್ರೈಸ್ ಮಾಡುವಾಗ ದಿನ ನೋಡ್ಬೇಡಿ, ನಿಮ್ ಇಷ್ಟ. ಓಕೆ, ಗುಪ್ತದಾನಕ್ಕೆ ದಿನ ಯಾಕೆ ನೋಡಿ ಅಂತ ಹೇಳಿದ್ರೆ, ಅಂದ್ರೆ ನಿಮ್ಗೊಂದು ಲೆಕ್ಕಾಚಾರ ಇರುತ್ತೆ. ನೆಕ್ಸ್ಟ್ ಯುಗಾದಿ ಬಂದಾಗ, ನೆಕ್ಸ್ಟ್ ದೀಪಾವಳಿ ಬಂದಾಗ, ದೀಪಾವಳಿಗೆ ನಾ ಮಾಡಿದೆ, ಈ ದೀಪಾವಳಿನಲ್ಲಿ ಒಂದ್ ಸ್ವಲ್ಪ ಸ್ಟೇಬಲ್ ಇದ್ದೀನಿ, ಸಾಲ ಪ್ರಮಾಣ ಸ್ವಲ್ಪ ಕಡಿಮೆ ಇದೆ, ಸಾಲ ಪೂರ್ತಿ ಹೋಗಿಲ್ಲ, ಸ್ವಲ್ಪ ಕಡಿಮೆ ಇದೆ, ನನ್ನ ಸಂಪಾದನೆ ಒಂದ್ ಸ್ವಲ್ಪ ಜಾಸ್ತಿ ಆಗಿದೆ, ಮನೆಯಲ್ಲಿ ಯಾವಾಗ್ಲೂ ಟೆನ್ಷನ್ ಇತ್ತು, ಒಂದ್ ಸ್ವಲ್ಪ ಕಮ್ಮಿ ಆಗಿದೆ, ಖುಷಿ ಇದೆಯಾ, ಮತ್ತೆ ದಾನ ಮಾಡಿ ಅಷ್ಟೇ, ವರ್ಷಕ್ಕೊಂದ್ಸಲ, ರೈಟ್. ಒಂದ್ 80 ರೂಪಾಯಿ ಅಕ್ಕಿ ತಗೊಳ್ಳಿ, ಚೆನ್ನಾಗಿರೋ ರೈಸ್. ಓಕೆ, ತಗೊಂಡ್ ಹೋಗ್ಬಿಟ್ಟು ಅಂತ ವ್ಯಕ್ತಿಗಳು, ಈ ಗುಡ್ಸ್ಲು ಗಿಡ್ಸ್ಲು ಇತ್ಯಾದಿಗಳನ್ನ ಹಾಕೊಂಡಿರ್ತಾರೆ, ಮನೆಗಿನ ಇತ್ಯಾದಿಗಳು ಇರಲ್ಲ, ಅಂತ ವ್ಯಕ್ತಿಗಳು ಕೈಗಿಡಿ, ನೀವೇನಾದ್ರು ಮಾಡ್ಕೊಂಡು ತಿನ್ನಿ ಅಮ್ಮ ಅಂತ ಬಂದ್ಬಿಡಿ, ನಿಮ್ಮಿಷ್ಟು ನೀವು. ನಮ್ಮನೆ ಹೆಣ್ಮಕ್ಳೆಲ್ಲ ಫಸ್ಟ್ ತೆಗೆದು ಅಕ್ಕಿನ ಚೆಕ್ ಮಾಡಿ ನೋಡ್ತಾರೆ, ಹಿಂಗ್ ತೆಗೆದು ನೋಡ್ತಾರೆ, ಅದೇನ್ ಕಾಣಿಸುತ್ತೋ ನನಗೂ ಗೊತ್ತಿಲ್ಲ, ಕೆಲವರು ಒಂದ್ 2 ಬಾಯಿಗೆ ಹಾಕಿದ್ರೆ ಅವ್ರಿಗೆ ವಿಷಯ ಗೊತ್ತಾಗುತ್ತೆ, ನಮ್ ತಾಯಿ ಮಾಡ್ತಾ ಇದ್ರು ಈ ತರ ಎಲ್ಲ. ಓಕೆನಾ. ಸೊ ಈ ಅಕ್ಕಿಯ ಬೆಲೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ನಮಗ್ ಗೊತ್ತೋ ಗೊತ್ತಿಲ್ವೋ, ರಿಯಲ್ ಆಗಿ ಹೇಳ್ತೀನಿ, ಅವ್ರಿಗೆ ಗೊತ್ತಾಗುತ್ತೆ. ಅವರು ಅದನ್ನ 101% ಅವತ್ತು ಅಡಿಗೆ ಮಾಡಲ್ಲ, ಬರ್ದಿಟ್ಕೊಳ್ಳಿ, ಅಡಿಗೆ ಮಾಡಲ್ಲ. ಕ್ಲೀನ್ ಆಗಿ ಅದನ್ನ ಮಡ್ಚಿ ಕ್ಲೀನ್ ಆಗಿ ಮೇಲೆ ಇಡ್ತಾರೆ. ಯಾವ್ದಾದ್ರು ಒಂದು ಹಬ್ಬ ಹರಿದಿನ, ಭಾನುವಾರ, ಮನೆಯಲ್ಲಿ ಏನಾದ್ರು ವಿಶೇಷ, ಬರ್ತ್ಡೇ ಇತ್ಯಾದಿಗಳಿದ್ದಾಗ ಅವ್ರ ಮನೆಯಲ್ಲಿ ಫೇವ್ರೇಟ್ ಡಿಶ್ ಯಾವ್ದಿದೆ, ಫೇವ್ರೇಟ್ ಆಗಿ ಅವ್ರು ಏನ್ ಪಲಾವ್ ಮಾಡ್ತಾರೆ, ಏನ್ ಮಾಡ್ತಾರೆ, ಅದಕ್ಕೆ ಆ ಅಕ್ಕಿಯನ್ನ ಬಳಸ್ತಾರೆ, 100% ಬಳಸ್ತಾರೆ. ಮತ್ತೆ ಬಳಸುವಾಗ ನೆನ್ಪಿಟ್ಕೊಳ್ಳಿ, ಒಂದೊಂದೇ ತುತ್ತನ್ನ ತಿನ್ನುವಾಗ ನಿಮ್ಮನ್ನ ನೆನ್ಸ್ಬೇಕು, ಯಾವ ಪುಣ್ಯಾತ್ಮ ಕೊಟ್ಟ ಅನ್ನೋದು. ಏನ್ ಅಕ್ಕಿ ಗುರು, ತಿಂತೀವೋ ಇಲ್ವೋ, ಎಷ್ಟಿರ್ಬೋದು ಈ ಅಕ್ಕಿಗೆ ರೇಟು, ಅಲ್ಲ, ಇರ್ಬೋದು. ವಾವ್, ಸೂಪರ್ ಆಗಿದೆ, ಎಂತ ಅಕ್ಕಿ. ಸರಿ ಗುರು, ಅವತ್ ತಿನ್ ಮುಗಿಸೋದ್ರು ಮ್ಯಾಟ್ರ್ ಕ್ಲೋಸ್ ಅಂದ್ರೆ ಇಲ್ಲ, ಮಾರನೇ ದಿನನೋ ಆಚನೆ ಮಾರನೇ ದಿನ, ಒಂದ್ ವಾರ ಬಿಟ್ಬಿಟ್ಟು, ಸಪೋಸ್ ತಿಳ್ಕೊಳ್ಳಿ ಪಲಾವ್ ಮಾಡಿದ್ರು ನೀವು ಕೊಟ್ಟ ಅಕ್ಕಿನಲ್ಲಿ, ಸಖತ್ತಾಗಿತ್ತು, ಒಂದ್ ವಾರ ಬಿಟ್ಬಿಟ್ಟು ಮತ್ತೆ ಪಲಾವ್ ಮಾಡಿದ್ರು, ಊಟ ಮಾಡ್ತಾ ಇರುವಾಗ ನೀವು ಕೊಟ್ಟಂತ ಅಕ್ಕಿನೇ ನೆನಪಾಗ್ತಾ ಇರ್ತದೆ. ಅವತ್ತು ಅಕ್ಕಿನಲ್ಲಿ ಎಷ್ಟು ಚೆನ್ನಾಗಿತ್ತಲ್ಲ ಪಲಾವ್, ಅದು ಈ ಪಲಾವ್ ಹಿಂಗೈತೆ, ಆ ಪಲಾವ್ ಹೆಂಗಿತ್ತಲ್ಲ. ನೋಡಿ, ಪ್ರತಿ ಸಲ ಊಟ ಮಾಡುವಾಗ ನೆನ್ಸ್ಕೋತಾರೆ, ಅನ್ನವೇ ದೇವರು. ಯಾಕೆ ದಾನವದಲ್ಲಿ ಅನ್ನದಾನ ಮಹಾದಾನ ಅಂತ ಎಲ್ರು ಹೇಳಿದ್ದಾರೆ, ಯಾಕದನ್ನ ಅವ್ರು ಬಿಡಿಸಿ ಹೇಳಲಿಲ್ಲ. ತುಂಬಾ ಜನ ಹೇಳಿರೋದನ್ನ ರಿಪೀಟ್ ಮಾಡಿದ್ದಾರೆ, ನನ್ ಪ್ರಕಾರ ಎಲ್ರು ರಿಪೀಟೇ ಮಾಡ್ತಾ ಇದ್ದಾರೆ, ಅನ್ನದಾನ ಮಹಾದಾನ. ನಾನ್ ಹೇಳ್ತಾ ಇದ್ದೀನಿ ತೊಂದರೆ ಆಗುತ್ತೆ ಅಂತ. ಯಾಕೆ ಅಂತ ಹೇಳಿದ್ರೆ, ನೋಡಿ, ಅನ್ನವನ್ನ ನೀವು ಭುಜಿಸುವಾಗ, ಅಂದ್ರೆ ಊಟ ಮಾಡುವಾಗ, ನೀವ್ ಏನ್ ಅನ್ಕೊಂಡು ಊಟ ಮಾಡ್ತಿರೋ ಅದು ನಿಮ್ಮ ಜೀವನದಲ್ಲಿ ನಡೀತದೆ. ನೀವ್ ಯಾರೇ ಆಗಿರಿ, ನಿಮ್ ಜೀವನದಲ್ಲಿ ಅದು ನಡೀತದೆ. ದುಃಖದಿಂದ ನೀವು ಅನ್ನ ಸೇವಿಸ್ತಾ ಇದ್ರೆ ಹಂಗೆ ಆಗುತ್ತೆ. ಹಿಂಗೇನೋ ತೊಂದರೆ ಆಗುತ್ತೋ ಏನೋ, ನಾಳೆ ಬಂದ್ಬಿಟ್ಟು ಸಾಲಗಾರರು ಮನೆ ಹತ್ರ ಬಂದ್ ನಿಲ್ತಾರ ಅಂದ್ರೆ, ನಾಳೆ ನಿಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಒಂದಲ್ಲ ಒಂದಿನ ನಿಮ್ ಮನೆ ಮುಂದ್ಗಡೆ ಸಾಲಗಾರ ಬಂದ್ ನಿಲ್ತಾರೆ, ಒಂದಲ್ಲ ಒಂದಿನ. ಅವ್ರ ಮನೆಯಲ್ಲಿ ಅದು ಓಡೋಯ್ತಂತೋ, ನಮ್ದೇನಾದ್ರು ಹಂಗೇನಾದ್ರು ಆಗುತ್ತೇನೋ ಅಂತ. 101% ನಿಮ್ಮ ಮಗು ಅಥವಾ ನಿಮ್ಮ ಮೊಮ್ಮಗು ಓಡೋಗುತ್ತೆ.
ನೀವು ಚೆಕ್ ಮಾಡಿ ನೋಡಿ, ಇದು ನಿಜವಾಗ್ಲೂ ನಡೀತದೆ. ನೀವು ಅದ್ ಜಾತಕದಲ್ಲಿ ಇರ್ಲಿ ಇಲ್ದೇ ಇರ್ಲಿ, ನೀವ್ ಏನೇ ಮೆಸೇಜ್ ಹಾಕಿ, ಊಟ ಮಾಡುವಾಗ ನೀವು ಪಾಸಿಟಿವ್ ಮೆಸೇಜ್ ಗಳನ್ನ ಹಾಕಿದಾಗ ಖಂಡಿತವಾಗ್ಲೂ ಕರೆಕ್ಟ್ ಆಗಿ ನಡೀತದೆ. ಇವಾಗ ನಾವು ಊಟ ಮಾಡುವಂತ ಟೈಮಲ್ಲಿ ನಡೆಯುವಂತದ್ದು ಪ್ರೋಗ್ರಾಮ್ಗಳು ಒಂದ್ 10:30 11 10:30 ಟೈಮಲ್ಲೆಲ್ಲ ನಡೆಯುವಂತ ಪ್ರೋಗ್ರಾಮ್ಗಳು ಯಾವ್ದು ಹೇಳಿ? ಕ್ರೈಮ್ ಸ್ಟೋರಿ, ಕ್ರೈಮ್ ಡೈರಿ ಇತ್ಯಾದಿಗಳು. ನಾವು ಟಿವಿ ಹಾಕೊಂಡೆ ಕುತ್ಕೊಂಡು ತಿನ್ಕೊಂಡ್ ನೋಡೋದು. ಕರೆಕ್ಟಾ? ಏನ್ ನಡಿಬಹುದು ನಮ್ ಜೀವನದಲ್ಲಿ? ಕ್ರೈಮ್ ರೇಟ್ ಜಾಸ್ತಿ ಆಗತ್ತಾ ಕಮ್ಮಿ ಆಗತ್ತಾ? ಸ್ವಲ್ಪ ತಲೆ ಓಡಿಸಿ ನೋಡಿ ನೀವೆಲ್ಲ. ಅರ್ಥ ಆಯ್ತಲ್ವಾ? ಸೊ ಊಟ ಮಾಡುವಾಗ ಒಳ್ಳೆ ರೀತಿಯಲ್ಲಿ ಮೌನವಾಗಿ ಕೂತ್ಕೊಂಡು ಊಟ ಮಾಡಿ, ಅಥವಾ ಯಾವ್ದಾದ್ರು ಒಂದು ದೇವರ ಹೆಸರು ಹೇಳ್ಕೊಂಡು ನಾಮಸ್ಮರಣೆ ಮಾಡ್ಕೊಂಡು ಇತ್ಯಾದಿಗಳಿಂದ ಊಟ ಮಾಡಿದಾಗ ಯಾವುದೇ ರೀತಿಯ ಸಮಸ್ಯೆಗಳು ಬರಲ್ಲ. ಊಟ ಮಾಡುವಾಗ ಇವಾಗ ಯಾರಿಗೋ ಒಬ್ರು ಮನೆಯಿಂದ ಪಕ್ಕದಲ್ಲಿ ನಾವು ದೊಡ್ಡದಾಗಿ ಮಾಡ್ತೀವಿ. ಯಾವ ಪೂಜೆ? ಲಕ್ಷ್ಮೀ ಪೂಜೆ ಇತ್ಯಾದಿಗಳನ್ನ ಮಾಡ್ತೀವಿ. ಓಕೆನಾ? ಫಾರ್ ಎಕ್ಸಾಂಪಲ್ ತಗೋತಾ ಇದ್ದೀನಿ, ಲಕ್ಷ್ಮೀ ಪೂಜೆ ಇತ್ಯಾದಿಗಳನ್ನ ಮಾಡ್ತೀವಿ. ಒಂದ್ 5 ಜನ ಮನೆಯವ್ರನ್ನೆಲ್ಲ ಮನೆ ಕರಿತೀವಿ, ಅವ್ರಿಗೆ ದಾನ ಇತ್ಯಾದಿಗಳನ್ನ ಕೊಡ್ತೀವಿ. ಕೆಲವ್ರು ಮಧ್ಯಾಹ್ನದ ಹೊತ್ತು ಊಟವನ್ನ ಇತ್ಯಾದಿಗಳನ್ನ ಮಾಡ್ತೀವಿ. ಹಬ್ಬ ಹರಿದಿನ ಇದ್ದಾಗ ಮಧ್ಯಾಹ್ನ ಊಟಕ್ಕೆ ಇತ್ಯಾದಿಗಳು ಕರಿತೀವಿ. ನಾವೇ ಪಕ್ಕದ ಮನೆಯಿಂದ ಗೋಲ್ಡ್ ಗಿಲ್ಡ್ ಇತ್ಯಾದಿಗಳನ್ನ ಹಾಕೊಂಡು ಓಡಾಡ್ತಾ ಇರ್ತೀವಿ. ಓಕೆನಾ? ಅಥವಾ ಅದು ರೋಲ್ಡ್ ಗೋಲ್ಡ್ ಕೂಡ ಇರಬಹುದು. ರೈಟ್? ಕೂತ್ಕೊಂಡು ಊಟ ಮಾಡೋರು ಸುಮ್ನೆ ಊಟ ಮಾಡಲ್ಲ. ಎಷ್ಟ್ ಚೆನ್ನಾಗಿದೆ ನೋಡು ಸೀರೆ, ಓ ಒಳ್ಳೆ ಒಂದ್ 20,000 ಇರ್ಬೋದಲ್ಲ, ರೇಷ್ಮೆ ಅನ್ಸುತ್ತೆ. ಕರೆಕ್ಟಾ? ಚೈನ್ ನೋಡ್ದ ಅದು? ಹಿಂಗೆ ನಿಮ್ಮನೆ ಟಿವಿ ನೋಡ್ದ ಎಷ್ಟ್ ದೊಡ್ಡ ತಂದವ್ರಿ, ಇವ್ರ ಮನೆ ಇದ್ ನೋಡ್ದ ಅಂತ ಊಟ ಮಾಡುವಾಗ ಅವ್ರು ಅದನ್ನ ಮನ್ಸಲ್ಲಿ ಹಾಕೊಂಡು ಊಟ ಮಾಡ್ತಾ ಇರ್ತಾರೆ. ನೀವು ಚೆಕ್ ಮಾಡ್ತಾ ಇರಿ, ನಿಮ್ ಮನೆಯಲ್ಲಿ ದರಿದ್ರ ಲಕ್ಷ್ಮಿ ಸ್ಟಾರ್ಟ್ ಆಗ್ತದೆ ಬರೋದಕ್ಕೆ. ಓಕೆ? ಯಾರು ನಿಮ್ ಮನೆ ಊಟ ಮಾಡಿದ್ರೋ ಅವ್ರ ಮನೆ ಉದ್ಧಾರ ಆಗ್ತಾ ಇರ್ತದೆ. ಬೇಕಾದ್ರೆ ಚೆಕ್ ಮಾಡಿ. ಬಾಗಿನ ಇತ್ಯಾದಿಗಳನ್ನ ಅಥವಾ ಬ್ಲೌಸ್ ಪೀಸು, ಕುಂಕುಮ ಇತ್ಯಾದಿಗಳನ್ನ ನಾವು ದಾನದ ರೂಪದಲ್ಲಿ ಕೊಡ್ತಾ ಇರ್ತೀವಿ. ಕರೆಕ್ಟಾ? ಒಂದ್ ಟೈಮಲ್ಲಿ ನೋಡಿ 5 ಜನ ಬರ್ತಾ ಇದ್ರು, 7 ಜನ ಬರ್ತಾ ಇದ್ರು. ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಬೇಕಾದ್ರೆ. ಓಕೆನಾ? ಬರ್ತಾ ಇದ್ರು, ನಿಮ್ ಮನೇಲಿ ತಗೊಂಡು ಹೋಗ್ತಾ ಇದ್ರಾ? ಕರೆಕ್ಟಾ? ಇದ್ರಲ್ಲಿ ಜನ ಕಮ್ಮಿ ಆಗ್ತಾ ಹೋಗ್ತಾ ಇರ್ತಾರೆ. ಅವರು ಮನೆಗ್ ಬಂದ್ಬಿಟ್ಟು ಅರ್ಶನ ಕುಂಕುಮ ತಗೊಳಕ್ ಬರಲ್ಲ. ಇವಾಗ ಅವ್ರ ಮನೆಗೆ ಜನ ಬರ್ತಾ ಇದಾರೆ ಅರ್ಶನ ಕುಂಕುಮ ತಗೊಳೋದಕ್ಕೆ. ಈ ತರ ಯಾರಾದ್ರೂ ಆಗಿದಾರ? ಚೆಕ್ ಮಾಡಿ. ಅವ್ರ ಮನೆಯಲ್ಲಿ ಇರಲ್ಲ, ಅವ್ರು ಅರ್ಶನ ಕುಂಕುಮಕ್ಕೆ ಬಂದಿರ್ತಾರೆ. ಅರ್ಶನ ಕುಂಕುಮ ತಗೊಂಡೋಗಿ ಅರ್ಶನ ಕುಂಕುಮವನ್ನ ಕೊಡೋ ಲೆವೆಲ್ಗೆ ಬೆಳೆದಿರ್ತಾರೆ. ತಗೊಂಡೋಗಿ ಅವ್ರನ್ನ ಆ ಲೆವೆಲ್ಗೆ ಕೊಟ್ಟಿದ್ ಯಾರು ಅಂದ್ರೆ ನಾವುಗಳು. ಕರೆಕ್ಟಾ? ಸೊ ಇದನ್ನೆಲ್ಲ ಕರೆಕ್ಟ್ ಆಗಿ ಅನಲೈಸ್ ಮಾಡಿ ನೋಡಿ. ಹೌದೌದು, ಇವ್ರೆಲ್ಲ ಮೊದ್ಲೆಲ್ಲ ಒಂದ್ ಟೀಮ್ ಬರ್ತಾ ಇತ್ತು, ಇವಾಗಿಲ್ಲ, ಅದ್ರಲ್ಲಿ 3 ಜನ ಬರ್ತಾವ್ರೆ 5 ಜನ ಬದಿಗೆ, ಇನ್ನಿಬ್ರು ಬರಲ್ಲ ಅಂತೆ. ನೋಡಿ ಬೇಕಾರೆ ನೀವು ಅಬ್ಸರ್ವ್ ಮಾಡಿದಾಗ ನಿಮ್ಗೆ ವಿಷಯಗಳು ಗೊತ್ತಾಗುತ್ತೆ. ಅದಕ್ಕಾಗಿ ಮನೆಯಲ್ಲಿ ಊಟ ಗೀಟ ಹಬ್ಬ ಇತ್ಯಾದಿಗಳು ಮಾಡಿದಾಗ ನಮ್ಮ ಮನೆ ತುಂಬಾ ಜನ ಇರ್ತಾ ಇದ್ರು. ಅವ್ರ ಮನೆಯಲ್ಲಿ ನೋಡಿ ಪ್ರತಿ ಸಲ ಹಬ್ಬ ಬಂತು ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳಿ ದೀಪಾವಳಿ. ಸುಮ್ನೆ ನಿಮ್ಗೆ ಹೇಳ್ತೀನಿ, ದೀಪಾವಳಿ. ಓಕೆನಾ? ಪ್ರತಿ ವರ್ಷ ದೀಪಾವಳಿಗೆ ನಿಮ್ ಮನೆಯಲ್ಲಿ ಹಬ್ಬ. ನೆಂಟ್ರು ಗಿಂಟ್ರು ಯಾರ್ಯಾರಿದಾರೋ, ನಮ್ಮ ಸಂಬಂಧಿಕರು ಯಾರ್ಯಾರಿದಾರೋ ಅಕ್ಕಪಕ್ಕ ಮನೆಗೆಲ್ಲ ಒಂದೊಂದು ಊಟ ಹೋಗುತ್ತೆ. ನಮ್ ನೆಂಟ್ರು ಗಿಂಟ್ರು ಎಲ್ಲ ಅವತ್ತಿನ ದಿವಸ ದೀಪಾವಳಿ ದಿವಸ ನಮ್ಮ ಮನೆಯಲ್ಲಿ ಇರ್ಬೇಕು. ಅವತ್ತು ಊಟ, ಮಧ್ಯಾಹ್ನದ ಹೊತ್ತು ಊಟಕ್ಕೆ ನಮ್ಮ ಮನೆಗೆ ಬರ್ಬೇಕು ನೀವು. ರೈಟಾ? ಸೂಪರಾ? ಕರೆಕ್ಟ್ ಆಗಿ ಚೆಕ್ ಮಾಡಿ. ಬಹಳ ವರ್ಷಗಳ ನಂತರ ಇವ್ರ ಮನೆಯಲ್ಲಿ ದೀಪಾವಳಿ ಇರ್ತದೆ, ಬಟ್ ದೀಪಾವಳಿನಲ್ಲಿ ಇವ್ರ ಮನೆಯಲ್ಲಿ ಅನ್ನ ಇರಲ್ಲ. ಇವ್ರು ನೈಟ್ ಮಾಡಿರುವಂತ ಅನ್ನವನ್ನ ಊಟ ಮಾಡಿರ್ತಾರೆ, ಅಥವಾ ಬೆಳಿಗ್ಗೆ ಮಾಡೋದಕ್ಕೆ ಅನ್ನ ಇರಲ್ಲ, ಇತ್ಯಾದಿಗಳು ಇರಲ್ಲ. ಇವ್ರ ಮನೆ ಬಂದ್ಬಿಟ್ಟು ಒಂಥರ ಮಂಕ ಕೂತ್ಕೊಂಡಿದೆ, ಭೂತ್ ಬಂಗ್ಲೆ ತರ. ಜನನೇ ಬರಲ್ಲ. ದೀಪಾವಳಿ ಅಂದ್ರೆ ಇವ್ರ ಮನೇಲಿ ಹಬ್ಬ ಇರ್ತಾ ಇತ್ತು, ದೀಪಾವಳಿ ಅಂದ್ರೆ ಇವ್ರ ಮನೆ ಹಬ್ಬನೇ ಇಲ್ದೆ ಹೋಯ್ತು. ಕಾರಣ, ದೀಪಾವಳಿ ಲಕ್ಷ್ಮಿ ಅಂದ್ರೆ ಅಲ್ವೇ ಅಲ್ಲ, ಅನ್ನಪೂರ್ಣೇಶ್ವರಿ. ಇವರೇ ಮೇನ್. ಅರ್ಥ ಆಯ್ತಾ? ಬಹಳಷ್ಟು ಜನ ಈ ಮಾಡ್ತಾ ಇದ್ದಾರೆ. ಇವಾಗ್ಲೂ ಇಲ್ಲಿದ್ದವ್ರು ಬಹಳಷ್ಟು ಜನ ಇರ್ಬೋದು. ಹೌದು, ಈ ಹಬ್ಬವನ್ನ ಬಹಳಷ್ಟು ಜೋರಾಗಿ ನಾವು ಸಡಗರ ಮಾಡ್ತಾ ಇದ್ವಿ. ನಮ್ದ್ರಲ್ಲಿ ಈ ಹಬ್ಬ ಮಾಡೋದಿದೆ, ದೊಡ್ಡ ದೀಪಾವಳಿ, ಚಿಕ್ಕ ದೀಪಾವಳಿ, ಸಮಥಿಂಗ್ ಎಲ್ಸ್ ಏನೇನೋ ಇದೆ. ನಮ್ದ್ರಲ್ಲಿ ಯುಗಾದಿಯನ್ನ ತುಂಬಾ ದೊಡ್ಡದಾಗಿ ಮಾಡ್ತೀವಿ. ಒಬ್ಬಟ್ಟು ಅಂದ್ರೆ ಸಖತ್. ನಮ್ ಮನೇಲಿ ಮಾಡೋ ಯಾರು ಮಾಡಲ್ಲ ಸರ್ ಒಬ್ಬಟ್ಟು. ಎಲ್ರು ನಮ್ಮ ಮನೆಗೆ ಬರೋರು ಒಬ್ಬಟ್ಟು ತಿನ್ನೋದಕ್ಕೆ. ಹೌದಪ್ಪ? ಹೌದು. ಆಮೇಲೆ ನಮ್ಮನೇಲಿ ನಮ್ಗೆ ಒಬ್ಬಟ್ಟು ಮಾಡೋದಕ್ಕೆ ಆಗ್ತಾ ಇಲ್ಲ. ನೋಡಿ, ಇದು ಸತ್ಯ. ಇದು ನಿಮ್ಗೆ ಏನೇ ಅನ್ಸ್ಬೋದು, ಇದೇನ್ ಹಿಂಗಂತಾರೆ. ಹೌದು, ಇದೇನ್ ಹಿಂಗಂತಾರೆ. ಹೌದು, ನಿಮ್ ಮನೇಲಿ ಸೂಪರ್ ಆಗಿರುವಂತ ಒಂದು ಡಿಶ್, ಯಾವುದೇ ಒಂದು ಊಟ. ಓಕೆನಾ? ದಾನಗಳ ಪರಿಹಾರ ಕತೆ ಬಿಟ್ಟಾಕಿ, ಯಾವ್ದೋ ಒಂದು ಊಟ ಸಕ್ಕದಾಗಿ ಮಾಡ್ತೀರಾ, ನಿಮ್ಮ ಕೈನಲ್ಲಿ ಈ ತರ ಎಲ್ಲೂ ಹೋಟ್ಲಲ್ಲಿ ಮಾಡ್ದಾಗ ಐತೇರಿ. ತಿನ್ಕೊಂಡು ಹೋಗಿ ಕೊನೆಗೆ ನಿಮ್ ಮನೆಯಲ್ಲಿ ಆ ಡಿಶ್ಶೇ ಇರಲ್ಲ. ಆ ಡಿಶ್ ಅನ್ನೋ ಮಾತೇ ಇರಲ್ಲ. ಕ್ಯಾನ್ಸಲ್. ಅವ್ರ ಮನೆಯಲ್ಲಿ ನಡೆಯೋದಕ್ಕೆ ಸ್ಟಾರ್ಟ್ ಆಗಿರ್ತದೆ ಡಿಶ್ ಅದು. ನೀವು ಚೆಕ್ ಮಾಡಿ ನೋಡಿ ಬೇಕಾರೆ. ನಿಮ್ ಕೈನಲ್ಲಿ ಆ ಅಡಿಗೆ ಮಾತ್ರ ಏನ್ ಮಾಡೋರು, ನಮ್ಮ ಮನೆಯವರು ಮಾಡ್ತಾರೆ, ಬರ್ತಾ ಇಲ್ಲ ರೀ ಅಂತಾರೆ. ಒಂಥರ ಹೊಗಳದ್ ಕೂಡ ಬಹಳ ಖುಷಿ. ಇನ್ನೊಂದ್ ಸ್ವಲ್ಪ ಸೇರ್ ಜಾಸ್ತಿ ಅಕ್ಕಿ ಹಾಕಿ ಚೆನ್ನಾಗೇ ಮಾಡ್ಕೊಟ್ಬಿಟ್ಟಿರ್ತೀವಿ. ಆಮೇಲೆ ಹೋಗ್ತಾ ತೊಂದರೆಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲೋ ಒಂದ್ ಕಡೆ ನಾವು ಮಾಡ್ತಾ ಇರುವಂತ ಒಳ್ಳೆ ಕೆಲಸಗಳು ಒಳ್ಳೆಯ ವ್ಯಕ್ತಿಗಳಿಗೆ ತಲುಪದ ಕಾರಣದಿಂದ ಇದೇ ಇವತ್ತಿನ ಕ್ಲಾಸಿನ ಮುಖ್ಯ ಅಂಶ. ಮಾರಲ್ ಆಫ್ ದಿ ಸ್ಟೋರಿ ಏನಪ್ಪಾ ಹೇಳ್ತೀಯ ನೀನು ಅಂದ್ರೆ, ನಾವು ಮಾಡುವಂತ ಒಳ್ಳೆಯ ಕೆಲಸ ಒಳ್ಳೆಯ ವ್ಯಕ್ತಿಗಳಿಗೆ ತಲುಪದ ಕಾರಣದಿಂದ ನಮಗೆ ಕರ್ಮಗಳು ಬರ್ತಾ ಇದೆ, ನಮಗೆ ಸಮಸ್ಯೆಗಳು ಬರ್ತಾ ಇದೆ. ದಾನ ಸತ್ಪತ್ರವಾಗಿದ್ರೆ, ಸಜ್ಜನರಿಗೆ ದಾನವನ್ನ ಕೊಟ್ಟಾಗ, ಯಾವುದೇ ರೀತಿಯಾದಂತ ಫಲಾಪೇಕ್ಷೆ ಇಲ್ಲದ ವ್ಯಕ್ತಿಗಳಿಗೆ ದಾನವನ್ನ ಕೊಟ್ಟಾಗ, ನನಗೆ ನೀವ್ ಯಾರಂತಾನೆ ಗೊತ್ತಿಲ್ಲ ಸರ್, ನಿಮಗೋಸ್ಕರ ನಾನು ದುಡ್ದಿರೋ ದುಡ್ಡಲ್ಲಿ 200 ರೂಪಾಯಿ 300 ರೂಪಾಯಿ ನಿಮಗಂತ ನಾನು ಖರ್ಚು ಮಾಡ್ತೀನಿ, ನನ್ನ ಮನೆಗ್ ಖರ್ಚು ಮಾಡ್ತೀನಿ, ಅದ್ ನನ್ ಕರ್ಮ. ನಾನು ಖರ್ಚು ಮಾಡ್ಕೋತೀನಿ, ಅದ್ ನನ್ ಕರ್ಮ. ಕರೆಕ್ಟಾ? ಎಲ್ರಿಗೂ ಇದೆ ತಾನೆ? ನೀವ್ ಯಾರಂತಾನೆ ಗೊತ್ತಿಲ್ಲ, ನಿಮಗೆ ನಾನು ಖರ್ಚು ಮಾಡ್ತೀನಿ, ನಿಮ್ಗೋಸ್ಕರ ನಾನ್ ದುಡಿತಾ ಇದ್ದೀನಿ. ಸೊ ನಿಮಗೋಸ್ಕರ ನಾನು ಮಾಡ್ತೀನಲ್ವಾ? ಸೊ ಯಾವಾಗ ನಾವು ಇನ್ನೊಬ್ಬರಿಗೋಸ್ಕರ, ಅಪರಿಚಿತರಿಗೋಸ್ಕರ ಅಂತ ಹೋಗ್ತೀವೋ,
ಆವಾಗ ನಿಮಗೆ ಅದು ದಾನದ ಒಂದು ಕೆಲಸ, ಅದರ ಫಲ ಏನ್ ಸಿಗ್ಬೇಕಾಗಿದೆಯೋ ಪರಿಪೂರ್ಣ ಲೆವೆಲ್ ಅಲ್ಲಿ ಸಿಗುತ್ತೆ. ಮತ್ತೆ ಎಲ್ಲೇ ದೇವಸ್ಥಾನದಲ್ಲಿ ದಾನ ಇತ್ಯಾದಿಗಳನ್ನ ಏನೇ ಮಾಡಿ ದೊಡ್ಡದಾಗಿ ಹೆಸರು ಇತ್ಯಾದಿಗಳನ್ನ ಬರ್ಸೋಕ್ ಹೋಗ್ಬೇಡಿ. ಅವೆಲ್ಲವೂ ಸಮಸ್ಯೆಯನ್ನ ತಂದಿಡ್ತಾ ಹೊರತು ನಿಮ್ಗೆಲ್ಲ ಊರುದ್ದಾರ ಏನು ಮಾಡಲ್ಲ. ಇದನ್ನ 3 ತಲೆಮಾರುಗಳಲ್ಲಿ ನೀವು ಚೆಕ್ ಮಾಡ್ಬೇಕು. ಚೆಕ್ ಮಾಡಿ ಆಮೇಲೆ ಹೇಳಿ. ಚೆಕ್ ಮಾಡ್ಬಿಟ್ಟು ಬಂದು ಹೇಳಿ, ಹೌದು ದಾನ ಇತ್ಯಾದಿಗಳನ್ನ ಮಾಡದಿರುವಂತ ಕುಟುಂಬ ನಮ್ದು, ಸಂಪ್ರದಾಯ ಇತ್ಯಾದಿಗಳನ್ನ ಮಾಡಿರೋ ಕುಟುಂಬ ನಮ್ದು, ಪೂಜೆ ಹೋಮ ಹವನ ಇತ್ಯಾದಿಗಳನ್ನ ಮಾಡಿರುವಂತ ಕುಟುಂಬ ಸರ್, ಸ್ನಾನ ಮಾಡದೆ ಬರಂಗಿಲ್ಲ ಸರ್, ಇದನ್ ಮುಟ್ಟಂಗಿಲ್ಲ, ಏನೋ ಸ್ಟೌವ್ ನ ಮುಟ್ಟಂಗಿಲ್ಲ ನಮ್ಮ ಮನೆಯಲ್ಲಿ ಇದ್ದಿದ್ದು, ಹೌದಾ ಇವಾಗ ಮುಖ ತೊಳಿದ ಬಂದ್ಬಿಡ್ತಾವ್ರೆ ಸರ್. ನೀವು ಚೆಕ್ ಮಾಡಿ ಬೇಕಾದ್ರೆ. ಅತಿ ಹೆಚ್ಚು ನೀವ್ ಏನು ಆಗಬಾರ್ದು ಅಂತ ಹೇಳ್ತಿರೋ ಅದು ನಿಮ್ ಜೀವನದಲ್ಲಿ ಆಗುತ್ತೆ. ಅತಿ ಹೆಚ್ಚು ಏನು ಆಗಬಾರ್ದು ಅಂತ ನೀವು ಆಸೆ ಪಡ್ತಿರೋ ಅದೇ ನಿಮ್ ಜೀವನದಲ್ಲಿ ಆಗುತ್ತೆ. ಯಾವ್ದ್ರಿಂದ ನೀವು ಓಡ್ತಾ ಇದ್ದೀರೋ ಅದೇ ನಿಮ್ ಜೀವನದಲ್ಲಿ ಆಗುತ್ತೆ. ನೀವ್ ಏನೇ ಮಾಡ್ಕೊಳ್ಳಿ, ನೀವ್ ಯಾವ್ದ್ರಿಂದ ಇದಾಗ್ಬಾರ್ದು, ಇದು ಆಗ್ದಿದ್ರೆ ಸಾಕು, ಇದು ಆಗ್ದಿದ್ರೆ ಸಾಕು, 100% ಅದೇ ಆಗುತ್ತೆ. ನೀವು ನೋಡಿ ಬೇಕಾರೆ. ಅದಕ್ಕೋಸ್ಕರ ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ನಿಮ್ಮಿಷ್ಟಕ್ಕೆ ನೀವು ಹೋಗಿ ನಿಮ್ಮ ಜಾತಕ ನೋಡೋರಿದ್ರೆ ಜಾತಕವನ್ನ ಯಾವ್ದಾದ್ರು ಜ್ಯೋತಿಷ್ಗಳ ಹತ್ರ ತೋರ್ಸೋರಿದ್ರೆ ತೋರಿಸಿ, ಯಾವ ಗ್ರಹ ಬಲಾಢ್ಯವಾಗಿದೆ, ಯಾವ್ದನ್ನ ನಾನ್ ಮಾಡ್ಬೇಕು, ಯಾವ್ದನ್ನ ನಾನ್ ಮಾಡಬಾರ್ದು ಅನ್ನುವಂಥದ್ದನ್ನ ನೀವು ನೋಡ್ಬೋದು. ಓಕೆನಾ? ಇವಾಗ ನಾರ್ಮಲ್ ಆಗಿ ಬಂದ್ಬಿಟ್ಟು ನೀವು ಚಂದ್ರನ ಕಾರಕತ್ವಗಳು, ಫುಡ್ಗೆ ಸಂಬಂಧಪಟ್ಟಿದ್ದೆಲ್ಲವನ್ನ ಚಂದ್ರನ ಕಾರಕತ್ವಗಳು ತಗೊಳ್ಳಿ. ಸಾರ್ವಜನಿಕ ಪಬ್ಲಿಕ್ ರಿಲೇಷನ್ ಅಲ್ಲಿ ನೀವು ಇದೀರಾ, ಸಾರ್ವಜನಿಕರನ್ನ ಸಂಪರ್ಕ ಮಾಡಿದ್ರೆ ಮಾತ್ರ ಪಬ್ಲಿಕ್ ರಿಲೇಷನ್ ಆಫೀಸರ್. ಓಕೆ, ಸೊ ಈ ರೀತಿ ಇರುವಂತದ್ದು. ನೀರ್ ಬಿಸ್ನೆಸ್ ಅಲ್ಲಿ ನೀವಿದ್ದೀರಾ, ಹಾಲು ಇತ್ಯಾದಿಗಳನ್ನ ಮಾಡ್ತೀರಾ, ಹೈನುಗಾರಿಕೆ ಇತ್ಯಾದಿಗಳಲ್ಲಿ ಇದ್ದೀರಾ, ಸೊ ಚಂದ್ರನಿಗೆ ಸಂಬಂಧಪಟ್ಟಂತ ಬಿಸ್ನೆಸ್. ಓಕೆನಾ? ಬಟ್ಟೆಗಳಿಗೆ ಬಂದಾಗ ಶುಕ್ರನಿಗೆ ಸಂಬಂಧಪಟ್ಟಂತ ಬಿಸ್ನೆಸ್. ಆದರೆ ಬಟ್ಟೆ ಹೊಲಿಯೋ ಬಿಸ್ನೆಸ್ ಚಂದ್ರನ್. ಹೊಲಿದೇ ಇರುವಂತ ಬಟ್ಟೆಗಳಿಗೆಲ್ಲ ಚಂದ್ರಕಾರಕ, ನೆನ್ಪಿಟ್ಕೊಳ್ಳಿ. ಸೊ ಚಂದ್ರನೊಂದು ಕಾಂಟ್ಯಾಕ್ಟ್ ನ ನೀವು ಹೊರಗಡೆ ಕೊಟ್ಬಿಟ್ಟು ಇಲ್ಲಿ ಏನೋ ಮಾಡ್ಕೊಂಡ್ ಕೂತ್ರೆ ಏನೂ ಆಗಲ್ಲ. ಕೆಲವೊಂದ್ಸಲ ನಾವು ಬೆಳ್ಳಿಗೆ ಸಂಬಂಧಪಟ್ಟಿದ್ ಮಕ್ಕಳಲ್ವಾ, ಬೆಳ್ಳಿಗೆ ಬರ್ತ್ಡೇ ಇದೆ, ಬೆಳ್ಳಿಗೆ ಸಂಬಂಧಪಟ್ಟಿದ್ದು ಏನಾದ್ರು ಒಂದು ಕಡ ಕೊಡ್ಸೋಣ ಅಂತೀವಿ. ನಿಮ್ಮ ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಚಂದ್ರ ನಿಮ್ಗೆ ಊಟ ಕೊಡ್ತಾ ಇದ್ದಾನೆ ಅಂದ್ರೆ ನೀವು ಬೆಳ್ಳಿಗೆ ಸಂಬಂಧಪಟ್ಟಿದ್ದನ್ನ ದಾನ ಮಾಡಿದ್ರೆ ಏನಾಗ್ಬೋದು? ನಿಮಗೆ ಬೆಳ್ಳಿ ಜಾಸ್ತಿ ಬರ್ಬೇಕು, ಬಂದಷ್ಟು ಪಾಸಿಟಿವ್. ಹೇಗ್ ಗೊತ್ತಾಗತ್ತೆ ಗುರು? ಬರ್ಬೇಕು. ನಿಮ್ ಮನೆಗೆ ಬೆಳ್ಳಿ ಬರೋದಕ್ಕೆ ಸ್ಟಾರ್ಟ್ ಆಗ್ಬೇಕು. ನಿಮ್ಮ ಮನೆಗೆ ಬೆಳ್ಳಿ ಬರೋದಕ್ಕೆ ಸ್ಟಾರ್ಟ್ ಆಗ್ಬೇಕು. ನೀವು ನೋಡಿ ಉದ್ಧಾರ ಆಗೋದಕ್ಕೆ ಸ್ಟಾರ್ಟ್ ಆಗ್ತೀವಿ. ಅರ್ಥ ಆಯ್ತಲ್ವಾ? ಸೊ ಅದೇ ರೀತಿ ಗುರು ಇದ್ದಾಗ ಚಿನ್ನವನ್ನ ಹೊರಗಡೆ ಕೊಡಬಾರ್ದು, ನೀವು ತಗೋಬೇಕು. ಗುರು ಚೆನ್ನಾಗಿದ್ದಾಗ ನಿಮ್ಮ ಹೆಸರಿನಲ್ಲಿ ಚಿನ್ನವನ್ನ ಅಡ ಇಡೋಂಗಿಲ್ಲ. ಬಹಳಷ್ಟು ಇದೆ ಈ ತರ ಜಾತಕಗಳನ್ನ ನೋಡಿದಾಗ, ಬಹಳಷ್ಟು ಅನಲೈಸ್ ಗಳನ್ನ ನಾವು ಮಾಡ್ಬೋದು. ಇವತ್ತಿನ ಮುಖ್ಯ ವಿಚಾರ ಇದ್ದಿದ್ದು ದಾನಗಳಿಂದ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ನೆಗೆಟಿವ್ ಆಗೋದಕ್ಕೆ ಕಾರಣ ನಾವು. ಬಿಕಾಸ್ ನಾವು ಕೊಡ್ತಾ ಇರುವಂತ ದಾನ ಸರಿ ಇದೆಯಾ, ಕೊಡ್ತಾ ಇರುವಂತ ವ್ಯಕ್ತಿ ಸರಿ ಇದಾನ, ಯಾರಿಗ್ ಕೊಡ್ಬೇಕು ಯಾರಿಗ್ ಕೊಡಬಾರ್ದು ಅನ್ನುವಂತ ನಾಲೆಜ್ ನಮಗೆ ಇಲ್ಲದಿರೋ ಕಾರಣದಿಂದಾಗಿ ಇವತ್ತು ಬಹಳಷ್ಟು ಕಷ್ಟಗಳನ್ನ ನಾವು ಪಡ್ತಾ ಇದೀವಿ. ಎಷ್ಟೋ ಒಳ್ಳೆ ಕೆಲಸಗಳನ್ನ, ದಾನ ಧರ್ಮ ಇತ್ಯಾದಿಗಳನ್ನ ಮಾಡಿನೂ ನಮ್ಗೆ ದೇವ್ರು ನಮ್ಮನ್ನ ನೋಡ್ತಾ ಇಲ್ವಲ್ಲ, ದೇವ್ರು ನಮ್ ಕಷ್ಟಕ್ಕೆ ಬರ್ತಾ ಇಲ್ವಲ್ಲ ಅಂತ ದೇವ್ರನ್ನ ಬೈದಿದ್ದಂತ ದಿನಗಳು ಕೂಡ ಇದೆ. ಸೊ ದೇವ್ರನ್ನ ಬೈಯೋದನ್ನ ಬಿಟ್ಟು ನಮ್ಮಲ್ಲಿ ಒಂದು ಬದಲಾವಣೆಯನ್ನ ನಾವು ತಂದಾಗ ಖಂಡಿತವಾಗ್ಲೂ ನಾವು ಉದ್ಧಾರ ಆಗ್ತೀವಿ ಅಂತ ಹೇಳೋದಕ್ಕಾಗಿ ಇವತ್ತಿನ ಒಂದು ಉಚಿತ ತರಗತಿಯನ್ನ ನಾನು ಮಾಡಿದ್ದೀನಿ. ಸೊ ತರಗತಿಗೆ ಬಂದವ್ರಿಗೆ ಎಲ್ಲರಿಗೂ ಧನ್ಯವಾದ. ಇವತ್ತಿನ ತರಗತಿಯ PDF ಇರೋದಿಲ್ಲ, ವಿಡಿಯೋ ನಾಳೆ ಯೂಟ್ಯೂಬ್ ಅಲ್ಲಿ ಬರ್ತದೆ. ನಿಮ್ಗೆ ಯಾವುದೇ ಜಿಮೇಲ್ ID ಕಳಿಸ್ಬೇಡಿ, ಯಾವ್ದಕ್ಕೂ ಬರಲ್ಲ. ಸೊ ಯೂಟ್ಯೂಬ್ ಅಲ್ಲಿ ಮತ್ತೊಂದ್ಸಲ ಬೇಕಾದ್ರೆ ನೋಡಿ, ಮತ್ತೆ ನಾನು ಅದೇ ಯಾವ್ದು ಹೇಳಿದ್ದೀನೋ ಅದನ್ನೆಲ್ಲ 20 ಸಲ ಬೇಕಾದ್ರೆ ಕೇಳಿ. ನಿಮ್ಮ ಜೀವನದಲ್ಲಿ ಅದ್ ನಡೆದಿದ್ಯಾ, ಇನ್ನು ಮುಂದೆ ನಡೆಯೋದಕ್ ಬಿಡ್ಬೇಡಿ. ಆಲ್ರೆಡಿ ಆಯ್ತು, ಡ್ಯಾಮೇಜ್ ಆಗಿದೆ, ಟೆನ್ಷನ್ ತಗೋಬೇಡಿ. ಮತ್ತೆ ಇನ್ನಷ್ಟು ಡ್ಯಾಮೇಜ್ ಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ. ಅಥವಾ ಗೊತ್ತಿಲ್ದಿರೋ ವ್ಯಕ್ತಿಗಳಿಗೆ ಈ ನಾಲೆಜ್ ಅನ್ನ ದಯವಿಟ್ಟು ಕೊಡಿ. ನೀವೇ ಕೊಡಿ, ನೀವೇ ಹೇಳಿ, ನಾನ್ ಹೇಳಿದ್ದು ನನಗ್ ಗೊತ್ತಿರೋದು ಅಂತ ನನ್ನ ಹೆಸರೇ ಹೇಳ್ಬೇಡಿ, ನನ್ ಕಳ್ಸ್ಲೂಬೇಡಿ, ನೀವೇ ಹೇಳ್ಕೊಡಿ. ಆದ್ರೆ ವಿಷಯವನ್ನ ತಿಳಿಸಿ, ವಿಷಯವನ್ನ ಮುಟ್ಸಿ. ಖಂಡಿತವಾಗ್ಲೂ ಇದರಿಂದ 4 ಜನರಿಗೆ ಒಳ್ಳೇದಾದ್ರೆ ಬಹಳ ಒಳ್ಳೇದು. ಓಕೆ, ಥ್ಯಾಂಕ್ ಯು. ಇವತ್ತಿನ ತರಗತಿಗೆ ಬಂದವರು ಎಲ್ಲರಿಗೂ ಧನ್ಯವಾದ. ಧನ್ಯವಾದಗಳು. ಕಮಲೇಶ್ ಸರ್ ಏನೋ ಯೋಚನೆ ಮಾಡ್ತಾ ಇದ್ರ, ಗೊತ್ತಾಯ್ತು ಬಿಡಿ. ಒಳ್ಳೇದಾಗ್ಲಿ. ಧನ್ಯವಾದ ಗುರುಗಳೇ. ಥ್ಯಾಂಕ್ ಯು. ಧನ್ಯವಾದ ಗುರುಗಳೇ. ಹಾ, ಶುಭರಾತ್ರಿ ಅಣ್ಣ. ಇದೊಂದು ಹೇಳೋದಕ್ಕೆ ಮರ್ತೋಯ್ತು ನೋಡಿ. ಎಲ್ಲರೂ ಧನ್ಯವಾದಗಳು. ಶುಭರಾತ್ರಿ. ಥ್ಯಾಂಕ್ ಯು. ನಾಳೆ ಸೇಮ್ ವಿಡಿಯೋ ಬರುತ್ತೆ. ಎಲ್ಲರೂ ಗುಡ್ ನೈಟ್, ಶುಭರಾತ್ರಿ.